ನಮಸ್ಕಾರ ಸ್ನೇಹಿತರೆ. ಕವನ ಮಧ್ಯಮ, ಅದರಲ್ಲೂ ಕೆಲ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದಳು. ಮನೆಯಲ್ಲಿ ಅಪ್ಪ ಅಮ್ಮ ತಾನು ಇರುವರು. ಅಪ್ಪ ಉಬ್ಬಸ ರೋಗದಿಂದ ನರಳುತ್ತಿದ್ದರು. ತಾಯಿ ವಯೋಸಹಜ ಕಾಯಿಲೆಗಳಿಂದ ನರಳುತ್ತಿದ್ದಳು. ಕವನಾಲಿಗೆ ಒಬ್ಬ ಅಕ್ಕ ಇದ್ದಳು. ಅವಳು ಮನೆಯವರನ್ನೆಲ್ಲ ಎದುರು ಹಾಕಿಕೊಂಡು ಪ್ರೀತಿಸಿದವನ ಹಿಂದೆ ಹೋದಳು. ಅಕ್ಕನಿಗೆ ಮನೆಯ ಬಡತನ ನೋಡಿ ನೋಡಿ ಸಾಕಾಗಿತ್ತು. ಹೀಗಾಗಿ ತನ್ನ ಸುಖ ನೋಡಿಕೊಂಡಳು. ಆಗಿನಿಂದ ಅಪ್ಪ ರಮೇಶ್ನಿಗೆ ಮನೋರೋಗ, ಬಿಪಿ, ಶುಗರ್ ಜೊತೆಗೆ ಲಕ್ವ ಹೊಡೆದಿತ್ತು. ಉಬ್ಬಸ ಬೇರೆ. ಮನೆಯಲ್ಲಿ ದುಡಿಯುವ ವ್ಯಕ್ತಿ ಎಂದರೆ ಈಗ ಕವನ ಒಬ್ಬಳೆ. ಕೆಲಸದ ಪೇಟೆಯಲ್ಲಿ ಇದ್ದಳು. ಅವಳು ಬಿಕಾಂ ಮಾಡಿಕೊಂಡಿದ್ದಳು. ಯಾವ ಕೆಲಸವೂ ಸುಲಭವಾಗಿ ಸಿಗದೆ ಅವಳು ಕಂಗಾಳಾಗಿದ್ದಳು. ಕೆಲಸ ಕೊಟ್ಟವರೆಲ್ಲ ಅನುಭವ ಬರುವುದೇ, ಅನುಭವ ತೆಗೆದುಕೊಂಡು ಬನ್ನಿ ಎಂದರೆ ಅಂಗಡಿಯಲ್ಲಿ ಸಿಗುವುದೇ ಎಂದು ಕೋಪದಿಂದ ಕುದಿಯುತ್ತಿದ್ದಳು. 2 ಮನೆಯ ಪಾಠಕ್ಕೆ ಹೋಗುತ್ತಿದ್ದಳು. ಅಮ್ಮ ತಮ್ಮ ನೋವಿನಲ್ಲಿ ಊದಿನ ಕಡ್ಡಿಯು ಹೊಸೆಯುತ್ತಿದ್ದರು. ಗಂಜಿನೂ ಹಂಬಲಿನೂ ಹೇಗೋ ನಡೆಯುತ್ತಿತ್ತು. ಆದರೂ ಕವನ ತನ್ನ ಆಸೆ ಬಿಡದೆ ಒಂದು ಒಳ್ಳೆಯ ಕೆಲಸಕ್ಕೆ ಪ್ರಯತ್ನಿಸುತ್ತಿದ್ದಳು. ಕೆಲಸ ಸಿಕ್ಕರೆ ಆ ಮನೆ ಪಾಠ ಬಿಟ್ಟು ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಬಹುದು ಎಂಬ ಹಂಬಲ ಕವನಲಿಗೆ. ಆದರೆ ಸರಿಯಾದ ಕೆಲಸ ಸಿಗದೆ ಬಸವಳಿದಿದ್ದಳು. ಅಂದು ಕೆಲಸಕ್ಕೆ ಅಂತ ಬಸ್ನಿಂದ ಇಳಿದು ನಡೆದು ಹೊರಟಿದ್ದಳು. 10 ನಿಮಿಷದ ದಾರಿ ಇತ್ತು. ಆಫೀಸ್ ಗಡಿಬಿಡಿಯಲ್ಲಿ ಹೊರಟಿದ್ದಳು. ಒಂದು ಕಾರ್ ಪಕ್ಕದಲ್ಲಿ ಹಾಯ್ದು ಇವಳ ಶುಭ್ರ ಡ್ರೆಸ್ ಅನ್ನು ಕಾಮನ ಬಿಲ್ಲಿನ ರಂಗಕ್ಕೆ ತಂದಿತ್ತು. ಕವನಾಲಿಗೆ ಕೋಪ. ಹೇ ಹೇ ಎಂದು ಕೂಗಿದಳು. ಅದೇನು ಆ ಮಹಾಶಯ ಕಾರು ನಿಲ್ಲಿಸಿ ಕಿಟಕಿಯಿಂದ ತನ್ನ ಚೆಂಡು ಹೊರಹಾಕಿ ಏನು ಎನ್ನುವಂತೆ ಅವಳೆಡೆಗೆ ನೋಡಿದನು. ಕೋಪದಿಂದ ಅವನ ಕಾರನ್ನು ಸಮೀಪಿಸಿ, ನೀನೇನು ಮನುಷ್ಯನಾ ಎಂದಳು. ಜನರೆಲ್ಲ ಹಾಗೆ ತಿಳಿದಿರುವರು ಎಂದನು. ಜನರೆಲ್ಲ ನಿನ್ನ ಮೂರ್ಖ ಎಂದು ತಿಳಿದಿಲ್ಲವೇ ಎಂದಳು. ಹೇ ಹುಡುಗಿ, ಮರ್ಯಾದೆಯಿಂದ ಮಾತಾಡು ಎಂದನು. ಮರ್ಯಾದೆ ನಿನಗೆ? ಗಾಡಿಯಲ್ಲಿ ಓಡಾಡುವ ನಿಂಗೆ ಕಾಲುಗಳೇ ಗಾಡಿಯನ್ನಾಗಿಸಿಕೊಂಡವರ ಅನಿಬರವೇನು ಗೊತ್ತು? ಅಹಂಕಾರದ ಮೂಟೆ ನೀನು ಎಂದಳು. ನೋಡು ನೋಡು, ಇದು ಅತಿಯಾಯಿತು. ನಾನ್ ಸುಮ್ಮನೆ ಇರುವೆ ಅಂದ್ರೆ ನೀನು ನಿನ್ನ ಬಾಯಿಗೆ ಬಂದದ್ದೆಲ್ಲ ಹೊದರು ಎಂದರ್ಥ ಅಲ್ಲ. ನಾನೊಬ್ಬ ಜವಾಬ್ದಾರಿಯುತ ಸಂಸ್ಕಾರವುಳ್ಳ ಮನುಷ್ಯ ಎಂದನು. ಹೌದಾ, ಗೊತ್ತಾಗ್ತಿದೆ ನನ್ಗೆ ಎಂತ ಪಂಡಿತ ನೀನು ಅಂತ. ಏನು ಹಾಗೆಂದ್ರೆ ಕಾಣ್ತಿಲ್ವೇ, ನಿನ್ಗೆ ನನ್ನ ಉಡುಪು ಎಲ್ಲ ನಿನ್ನಿಂದ ಹಾಳಾಯ್ತು. ನಾನೇನು ಮಾಡಿದೆ? ನೀನು ಗಾಡಿಯನ್ನು ಸರಿಯಾಗಿ ಓಡಿಸದೆ ಇದ್ದುದರ ಪರಿಣಾಮ. ನೋಡು ನೋಡು, ನನ್ನ ಡ್ರೈವಿಂಗ್ ಮೇಲೆ ಅನುಮಾನ ಪಡ್ಬೇಡ. ಒಳ್ಳೆ ಚಾಲಕ ಎಂದು ನನಗೆ ಪುರಸ್ಕಾರ ಕೊಟ್ಟಿರುವರು ಎಂದನು. ನಿಮ್ಮಂತವರಿಗೆ ಪುರಸ್ಕಾರಕ್ಕೇನು ಬರವಿಲ್ಲ. ದುಡ್ಡು ಬಿಸಾಕಿಡ್ತೀರಾ ನಾಯಿಗಳಿಗೆ ಬಿಸ್ಕಿಟ್ನ ಆಸೆ. ನಿಮ್ಗೆ ನಿಮ್ಮ ಅಹಂಕಾರ, ದುಡ್ಡಿನ ಮದ. ಆ ಮದದಿಂದ ಏನಾದ್ರೂ ಕೊಂಡುಕೊಂಡೆನು ಎಂಬ. ಹೇಯ್ ನೋಡು, ನಾನ್ ಸುಮ್ನೆ ಇರುವೆ ಎಂದರೆ ನಿನ್ನ ಬಾಯಿ ಬೊಂಬಾಯಿ ಆಗ್ತಿದೆ. ಹೀಗೇನು, ನೀ ಬಟ್ಟೆ ಕೊಳೆ ಮಾಡಿದೆ ಎಂದು ನಿನ್ನ ಕೋಪ ತಾನೆ? ತಗೋ 500 ರೂಪಾಯಿ, ಡ್ರೈ ವಾಶ್ ಮಾಡಿಸ್ಕೊ. ನನ್ ತಲೆ ತಿನ್ಬೇಡ, ಅರ್ಥ ಆಯ್ತಾ ಎನ್ನುತ್ತಾ 500ರ ನೋಟೊಂದನ್ನು ಅವಳಿಗೆ ಕೊಡಲು ಹೋದ. ಇದರಿಂದಲೇ ನೀವು ಎಲ್ಲವನ್ನು ಖರೀದಿಸುವುದು ಅಂದರೆ ನಾನು ಬಿಕಾವು ಇಲ್ಲ. ನೀ ದುಡ್ಡಿನ ಮದ ನಿನ್ನಲ್ಲಿ ಇರ್ಲಿ. ಬಡವರ ಕೋಪ ದವಡಿಗೆ ಮೂಲ ಎಂಬಂತೆ ನಮ್ಮ ಕಷ್ಟ ಸುಖ ನಮ್ಗೆ ಹೋಗು, ನಿಂಗೆ ಬುದ್ಧಿ ಬಂದಾಗ ಗೊತ್ತಾಗುವುದು. ನಾನೊಂದು ಮಹತ್ವದ ಮೀಟಿಂಗ್ಗೆ ಹೊರಟಿದ್ದೆ. ಹೀಗೆ ಹೋದ್ರೆ ನನ್ನ ಇಂಟರ್ವ್ಯೂ ಮಾಡದೆ ಹೊರ ಹೋಗು ಎನ್ನುವರು. ನಿನ್ನಿಂದ ಬಂದ ಕೆಲ್ಸಕ್ಕೂ ಅಟೆಂಡ್ ಆಗದಂತಾಯ್ತು ಎಂದಳು. ಹಾಗೇನಿಲ್ಲ, ನೀನು ಚೆನ್ನಾಗಿ ಅವರ ಪ್ರಶ್ನೆಗೆ ಉತ್ತರಿಸಿದರೆ ನಿನ್ನ ಬಟ್ಟೆ ನೋಡೋ ಬದಲು ನಿನ್ನ ತಲೆಯಲ್ಲಿರುವ ಮಿದುಳಿನ ಬಗ್ಗೆ ವಿಚಾರ ಮಾಡುವರು ಎಂದನು. ನಿನ್ನ ಸಲಹೆ ನಾನೇನು ಕೇಳಿಲ್ಲ ಎಂದು ಕೋಪದಿಂದ ಮುಂದೆ ಹೆಜ್ಜೆ ಹಾಕಿದಳು. ನಂತರ ಹೋಗಬೇಕಾಗಿದ್ದ ಆಫೀಸ್ಗೆ ಹೋಗಿ ಅಲ್ಲಿದ್ದ ಪರಿಚಾರಕನನ್ನು ವಾಶ್ರೂಮ್ ಇಲ್ಲಿ ಕೇಳಿ ತನ್ನ ಮೈಮೇಲೆ ಆದ ಕೊಳಕು ಕೆಳಮಟ್ಟಿಗೆ ತೊಳೆದುಕೊಂಡು ಬಂದಳು. ನಂತರ ಇವಳ ಸರದಿ ಬರುವವರೆಗೂ ಕಾಯುತ್ತಾ ಕುಳಿತಳು. ಕವನ ಎಂದು ಕರೆಯುತ್ತಾ ಆ ಆಫೀಸ್ನ ಅಟೆಂಡರ್ ಬಂದ. ಕವನ ನಾನೇ, ಏನು ಹೇಳಿ ಎಂದಳು. ನಿಮ್ಮನ್ನು ಸರ್ ಇಂಟರ್ವ್ಯೂಗೆ ಕರೆಯುತ್ತಿದ್ದಾರೆ ಎಂದನು. ಅವಸರದಿಂದ MD ಯ ಚೇಂಬರ್ನತ್ತ ಹೆಜ್ಜೆ ಹಾಕಿದಳು. ಪ್ಲೀಸ್ ಮೇ ಐ ಕಮ್ ಇನ್ ಸರ್ ಎಂದು ಬಾಗಿಲು ಹಿಡಿ ನೂಕಿ ಅರ್ಧ ತನ್ನ ಶರೀರ ಒಳಗೆ ಇನ್ನರ್ಧ ಹೊರಗಿರಿಸಿ ಅವನು ಮುಖ ಮೇಲೆತ್ತುತ್ತಾ ಎಸ್ ಕಮಿನ್ ಎಂದು ಅವಳೆಡೆಗೆ ನೋಡಿದನು. ಕವನ ಅವನನ್ನು ನೋಡಿ ದಂಗು ಬಡಿದಂತಾದಳು. ಇನ್ನೇನು ಹೆಜ್ಜೆ ತಿರುಗಿಸುತ್ತಿದ್ದಳು. ಹಲೋ, 1 ನಿಮಿಷ ಎಂಬ ಗಂಭೀರ ಧ್ವನಿ ಅವಳನ್ನು ಹಿಡಿದು ನಿಲ್ಲಿಸಿತು. ಏಕೆ ಕವನ MDಯನ್ನು ನೋಡಿ ಓಡಲು ಹೋದಳು? ಅವಳ ಹೃದಯ ಬಡಿತ ಏರುಪೇರಾಗಿದ್ದು ಸಮವಾಯಿತೆ. ಅಳುಕುತ್ತಾ ಸರ್ ಎಂದಳು ಕವನ. ಏನ್ರಿ ಮೇಡಮ್, ರಸ್ತೆ ಮಧ್ಯೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿದ್ದೀರಿ, ಈಗ ತೊದಲ್ತೀರಿ. ಮಾತು ಮರೆತು ಹೋಯ್ತೆ, ಏನಾಯ್ತು ಎಂದನು. ಸರ್, ಆಗ ನೀವು ಯಾರೆಂದು ಗೊತ್ತಿರ್ಲಿಲ್ಲ ಮತ್ತು ನಾನು ಆಡಿದ ಮಾತು
ವಾಪಸ್ ನಾನೇನು ತೆಗೆದುಕೊಳ್ಳುವುದಿಲ್ಲ. ಆದ್ರೆ ಇಲ್ಲಿಯ ಸಂದರ್ಭ ನಾನು ಯೋಚಿಸುವಂತೆ ಮಾಡುತ್ತಿದೆ. ನೀವ್ ಈ ಕಂಪನಿಯ ಮಾಲೀಕರು. ನಾನು ಆ ಕೆಲಸ ಕೇಳಿ ಬಂದಿರುವೆನಲ್ಲ, ಅದಕ್ಕೆ ಸ್ವಲ್ಪ ಹಿಂಜರಿಕೆ ಅಷ್ಟೇ. ಅದು ನಾನು ಒಳ ಬರಬಾರದಿತ್ತು. ನೀವೇನು ನನ್ಗೆ ಕೆಲಸ ಕೊಡುವುದಿಲ್ವಲ್ಲ ಎಂದು ಬಾಗಿಲ್ ನಡಿಗೆ ತಿರುಗಿದಳು. ಒಂದು ನಿಮಿಷ ಇರಿ. ನಿಮ್ಮಂತವರಿಗೆ ಹಿರಿಯರು ಹೇಳಿರುವುದು ತಾಳಿದವನು ಬಾಳಿಯಾನು ಅಂತ. ಒಬ್ಬ ವ್ಯಕ್ತಿಯನ್ನು ಕಂಡ ತಕ್ಷಣ ಅದೇ ಕಾರಿನಲ್ಲಿ ಕುಳಿತ ವ್ಯಕ್ತಿಯ ತಪ್ಪೇನು ಇಲ್ಲದಿದ್ದರೂ ಅವನು ಶ್ರೀಮಂತ ಎನ್ನುವ ಒಂದೇ ಕಾರಣಕ್ಕೆ ಜನ ಅವನತ್ತಲೇ ಬೆರಳು ಮಾಡಿ ತಮ್ಮ ಬಾಯಿಯನ್ನು ಹೇಗೆಂದರಾಗೆ ಹರಿದು ಬಿಡುವರು ಎಂದನು. ತುಂಬಾ ಚೆನ್ನಾಗಿ ಲೋಕದ ನೀತಿ ಹರಿದು ಕುಡಿದಿರುವಿರಿ. ನಿಮ್ಮಷ್ಟು ಜ್ಞಾನ ನನಗಿಲ್ಲ, ಗೊತ್ತಾಯ್ತು ಬಿಡಿ ಸರ್. ನೀವು ದುಡ್ಡಿರುವವರು ಹೇಗೆ ಯೋಚಿಸ ಹಾಗೆ ಸರ್. ನಿಮ್ಮ ವಾದ ಮಾಡ್ರೆ ಇಷ್ಟವಿಲ್ಲ. ನಾನು ಏನೇ ಹೇಳಿದ್ರು ನೀವು ಅದನ್ನ ತಪ್ಪಾಗಿ ತಿಳಿವಿರಿ. ಬಡ ಕೋಪ ದವಡೆಗೆ ಮೂಲ ಅಷ್ಟೇ ಅಲ್ವಾ ಸರ್. ನನಗಂತೂ ಇಲ್ಲಿ ಕೆಲಸವಿಲ್ಲ, ಹೋಗ್ತೇನೆ ಸರ್ ಎಂದು ಹೊರಟಳು. ಒಂದ್ ನಿಮಿಷ ಝಾನ್ಸಿ ರಾಣಿಯವರೇ, ನಾನು ನೀವಂದುಕೊಂಡಂತೆ ಶ್ರೀಮಂತರ ಪಟ್ಟಿಯಿಂದ ಹೊರಗಿರುವೆ. ನನ್ನದೇ ಬಡಿವಾರ ನಾನೇಕೆ ಮಾಡಿಕೊಳ್ಳಲಿ. ನೀವು ಹೋಗ್ಬೇಡಿ. ಬಂದಿರುವ ಕೆಲಸ ಮುಗಿಸಿ ನಿಮ್ಮನ್ನು ಇಂಟರ್ವ್ಯೂ ಮಾಡುವೆ. ನೀವು ನನ್ಗೆ ತಕ್ಕ ಅಭ್ಯರ್ಥಿ ಎನಿಸಿದರೆ ಕೆಲಸ ಕೊಡುವೆ. ದಾರಿಯಲ್ಲಿ ಆಗಿದ್ದು ಇನ್ನೊಮ್ಮೆ ಮಾತನಾಡೋಣ. ಈಗ ನಂಗೆ ನಿಮ್ಮೊಂದಿಗೆ ಮಾತನಾಡಿದ ಮೇಲೆ ಇನ್ನು 5-6 ಜನರ ಬಯೋಡಾಟಾ ನೋಡ್ಬೇಕಾಗಿದೆ. ಬನ್ನಿ ಕುಳಿತುಕೊಳ್ಳಿ ಎಂದನು. ಹೆದರುತ್ತಲೇ ತನ್ನ ಬಯೋಡಾಟಾ ಇದ್ದ ಸರ್ಟಿಫಿಕೇಟ್ಗಳಿದ್ದ ಫೈಲ್ ಅವನ ಮುಂದೆ ಇರಿಸಿದಳು. ಅವನ್ ನೋಡಿ 6ಕ್ಕೆ ಏರಲ್ಲ 3ಕ್ಕೆ ಇಳಿಯೋಲ್ಲ ಎಂಬಂತಿದೆ ನಿಮ್ಮ ಬಯೋಡಾಟಾ ವಿವರ ಎಂದು ಅವಳ ಮುಖವನ್ನು ನೋಡಿದನು. ಕವನ ಅವನ ದೃಷ್ಟಿ ತನ್ನ ಮೇಲಿರುವುದನ್ನು ಕಂಡು ಮೇಜಿನ ಮೇಲೆ ತನ್ನ ಕಂಗಳನ್ನು ನೆಟ್ಟಳು. ಹೌದು ಸರ್, ನನ್ನ ತಲೆಯಲ್ಲಿ ವಿಷಯ ಸಂಗ್ರಹಣೆ ಮಾಡುವ ಡಬ್ಬಿ ಬಹಳ ಸಂಕೋಚಿತವಿದೆ ಸರ್. ಆದರೆ ಕೆಲಸ ಕೊಟ್ರೆ ಅದರಲ್ಲಿ ನನ್ನ ಕೈ ಚಾಲಕ ತೋರ್ಬಹುದು. ಕೆಲಸ ಕೊಡದೆ ನಿಮ್ಗೇನು ಬಾರದು ಎಂದು ತೀರ್ಮಾನಿಸುವವರನ್ನು ಕಂಡ್ರೆ ನಂಗೆ ಕೋಪ ಎಂದಳು. ನಿಮ್ಮ ಕೋಪದಲ್ಲಿ ನಿಮ್ಮ ಖಡ್ಗದಿಂದ ನನ್ನ ಶಿರಛೇದನ ಮಾಡಬೇಡಿ ಝಾನ್ಸಿ ರಾಣಿಯವರೇ. ತಾಳ್ಮೆ ಇರಲಿ. ಬೇರೆಯವರ ಕೋಪ ನನ್ನ ಮೇಲೆ ಬೇಡ. ನಿಮ್ಗೆ ಈ ಮೊದಲು ಎಲ್ಲೂ ಆಫೀಸ್ನಲ್ಲಿ ಕೆಲಸ ಮಾಡಿದ ಅನುಭವ ಇಲ್ಲ, ಹೀಗಾಗಿ ಯೋಚಿಸ್ಬೇಕು. ಯಾರಾದ್ರೂ ಕೆಲಸ ಕೊಟ್ರಲ್ವೇ ಸರ್ ಅನುಭವ ಸಿಗುವುದು ಎಂದಳು. ನಾನು ಇನ್ನು ಅಭ್ಯರ್ಥಿಗಳನ್ನು ಸಂದರ್ಶಿಸಬೇಕಾಗಿದೆ. ಅವರಲ್ಲಿ ನಿಮಗಿಂತ ಹೆಚ್ಚಿನ ಅರ್ಹತೆ ಪಡೆದವರಿದ್ದರೆ ನಿಮ್ಗೆ ಕೆಲಸ ಕೊಡಲಾಗದು, ನೋಡುವೆ. ಆದರೆ ನಾನು ಒಂದು ವೇಳೆ ಕೆಲಸ ಕೊಟ್ರೆ ನನ್ನ ಮನೆ ಕೆಲಸ ಅಂದ್ರೆ ಗುಡಿಸುವುದು ಒರೆಸುವುದು ಅಲ್ಲ, ಮನೆಯ ಉಸ್ತುವಾರಿಯನ್ನು ನೋಡುವವರು ಬೇಕಿರುವವರು. ಅದಕ್ಕಾಗಿ ಈಗ ನಾನು ಯಾರನ್ನೇ ಕೆಲಸಕ್ಕೆ ತೆಗೆದುಕೊಂಡರೂ ಅವರು ನನ್ನ ಮನೆಯ ಕೆಲಸಗಳನ್ನು ನೋಡಿಕೊಳ್ಳಲು ಯೋಗ್ಯರಾಗಿರ್ಬೇಕು. ಆಫೀಸ್ ಕೆಲಸ ಜೊತೆ ನನ್ನ ಮನೆಯ ಉಸ್ತುವಾರಿಯನ್ನು ನೋಡಿಕೊಳ್ಬೇಕು. ಹಾಗೂ ಈ ಕಂಪನಿಯ ಹಣಕಾಸು ವಿಚಾರವನ್ನು ಸರಿಯಾಗಿ ನಿಭಾಯಿಸಲು ಬರಬೇಕು ಎಂದನು. ನೀವು ಕೆಲಸ ಕೊಟ್ಟು ನೋಡಿ, ಅದರಲ್ಲಿ ತಪ್ಪಾದ್ರೆ ಹೀಗೆ ಮಾಡು ಎಂದರೆ ಖಂಡಿತ ಮಾಡಬಹುದು ಸರ್ ಎಂದಳು. ಸರಿ, ಯಾವುದಕ್ಕೂ ನಾನು ತಿಳಿಸುವೆ, ನಿಮ್ಗೆ ನೀವು ಹೊರಡಿ ಎಂದನು. ಕವನ ಹೊರಬಂದು ಜೋರಾಗಿ ಉಸಿರೆಳೆದು ಬಿಟ್ಟಳು. ನಂತರ ಮನೆಯ ಕಡೆಗೆ ನಡೆದಳು. ನಡೆಯುತ್ತಾ ಯೋಚಿಸುತ್ತಿದ್ದಳು. ಬೇರೆ ಕೆಲಸಕ್ಕೆ ಪ್ರಯತ್ನಿಸಬೇಕು. ಈ ಕೆಲಸವಂತೂ ನಂಗೆ ಖಂಡಿತ ಸಿಗುವುದಿಲ್ಲ ಎಂದುಕೊಂಡಳು. ನಾನು BA ಏನಾದರೂ ಮಾಡಬೇಕಾಗಿತ್ತು, ಶಿಕ್ಷಕಿಯಾಗಿ ಕೆಲಸ ಮಾಡಬಹುದಿತ್ತು ಎಂದುಕೊಳ್ಳುತ್ತಾ ನಡೆದಳು. ಮನೆಗೆ ಹೋದಾಗ ಬಾಗಿಲಲ್ಲಿ ನಿಂತಿದ್ದ ಅವಳ ತಾಯಿ ಸುಬ್ಬಮ್ಮ, ಹೇಗೆ ಏನಾಯ್ತೆ? ಮುಖ ನೋಡಿದ್ರೆ ಓದ ಕೆಲಸ ಆಗಲಿಲ್ಲದಂತೆ ತೋರುವುದು ಎಂದರು. ಕೆಲಸ ನಂಗೆ ಸಿಗೋದಿಲ್ಲ. ಆ ಕಂಪನಿಯ ಸಂಬಂಧಿಕರೇ ಆಗಲೇ ಕೆಲಸ ಕೊಟ್ಟಿದ್ದಾರಂತೆ. ನಮ್ಮನ್ನು ಸುಮ್ನೆ ಇಂಟರ್ವ್ಯೂಗೆ ಕರೆದಿದ್ರು. ಹೋಗ್ಲಿ ಬಿಡಮ್ಮ, ಇನ್ನೊಂದು ನೋಡುವ ಎಂದಳು ಕವನ. ಮಗು, ನಿಮ್ಮ ಅಪ್ಪನ ಔಷಧ ಮುಗಿದಿದೆ. ಮನೆಯಲ್ಲಿ ಗಂಜಿಗೂ ಏನೂ ಇಲ್ಲ ಎಂದರು. ಮನೆಪಾಠ ಮನೆಯವರು ಕೊಟ್ಟ ಹಣವನ್ನೆಲ್ಲ ಅಮ್ಮನ ಕೈಗೆ ತಂದು ಕೊಡುತ್ತಿದ್ದಳು. ಹಾಗೆ ಕೊಟ್ಟು 8 ದಿನವಾಗಿಲ್ಲ, ಮತ್ತೆ ಎಲ್ಲಿಂದ ತರುವುದು? ಕಡೆಗೆ ಅಮ್ಮ ಈಗ ಬಂದೆ ಎಂದು ಮನೆಪಾಠದವರ ಮನೆಗೆ ಹೋಗಿ ನಿಮ್ಮ ಮನೆ ಕೆಲಸ ಏನಿದ್ರು ಮಾಡಿಕೊಡುವೆ, ನಂಗೆ ತುರ್ತಾಗಿ ಹಣ ಬೇಕು ಎಂದಳು. ಒಂದು ಪಾಠದ ಮನೆಯಾಕಿಗೆ ಕವನಲ ಮೇಲೆ ದಯ ಬಂತೇನು, ಸರಿ ಮಾಡು ಎಂದು ಕೆಲಸ ಮಾಡಿಸಿಕೊಂಡು 500 ರೂಪಾಯಿ ಕೈ ಇಟ್ಟು ಕಳಿಸಿದರು. ಮನೆಗೆ ಬರುವಾಗ ಅಪ್ಪನ ಔಷಧಿ, ಮನೆಗೆ ಬೇಕಾದ ಅಲ್ಪ ಸ್ವಲ್ಪ ಆಹಾರ ಪದಾರ್ಥಗಳನ್ನು ತಂದಳು. ಉಳಿದ ದುಡ್ಡು ಅಮ್ಮನ ಕೈಯಲ್ಲಿ ಕೊಟ್ಟಳು. ಕವನ, ನೀನು ಹೊರ ಹೋಗಿದ್ದಾಗ ಮೂಲೆ ಮನೆ ಶಾಂತಮ್ಮ ಬಂದಿದ್ರು. ಅವರ ಮಗಳಿಗೆ ಸಂಗೀತದ ಮೇಷ್ಟ್ರ ಬೇಕಂತೆ. ನಿಂಗೆ ಆಗುವುದಾದ್ರೆ ನೋಡು ಎಂದರು. ಸರಿ ಅಮ್ಮ, ನಾಳೆ ಹೋಗಿ ವಿಚಾರಿಸುವೆ ಎಂದಳು. ಅದರಂತೆ ಮಾರನೇ ದಿನ ಹೋಗಿ ಶಾಂತಮ್ಮನನ್ನು ವಿಚಾರಿಸಲಾಗಿ ಅವರು ಆಯ್ತು, ನಾಳೆಯಿಂದ ಬಾ ಎಂದರು. ಇದೊಂದು ಆದಾಯ ಒಳ್ಳೆಯದಾಯ್ತು ಎಂದುಕೊಂಡಳು. ಕೆಲಸ ಸಿಗುವವರೆಗೆ ಇದನ್ನೇ ಮಾಡಿದರಾಯ್ತು ಎಂದುಕೊಂಡಳು ಕವನ. 15 ದಿನಗಳಾಗಿತ್ತು. ಮತ್ತೆಲ್ಲೂ ಕೆಲಸದ ಆಫರ್ ಬಂದಿರ್ಲಿಲ್ಲ. ಅಂದು ಮನೆ ಪಾಠಕ್ಕೆ ಹೋಗಿ ಬಂದಾಗ ಒಂದು ಲಕೋಟೆ ಅವಳನ್ನು ಕಾಯ್ತಿತ್ತು. ಅವರಮ್ಮ ಅವಳ ಕೈಗೆ ಕೊಟ್ಟರು. ನೋಡು, ನನ್ ಕೈಲಿ ಸಹಿ ಮಾಡಿಸಿಕೊಂಡಾರು ಪೋಸ್ಟ್ ಮ್ಯಾನ್. ಏನಿದೆ ಇದ್ರಲ್ಲಿ ಎಂತದು ಎಂದರು. ನೋಡುವೆರಮ್ಮ ಎಂದು ಬಂದಿರುವ ವಿಳಾಸ ನೋಡಿದಳು. ನನಗೆ ಅರ್ಹತೆ ಇಲ್ಲ ಎಂದು ತಿಳಿಸುವ ಪತ್ರ ಇದರಲ್ಲಿ ಇಟ್ಟು ಆ ವ್ಯಕ್ತಿ ಕಳಿಸಿರ್ಬೇಕು ಎಂದು ಅವಳ ಕೈ ಅದನ್ನು ಒಡೆದು ನೋಡಲು ನಡುಗಿತು. ಆದರೆ ಅವರಮ್ಮ, ಯಾಕೆ, ಏನು ಯೋಚಿಸುವೆ, ಬಿಚ್ಚಿ ನೋಡು, ಅದರಲ್ಲಿ ಏನಿದೆ ಎಂದರು. ಹಾ ಎಂದಳು ಬಾವಿಯಾಳದಿಂದ.
ಬಂದ ಸ್ವರದಂತೆ ಇತ್ತು ಅವಳ ಧ್ವನಿ. ಅಮ್ಮ ಮತ್ತೇನಾದರೂ ಕೇಳಿ ನನ್ನ ತಲೆಕೆಡಿಸಬಾರದೆಂದು ಲಕೋಟಿಯನ್ನು ಬೇಗ ಬೇಗ ಹರಿದಳು. ಒಳಗಿದ್ದ ಕಾಗದ ಹೊರತೆಗೆದು ಓದದೆ ಎಸೆಯಬೇಕೆಂದುಕೊಂಡಳು. ಆದರೂ ಏಕೋ ಒಮ್ಮೆ ಕಣ್ಣಾಡಿಸಿದಳು. ಪಕ್ಕದಲ್ಲಿಯೇ ಅಮ್ಮ ಬೇರೆ ಇದ್ದರು. ಅದರಲ್ಲಿದ್ದ ವಿಷಯ ಓದಿ ಅವಳಿಗೆ ಆಶ್ಚರ್ಯ. ನಂಗೆ ಅವನ್ ಕೆಲ್ಸ ಎಂದುಕೊಳ್ಳುವಾಗ ಅವರಮ್ಮ ಏನೇ ಅದು, ಏನ್ ಬರೆದಿದೆ ಎಂದರು. ಅಮ್ಮ, ನಂಗೆ ಕೆಲ್ಸ ಸಿಕ್ಕಿದೆ. ಮೊನ್ನೆ ಇಂಟರ್ವ್ಯೂಗೆ ಎಂದು ಹೋಗಿದ್ದೇನಲ್ಲ, ಆ ಕಂಪನಿಯವರು ನನ್ನ MDಯ ಸಹಾಯಕಿಯಾಗಿ ನೇಮಕ ಮಾಡಿಕೊಂಡಿದ್ದಾರೆ ಎಂದಳು. ದೇವರು ಕಣ್ಣು ಬಿಟ್ಟು, ಇರು, ನೀನ ಬಾಯಿಗೆ ಚೂರು ಸಕ್ಕರೆ ಹಾಕುವೆ ಎಂದು ಡಬ್ಬದಲ್ಲಿ ತಳದಿಲ್ಲದೆ 2 ಚಮಚ ಸಕ್ಕರೆಯನ್ನು ತಂದು ಚಿಟಿಕೆ ಸಕ್ಕರೆ ತಂದು ಅವಳ ಬಾಯಿಗೆ ಹಾಕಿದ್ರು. ಅಪ್ಪನಿಗೂ ಹೇಳಬೇಕೆಂದರೆ ಅವರು ನಿದ್ದೆ ಮಾಡುತ್ತಿದ್ದರು. ಹೀಗಾಗಿ ಅವರನ್ನು ಎಬ್ಬಿಸಲು ಹೋಗಲಿಲ್ಲ. ಅವರಮ್ಮ ಎಂದಿನಿಂದ ಕೆಲಸಕ್ಕೆ ಹೋಗ್ಬೇಕು ಎಂದರು. ನಾಳೆಯಿಂದ ಎಂದಳು. ಸರಿ, ಅಂತೂ ಕೆಲಸ ಸಿಕ್ಕಿತ್ತಲ್ಲ, ಸ್ವಲ್ಪ ಮನಸ್ಸಿಗೆ ನಿರಾಳವಾಯಿತು. ನೋಡು, ಒಂದೊತ್ತಿನ ಊಟವನ್ನಾದರೂ ಸರಿಯಾಗಿ ಮಾಡಬಹುದು ಎಂದರು ಸುಬ್ಬಮ್ಮ. ಕವನಾಳ ಮನೆ ಇರೋದು ವಟಾರದಲ್ಲಿ. ಆ ವಟಾರದ ಜನ ಇವರ ಅಕ್ಕನ ಬಗ್ಗೆ ಹಾಗೂ ಕವನ ಹೊರ ಓಡುವುದರ ಬಗ್ಗೆ ಬಾಯಿಗೆ ಬಂದಂತೆ ನಾಲಿಗೆ ಹೊರಳಿ ತಮ್ಮ ಚಪಲ ತೀರಿಸಿಕೊಳ್ಳುತ್ತಿದ್ದರು. ದೊಡ್ಡವಳು ಯಾರೊಂದಿಗೋ ಓಡಿ ಹೋದ್ಲು. ಚಿಕ್ಕವಳ ಸರದಿ. ಅಪ್ಪನಂತೂ ದುಡಿಯಲಾರ. ಚಂದದ ಮಕ್ಕಳನ್ನು ಎತ್ತಿರುವುದೇ ಕಂಡವರ ಮನೆ ಹಾಳು ಮಾಡಲೇನು ಎನ್ನುತ್ತಿದ್ದರು. ಅವರ ಮಾತುಗಳಿಗೆ ರೋಸಿ ಹೋಗಿ ಮನೆ ಖಾಲಿ ಮಾಡೋಣ ಎಂದರೆ ಹೆಚ್ಚಿನ ಬಾಡಿಗೆ ಕೊಡಲು ಶಕ್ಯವಿಲ್ಲ ಎಂದು ಆಗಿದಂತೆ ಇರಬೇಕಾದ ಸ್ಥಿತಿ. ಕವನ ಮಾಡಿಕೊಳ್ಳಬೇಕಾಗಿದ್ದರಿಂದ ಅವಳಲ್ಲಿ ಇದ್ದದೇ ಕಾಟನ್ 3-4 ಚೂಡಿದಾರ್ಗಳು. ಅದನ್ನು ಶುಭ್ರವಾಗಿ ಒಗೆದು ತೀಡಿ ಮಡಚಿಟ್ಟಿದ್ದಳು. ತನ್ನ ಹಾಸಿಗೆ ಅಡಿಗೆ ಇದೇ ಇಸ್ತ್ರಿ ಆದಂತೆ ಆಗಿತ್ತು. ನೀಲಿ ಕಲರ್ ಚೂಡಿದಾರ್ ಧರಿಸಿ ಸಿದ್ಧಳಾಗಿ ಬಸ್ ಸ್ಟಾಪ್ ಕಡೆಗೆ ನಡೆಯುತ್ತಾ ಮನದ ಮೂಲೆಯಲ್ಲಿ ಎದ್ದ ಸ್ವರಗಳ ಸರಿಯಾಗಿ ಅರ್ಥ ಜೋಡಿಸ್ತಾ ನಡೆದಳು. ಅವನು ತಾನು ತನಗೆ ರಸ್ತೆಯಲ್ಲಿ ಮಾಡಿದ ಅವಮಾನಕ್ಕೆ ಪ್ರತಿಯಾಗಿ ಕೆಲಸ ಕೊಡುತ್ತಿರುವನೇನೋ, ಇಲ್ಲ ನನ್ನ ಅರ್ಹತೆ ಇದೆ ಅಂತ ಕೊಡುತ್ತಿರುವನೇನೋ. ಏನಾದರಾಗಲಿ, ನನಗಂತೂ ಬದುಕಲು ಉಸಿರು ಹೇಗೆ ಮುಖ್ಯವೋ ಹಾಗೆ ಕೆಲಸ ಅಗತ್ಯವಾಗಿತ್ತು. ಎಷ್ಟೊಂದು ಕಂಪನಿಗಳಿಗೆ ನಾಯಿ ಅಂತ ಹಲಿದಿದ್ದ ಇದೆ. ಎಲ್ಲರೂ ಅನುಭವವಿಲ್ಲ ಎಂಬ ರಾಗವಾಡಿದರೆ ಹೊರತು ಕೆಲಸ ಕೊಟ್ಟು ನೋಡೋಣ ಎನ್ನಲಿಲ್ಲ. ಬಡವರಿಗೆ ಯಾರು ಸಹಾಯ ಮಾಡ್ತಾರೆ? ಹೋಗಲಿ, ಸಹಾಯ ಹಸ್ತ ಚಾಚುವುದು ಬೇಡ, ಕೆಲಸವನ್ನು ಕೊಡುವುದಿಲ್ಲ, ಬರೀ ಅನುಭವ ಕೇಳುವರು. ಆದ್ರೆ ಈ ಕಂಪನಿಯವನು ನಂಗೆ ಕೆಲಸ ಕೊಟ್ಟಿರುವನು. ನಾನು ಅಂದು ಅವನಿಗೆ ಏನೆಲ್ಲ ಅಂದೆ, ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾರೆ. ಈ ಕೆಲಸ ನಂಗೆ ಸಿಗ್ತಿರ್ಲಿಲ್ಲ. ಈಗ ನನ್ನ ಸರದಿ. ಅವನು ಬೇಷ್ ಎನ್ನುವಂತೆ ಅವನಿಗೆ ಕೆಲಸ ಮಾಡಿ ತೋರಿಸ್ಬೇಕು. ಎಂಥ ಕೆಲಸವನ್ನೇ ಕೊಟ್ಟರು ಕಲಿತು ಮಾಡ್ಬೇಕು ಎಂದುಕೊಂಡಳು. ಅದಕ್ಕಾಗಿ ತನ್ನ ಮೆದುಳನ್ನು ತಯಾರಿ ಮಾಡಿಕೊಳ್ಳುತ್ತಾ ಆಫೀಸ್ಗೆ ಹೋದಳು. ರಾಜೀವ್ ಕಂಪನಿಯ MD ಆಫೀಸ್ನ ಮ್ಯಾನೇಜರ್ಗೆ ಹೇಳಿ ಇಟ್ಟಿದ್ದನು. ಕವನ ಎಂಬ ಹುಡುಗಿ ನನ್ನ ಸಹಾಯಕಿಯಾಗಿ ಕೆಲಸಕ್ಕೆ ಬರುವಳು. ಅವಳಿಗೆ ನಮ್ಮ ಉಳಿದ ಸಿಬ್ಬಂದಿಯ ಪರಿಚಯ ಮಾಡಿಸಿ ಕೆಲಸಗಳನ್ನೇನೋ ಮಾಡಬೇಕು ಎಂಬುದನ್ನು ವಿವರಿಸಿ ಎಂದಿದ್ದನು. ಅದೇ ಪ್ರಕಾರ ಮ್ಯಾನೇಜರ್ ಗೋಪಿ ಕವನಾಳಿಗೆ ಆಫೀಸ್ನ ಪ್ರತಿಯೊಂದು ಮೂಲೆಯ ಪರಿಚಯ ಮಾಡಿಸಿ ನಂತರ ಅವಳಿಗಾಗಿರುವ ಕೆಲಸದ ವಿವರ ಹೇಳಿದನು. ಸ್ವಲ್ಪ ಸಮಯದಲ್ಲಿ ರಾಜೀವ್ನಿಂದ ಕರೆ ಬಂತು. ರಾಜೀವ್ನ ಚೇಂಬರ್ಗೆ ಹೋಗಿ ಗುಡ್ ಮಾರ್ನಿಂಗ್ ಸರ್ ಎಂದಳು. ಎಸ್, ಗುಡ್ ಮಾರ್ನಿಂಗ್. ನಿಮಗೆ ನಮ್ಮ ಆಫೀಸ್ನಲ್ಲಿ ಏನೂ ತೊಂದರೆ ಇಲ್ವಲ್ಲ? ನೀವು ನನ್ನ ಕೈ ಕೆಳಗೆ ಕೆಲಸ ಮಾಡಲು ತಮಗೆ ಒಪ್ಪಿಗೆ ಇದೆ ಅಲ್ವಾ? ನಾನಂತೂ ತಮಗೆ ಕೆಲಸ ಕೊಟ್ಟಿರುವೆ. ಈಗ ನೀವು ನಿಮ್ಮ ಕೌಶಲ್ಯ ತೋರ್ಬಿಸಬೇಕು ಎಂದನು. ಖಂಡಿತ ಸರ್, ನಾನ್ ನಿಮ್ಮನ್ನು ಏನೋ ಅಂದುಕೊಂಡಿದ್ದೆ. ಪರವಾಗಿಲ್ಲ, ಅನುಭವ ಇಲ್ಲದಿದ್ರೂ ಕೆಲಸ ಕೊಟ್ಟಿರ್ವಿರಿ. ಅದಕ್ಕೆ ಪ್ರತಿಯಾಗಿ ನನ್ನ ಕೆಲಸ ಮಾಡಿ ತೋರಿಸುವೆ ಎಂದಳು. ಪರವಾಗಿಲ್ಲ ಹುಡುಗಿ, ಬಡವಳಾದರೂ ಆತ್ಮವಿಶ್ವಾಸ ತುಂಬಿರುವ ಸ್ವಾಭಿಮಾನಿ. ಗುಡ್ ಎಂದುಕೊಂಡು ಮನದಲ್ಲಿ ನಾನೀಗ ಒಂದಷ್ಟು ಟೈಪ್ ಮಾಡಲು ಹೇಳುವೆ. ಟೈಪಿಂಗ್ ಬರುವುದಲ್ವೇ ಎಂದನು. ಹ್ಞೂ ಸರ್, ಬರುವುದು ಎಂದಳು. ನಂತರ ಬೇರೆ ಕಂಪನಿಗೆ ಕಚ್ಚಾ ವಸ್ತುಗಳನ್ನು ತರಿಸಲು ಲೆಟರ್ನ ವಿಷಯ ಹೇಳಿ ಟೈಪ್ ಮಾಡಿಕೊಂಡು ಬನ್ನಿ ಎಂದನು. ಹಾ ಸರಿ ಸರ್ ಎಂದು ಕವನ ಟೈಪ್ ಮಾಡಲು ಹೋದಳು. ಕವನ ಸುಮ್ನೆ ಸಮಯ ವ್ಯಯ ಮಾಡದೆ ಪೂರ್ಣ ಪ್ರಮಾಣದಲ್ಲಿ ಕೆಲಸಕ್ಕೆ ತನ್ನ ತೊಡಗಿಸಿಕೊಂಡ ಪರಿ ರಾಜೀವ್ಗೆ ಇಷ್ಟವಾಯಿತು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತಿರುವವಳು ಬಾಯಿ ಮಾತಿನ ಯುದ್ಧ ಮಾಡಲಷ್ಟೇ ಬರುವುದೇನೋ ಎಂದುಕೊಂಡಿದ್ದೆ. ಆದ್ರೆ ಕೆಲಸವನ್ನು ಅಷ್ಟೇ ಅಕ್ಕರಿಂದ ಮಾಡುವಳು. ಈ ಹುಡುಗಿಗೆ ಕೆಲಸ ಕೊಟ್ಟಿದ್ದು ಒಳ್ಳೆಯದಾಯ್ತು ಎಂದುಕೊಂಡನು. ರಾಜೀವ್ ತಾನು ಅಂದುಕೊಂಡಿದ್ದನ್ನು ಅಂದು ಅವಳು ಮುಂದೆ ಹಾಡಿದನು. ನಿಮ್ಮನ್ನು ಏನೋ ಅಂದುಕೊಂಡಿದ್ದೆ, ಆದ್ರೆ ನನ್ನ ಊಹೆ ತಪ್ಪು ಅಂತ ಸಾಬೀತು ಮಾಡಿದ್ದಲ್ಲದೆ ನನ್ನ ಕಂಪನಿಯ ಲೆಕ್ಕ ಅಂದ್ರೆ ಕೊನೆ ವರ್ಷದ ಖರ್ಚು ವೆಚ್ಚ ದಿನಾಂಕಗಳ ಸಮ್ಮತ ಲಗತ್ತಿಸಿಟ್ಟಿರುವಿರಿ. ನಿಮ್ಮ ಕೆಲಸದ ಪರಿ ಬಣ್ಣಿಸಲು ಪದಗಳು ಸಾಲವು ಎಂದನು ಕವಿಯಂತೆ ರಾಜೀವ. ಅದಕ್ಕೆ ಸರ್, ಬರೀ ಗಣ್ಣಿನಿಂದ ನೋಡಿ ಯಾರ ವ್ಯಕ್ತಿತ್ವವನ್ನು ಅಳೆಯಬಾರದು ಎಂದಳು. ನನ್ನ ಮಾತು ನಂಗೆ ತಿರುಗು ಮುರುಗು ಎಂದನು. ಹಾಗಲ್ಲ ಸರ್, ಕೆಲವು ಕೊಟ್ಟಾಗಲೇ ಅಲ್ಲವೇ ನಾವು ಕಲಿಯುವುದು, ಅದರ ಮೇಲೆ ನಿರ್ಧರಿಸಬೇಕಲ್ಲವೇ ಎಂದಳು. ಹೌದೌದು, ನಿಮ್ಮ ಮಾತು ನಿಜ. ಹೋಗಲಿ ಬಿಡಿ, ಹಳೆಯದಲ್ಲೇ ಯಾಕೆ, ನಿಮ್ಮ ಕೆಲಸದ ವೈಖರಿ ನಂಗೆ ಇಷ್ಟವಾಗಿದೆ.
ನನ್ಗೆ ನಿಮ್ಮ ವಿಚಾರಧಾರೆಗಳು, ನಿಮ್ಮ ನಡವಳಿಕೆಗೆ ಪ್ರಭಾವಿತನಾಗಿವೆ. ನಮ್ಮಿಬ್ಬರ ಮಧ್ಯೆಯ ಮೊದಲನ ಕಹಿ ಅನುಭವ ಮರೆಯಲು ನಾವು ಸ್ನೇಹಿತರಾದರೆ ಒಳ್ಳೆಯದು ಎಂದು ನನಗನಿಸುತ್ತದೆ ಎಂದನು ರಾಜೀವ. ಸರ್, ನೀನಂಗೆ ಕೆಲಸ ಕೊಟ್ಟಾಗಲೇ ಮೊದಲ ದಿನದ ನನ್ನ ನಿಲುವು ಬದಲಾಯಿಸಿಕೊಂಡೆ. ನೀವು ಸ್ನೇಹಿತರಾಗೋಣ ಎಂದು ಹೇಳಿದ್ದು ಒಳ್ಳೆ ವಿಚಾರ, ಸರಿ. ಆದ್ರೆ ನಾನು ಬಡವಳು. ನಮ್ಮೊಂದಿಗೆ ನೀವು ಸ್ನೇಹ ಮಾಡಿದ್ರೆ ಜನ ತಪ್ಪು ತಿಳಿಯುವರು ಸರ್. ಈಗಾಗ್ಲೇ ಏನೆಲ್ಲಾ ಮಾತನಾಡುವರು. ನನ್ನ ಹಿಂದೆ ಮುಂದೆ ಸಮಾಜ. ಈಗ ಸುಮ್ಮನಿರುವುದೇ ಎಂದಳು. ನಾವು ನಮ್ಮ ಮನಸ್ಸಾಕ್ಷಿಗೆ ಎದುರಿ ನಡೆಯಬೇಕು ಕವನ. ಸಮಾಜ ಜನಗಳ ಮನಸ್ಸಿಗನುಗುಣವಾಗಿ ನಡೆಯಲು ಸಾಧ್ಯವಿಲ್ಲ. ಬಡವ ಶ್ರೀಮಂತ ಎಂಬುದು ಸ್ನೇಹದ ಮಧ್ಯೆ ಬರದು. ನಾನು ಈ ತರದವನಲ್ಲ. ನಂಗೆ ಭೇದ ಭಾವ ಮಾಡುವ ದಿಮಾಕಿನ ಜನ ಎಂದ್ರೆ ಆಗದು. ನನಗೂ ಸರಳವಾಗಿರುವವರೇ ಇಷ್ಟ ಎಂದನು. ಒಳ್ಳೆಯ ವಿಚಾರ ಸರ್ ಎಂದಳು. ನಿಮ್ಮ ಮುಂದೆ ನನ್ನ ಬಗ್ಗೆ ನಾನೇ ಬಡಿವಾರ ಕೊಚ್ಚಿಕೊಳ್ಳುತ್ತಿರುವೆ ಅಂತ ಭಾವಿಸಬೇಡಿ. ನಿಮ್ಮನ್ನು ನನ್ನ ಪ್ರಭಾವಕ್ಕೆ ಒಳಗಾಗಲಿ ಎಂದು ಬಯಸುತ್ತಿಲ್ಲ. ನನಗೇಕೋ ನಿಮ್ಮ ಧೈರ್ಯ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಮನಸ್ಥೈರ್ಯ ಕಂಡು ನಿಮ್ಮಂತವರು ನನಗೆ ಸ್ನೇಹಿತರಾಗಿದ್ರೆ ಚೆನ್ನಾ ಎನಿಸಿತು ಎಂದನು. ಹೋ, ನನ್ನನ್ನು ಅಂತೂ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಹೋಲಿಸಿದ್ದೀರಿ. ನಾನೆಲ್ಲಿ ಅವಳೆಲ್ಲಿ ಸರ್. ಆ ಮಹಾನ್ ಮಹಿಳೆ ನಮಗೆಲ್ಲ ಮಾದರಿ ಎಂದಳು ಕವನ. ನಿಮ್ಮಲ್ಲೂ ಆ ಕೆಚ್ಚು ಕಂಡದಕ್ಕೆ ನಿಮ್ಮ ಸ್ನೇಹ ಬಯಸುವುದು. ನಿಮ್ಗೆ ನಮ್ಮ ಕಂಪನಿಯಲ್ಲಿ ಕೆಲಸ ಕೊಟ್ಟಿರೋದು ಎಂದನು. ಹೌದಾ ಸರ್, ಇದು ನನ್ನ ಸೌಭಾಗ್ಯ ಸರ್. ನಂಗೆ ನಿಮ್ಮ ಕಂಪನಿಯಲ್ಲಿ ಕೆಲಸ ಕೊಟ್ಟು ನಮ್ಮ ಮನೆಯನ್ನು ಬೆಳಗುವಂತೆ ಮಾಡಿದ್ದೀರಿ. ಥ್ಯಾಂಕ್ ಯು ಸರ್. ಹಾಗೆ ನಾನು ನಿಮ್ಮ ಸ್ನೇಹದ ಆಹ್ವಾನ ಸ್ವೀಕರಿಸುವೆ ಸರ್ ಎಂದಳು. ಹಾಗಿದ್ರೆ ಇಂದಿನಿಂದ ನನ್ನ ರಾಜೀವ ಎಂದು ಸಂಬೋಧಿಸಬಹುದು ತಾವು ಎಂದನು. ಸರಿ ಸರ್ ಎಂದಳು. ಮತ್ತೆ ಸರ್? ಓ ಸಾರಿ, ರಾಜೀವ್ ಎಂದಳು. ಗುಡ್ ಗುಡ್ ಎಂದನು. ಕವನಾಲ ವಿಚಾರಧಾರೆ. ಅವಳು ಬಡವಳಾದರೂ ಅವಳಲ್ಲಿರುವ ಕೆಚ್ಚು ದುಡಿದು ತನ್ನ ತಂದೆ ತಾಯಿಗೆ ಆಧಾರವಾಗಿ ನಿಂತ ಪರಿ ರಾಜೀವನಿಗೆ ಇಷ್ಟವಾದವು. ಹೀಗಾಗಿ ರಾಜೀವ್ ಕವನಳನ್ನು ತುಂಬಾ ಆತ್ಮೀಯವಾಗಿ ಕಾಣುತ್ತಿದ್ದನು. ಅವಳಿಗೆ ಯಾವ್ದಾದ್ರೂ ಕೆಲಸ ಕಷ್ಟ ಎನಿಸಿದ್ರೆ ತಾನೇ ತಿಳಿಸಿ ಹೇಳುತ್ತಿದ್ದನು. ಕವನ ಮೊದಲ ಸಂಬಳ ಬಂದು ನಂತರ ಮನೆಗೆ ಸ್ವೀಟ್ ಹಾಗೂ ಅಮ್ಮನಿಗೆ ಹೊಸ ಸೀರೆ, ಅಪ್ಪನಿಗೆ ಪಂಚೆ ಶರ್ಟ್ ತೆಗೆದುಕೊಂಡು ಹೋದಳು. ಅವರ ಅಮ್ಮ ತೆಪ್ಪೆ ಹಾಕಿ ಉಡುತ್ತಿದ್ದ ಸೀರೆ ನೋಡಿ ನೋಡಿ ಸಾಕಾಗಿದ್ದ ಕಾರಣ ಈಗ ಕೆಲಸ ಸಿಕ್ಕಿದ್ದಕ್ಕೆ ಮೊದಲು ಅಮ್ಮನಿಗೆ ಅಪ್ಪನಿಗೆ ಕೊಂಡಳು. ಅವರಮ್ಮ ನಿಂಗೇನ್ ತೆಗೆದುಕೊಂಡಿಲ್ಲವೇ ಎಂದರು. ಮುಂದಿನ ಸಲ ತೆಗೆದುಕೊಳ್ಳುವೆ ಅಮ್ಮ. ನನಗೆ ಬರುವ 15,000 ರೂಪಾಯಲ್ಲಿ ಮನೆ ಬಾಡಿಗೆ, ರೇಷನ್, ದಿನಸಿ, ಅಪ್ಪನ ಔಷಧಿ ಎಲ್ಲಾ ಆಗ್ಬೇಕು. ಮತ್ತೆ ಇಷ್ಟು ದುಡ್ಡಿನಲ್ಲೇ ತಿಂಗಳು ಪೂರ್ತಿ ನಡೆಸಬೇಕು ಎಂದು ಹೇಳಿ ಅಮ್ಮನ ಬಾಯಿ ಮುಚ್ಚಿಸಿದಳು. ನಂತರ ಅಪ್ಪನನ್ನು ಕರೆದುಕೊಂಡು ಒಳ್ಳೆಯ ದವಾಖಾನೆಗೆ ಹೋಗಿ ಬಂದಳು. ಡಾಕ್ಟರ್ ಏನೂ ಆಶಾದಾಯಕವಾಗಿಲ್ಲ. ಔಷಧಿ ನಾಟುವುದೂ ಇಲ್ಲ. ಇರುವಷ್ಟು ದಿನ ಇವರು ಹೀಗೆ ಅವರೇ ಮನಸ್ಸು ಮಾಡಬೇಕಷ್ಟೆ. ನಂಗೆ ಏನು ಆಗಿಲ್ಲ. ನಾನು ಆರಾಮವಾಗಿದ್ದೇನೆಂಬ ಆತ್ಮಸ್ಥೈರ್ಯ ಅವರಿಗೆ ಬಂದರೆ ಹುಷಾರಾಗಬಹುದು ಎಂದರು. ಸಪ್ಪಿ ಮುಖ ಹಾಕಿ ಅಪ್ಪನನ್ನು ಮನೆಗೆ ಕರೆತಂದಳು. ಅಮ್ಮನಿಗೆ ಡಾಕ್ಟರ್ ಹೀಗೆಂದರು ಎಂದಳು. ಹೋಗಲಿ ಬಿಡು, ನನ್ನ ಹಣೆಬರ ನನಗೆ ಆಗುವಷ್ಟು ಕಾಲ ಮಾಡುವೆ. ನಾನೇ ಇವರಿಗಿಂತ ಮೊದಲು ಹೋದ್ರೆ ಇವರ ಗತಿ ಎಂದರು. ಕವನಾಳ ತಾಯಿ ಅಮ್ಮ ಹಾಗೆಲ್ಲ ಏಕೆ ಮಾತನಾಡುವೆ? ನಾನಿದ್ದೇನೆ, ನೋಡಿಕೊಳ್ಳುವೆ. ನಂಗೆ ನೀವೇನು ಭಾರವಲ್ಲ ಎಂದಳು. ನಿನಗೂ ನಿನ್ನದೇ ಆದ ಬಯಕೆಗಳು ಆಸೆಗಳು ಇವೆ ಅಲ್ವಾ? ನಮಗಾಗಿ ಅವನ್ನೆಲ್ಲ ಗಾಳಿಗೆ ತೂರಿ ಬದುಕು ನಡೆಸುವುದು ನೋಡಲಾಗದು ಎಂದರು. ಅಮ್ಮ, ನನಗೆ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವ ಆಸೆ ಬಿಟ್ಟು ಬೇರೇನು ಆಸೆಗಳು ಇಲ್ಲ. ನೀನು ಸುಮ್ಮನೇನೇನು ಯೋಚಿಸ್ಬೇಡ. ಅಕ್ಕನಂತೆ ನಾನೇನೋ ಮಾಡಲ್ಲ ಎಂದಳು ಕವನ ನೋವಿನ ಸ್ವರದಲ್ಲಿ. ಅವರಮ್ಮ ಹೀಗೆ ಯಾವಾಗ ಅಂದರೆ ಆಗ ಏನೇನೋ ಮಾತನಾಡಿ ಹೊಟ್ಟೆ ಇರಿಸುವರು. ಒಂದೊಂದಿನ ಅತಿ ಮಮತೆಯಿಂದ ಕಾಣುವರು ಮಗಳನ್ನು. ತಲೆ ಸವರುತ್ತ ಏನು ಮಾಡಲಿ ಮಗಳೇ, ನಿಮ್ಮ ಅಪ್ಪ ದುಡಿತಾ ಇದ್ರೆ ಇಷ್ಟೊಂದು ಸಂಕಟ ಪಡಬೇಕಾಗಿರಲಿಲ್ಲ. ಹರೆಯದ ಮಗಳನ್ನು ಮದುವೆ ಮಾಡಿ ಕಳಿಸದೆ ದುಡಿಸಿಕೊಂಡು ತಿನ್ನುತ್ತಿರಲಿಲ್ಲ. ನೀನು ತರುವ ಕಾಸಿಗೆ ಬಾಯಿ ಬಿಡುವಂತಾಗಿದೆ ಎಂದು ಅಳುವವರು. ಅದಕ್ಕೆ ಕವನ ಅಮ್ಮನ ಮಾತನ್ನು ಹೇಗೆ ತಗೋಬೇಕು ತಿಳಿಯದೆ ಗೊಂದಲದಲ್ಲಿ ಇರುತ್ತಿದ್ದಳು. ನೋಡಲು ಸುಂದರಿ ಬೇರೆ ಕವನ. ಆ ಕಾರಣಕ್ಕೂ ಅವರಮ್ಮನಿಗೆ ಮಗಳನ್ನು ಹೊರ ಕಳಿಸಲು ಭಯವಾಗುತ್ತಿತ್ತು. ಕೆಂಡ ಸಂಪಿಗೆ ಬಣ್ಣವನ್ನೇ ಇದ್ದ ಕವನ ಮನದಲ್ಲಿ ನಿಗಿನಿಗಿ ಕೆಂಡ ಹೊತ್ತೇ ನಡೆದಿದ್ದಳು. ಅದು ಶಾಂತವಾಗುವ ಬಗ್ಗೆ ಮಾತ್ರ ತಿಳಿಯದಾಗಿತ್ತು. ಅವರ ಒಟಾರಿನಲ್ಲಿರುವ ಒಬ್ಬ ಹುಡುಗ ಕವನಾಳ ಬಡತನ ಹಾಗೂ ಯೌವನದ ಮೇಲೆ ಕಣ್ಣ ಹಾಕಿದ್ದನು. ಕವನ ಹೋಗುವುದು ಇಲ್ಲ ಬರುವುದು ಕಂಡ್ರೆ ಸಾಕು ನೀನೆಲ್ಲೋ ನಾನಲ್ಲಿ ಎಂಬ ಹಾಡು, ಬಂದಳು ಬಂದಳು ಕಾಂಚನ ಎಂಬ ಹಾಡು ಗುಣಗುಣಿಸುತ್ತಿದ್ದನು. ಕೆಸರಿನ ಮೇಲೆ ಕಲ್ಲಾಕಿ ಮೈಗೇಕಿ ಸಿಡಿಸಿಕೊಳ್ಬೇಕು ಎಂದು ಕವನ ಉದಾಸೀನ ಮಾಡಿ ಹೋಗುತ್ತಿದ್ದಳು. ಆದರೆ ಒಂದು ದಿನ ಕವನಾಳ ಹತ್ತಿರ ಬಂದ ಮೋಹನ, ನೀನು ನನ್ನ ಕನಸಿನ ರಾಣಿ, ಐ ಲವ್ ಯು ಅಂತ ಅವಳ ಕೆನ್ನೆಗೆ ತನ್ನ ಕೈ ತಾಗಿಸಲು ನೋಡಿದನು. ಆದ್ರೆ ಛೀ, ಇದೇನು ಮೋಹನ ನೀನು ಮಾಡುತ್ತಿರುವುದು ಎಂದಳು. ಏನೆಂದು ಗೊತ್ತಿಲ್ಲವೇನು? ನಿನ್ನ ಅಕ್ಕ ಹೀಗೆ ತನ್ನ ಗೆಳೆಯನೊಂದಿಗೆ ಈ ಬೀದಿ ತುಂಬಾ ಸರಸ ಸಲ್ಲಾಪ ನಡೆಸಿ ಒಂದು ದಿನ ಅವನ ಹಿಂದೆ ಹೋದಳು. ಹಾಗೆ ನಾನು ನೀನು ಎನ್ನುವಾಗ ಕವನಳಿಗೆ ಕೋಪ ಬಂದು ಅವನ ಕೆನ್ನೆಗೆ ಬಾರಿಸಿ ಹಿಂದೆ ಮಾತನಾಡಿರುವೆ. ಹೀಗೆಲ್ಲ
ಇನ್ನು ಮುಂದೆ ಈ ತರ ಮಾತನಾಡಿದ್ರೆ ಇಡೀ ವಠಾರದ ಮುಂದೆ ಮರ್ಯಾದೆ ಹರಾಜು ಹಾಕುವೆ ಎಂದು ತನ್ನ ಮನೆಯತ್ತ ಸರಸರನೆ ನಡೆದಳು. ರಾಜೀವ ಅಂದು ಕವನಳನ್ನು ತನ್ನ ಕ್ಯಾಬಿನ್ಗೆ ಕರೆಸಿ, ಕವನ, ನಿನಗೊಂದು ಹೊಸ ಕೆಲಸ ಕಾಯ್ತಿದೆ ಎಂದನು. ಯಾವುದದು ಹೇಳಿ ಎಂದಳು. ನಾನ್ ನಿಂಗೆ ಮೊದಲೇ ಹೇಳಿದೆನಲ್ಲ, ಮನೆಯನ್ನು ನೋಡಿಕೊಳ್ಳುವವರು ಬೇಕು ಅಂತ. ಈಗ ಅದರ ಅವಶ್ಯಕತೆ ಇದೆ. ನನ್ನ ಅಜ್ಜಿ ತಾತ ಊರಿನಿಂದ ಬರುತ್ತಿರುವರು. ನಾನು ಮನೆಯನ್ನು ಹಾಸ್ಟೆಲ್ ತರ ಇರಿಸಿರುವೆ. ಮನೆಗೆಲಸದವರು ನಾನು ಹೇಳಿದ ಸಮಯಕ್ಕೆ ಬರುವುದಿಲ್ಲ. ಹಾಗಂತ ಗುಡಿಸಿ ಒರೆಸುವ ಕೆಲಸ ನೀನ್ ಮಾಡ್ಬೇಕಾಗಿಲ್ಲ. ಆಯಾ ಕೆಲಸಕ್ಕೆ ಕೆಲಸದವರು ಇರುವರು. ನೀನೇ ಮನೆಯವಳಂತೆ ನಿಂತು ಎಲ್ಲವನ್ನು ಮಾಡಿಸ್ಬೇಕು. ಮನೆ ಮುಂದಿನ ಗಾರ್ಡನ್ ಹೂಗಳ ಗಿಡಗಳಿಂದ ಅಲಂಕರಿಸಬೇಕು. ಹಾಗೆ ಪ್ರತಿಯೊಂದು ರೂಮ್ ಸ್ವಚ್ಛ ಶುಭ್ರವಾಗಿ ಹೊಳೆಯಬೇಕು. ಮನೆ ಕೆಲಸ ಮಾಡುವವರಿಗೆ ಹೇಳಿ ಮಾಡಿಸ್ಬೇಕು ಎಂದನು. ಆಯ್ತು ರಾಜೀವ್, ನನ್ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದಕ್ಕೆ ನನ್ನ ಜೀವಮಾನವಿಡೀ ಋಣಿಯಾಗಿರ್ವೆ. ನೀವು ನನಗೊಪ್ಪಿಸಿದ ಈ ಹೊಸ ಕೆಲಸ ಆದಷ್ಟು ಚೆನ್ನಾಗಿ ಮಾಡಲು ಪ್ರಯತ್ನಿಸುವೆ ಎಂದಳು. ಮಾರನೇ ದಿನ ಕವನಳನ್ನು ಕರೆದುಕೊಂಡು ಹೋಗಿ ತನ್ನ ಮನೆಯನ್ನು ತೋರಿಸಿದನು. ಕವನ ಆ ಮನೆಯನ್ನು ನೋಡಿ ಅರ್ಥ ಮಾಡಿಕೊಂಡಳು. ಕೆಲಸಗಳು ಎಷ್ಟಿವೆ, ಹೇಗೆ ಮಾಡ್ಬೇಕು ಎಂದು ಅರಿತಳು. ಒಂದು ದಿನದಲ್ಲಿ ಮನೆಯ ಪೂರ್ಣ ನಕ್ಷೆಯನ್ನು ಬದಲಾಯಿಸಿದಳು. ಅದನ್ನು ನೋಡಿ ರಾಜೀವ ಇದು ನನ್ನ ಮನೆನಾ ಎಂದುಕೊಂಡು ಆಶ್ಚರ್ಯಪಟ್ಟನು. ಕವನ, ನಿನ್ ಕೈಯಲ್ಲಿ ಜಾದು ಏನಾದ್ರೂ ಇದೆಯೇ? ಇದು ನಂದೇ ಮನೆನಾ ಎನ್ನಿಸ್ತಿದೆ. ಇನ್ನೂ ಒಂದು ಕೆಲಸ ಬಾಕಿ ಇದೆ ನಿಂದು ಎಂದವನು ಕವನಳನ್ನು ಕಣ್ಣಲ್ಲಿ ತುಂಬಿಕೊಳ್ಳುತ್ತಾ, ಏನು ಹೇಳಿ, ಅದನ್ನು ನನಗೆ ಮಾಡಲು ಸಾಧ್ಯವಾದ್ರೆ ಮಾಡುವೆ ಎಂದಳು. ಆ ಸಾಧ್ಯವೇನಿಲ್ಲ, ನಿಂಗೆ ಆ ಕೆಲಸ. ಅದು ನಾಳೆ ಬರುವ ನನ್ನ ಅಜ್ಜಿ ತಾತನೇ ನನಗೆ ಸರ್ವಸ್ವ. ಅವರ ಮನ ನೀನು ಗೆಲ್ಬೇಕು. ಹೇಗೋ ಅವರಿಗೆ ನನಗೆ ಅಡುಗೆ ಮಾಡುವ ವ್ಯಕ್ತಿಯ ಅಡುಗೆ ಇಡಿಸದು. ನೀನೇ ನಿನ್ನ ಕೈಯಾರೆ ಅಡುಗೆ ಮಾಡಿ ಬಡಿಸಿ ನಮ್ಮ ಮನೆಯಲ್ಲಿ ಒಬ್ಬಳಾಗಿ ಅವರು ಇಲ್ಲಿ ಇರುವವರೆಗೂ ನೋಡಿಕೊಂಡ್ರೆ ನಂಗೆ ಬಲು ಸಂತೋಷ ಎಂದನು. ಹಾಗೇಗೆ ಆಗುವುದು ರಾಜೀವ, ನಾನ್ ನಮ್ಮ ಮನೆಗೆ ಹೋಗ್ಬೇಡ್ವಾ? ಆಫೀಸ್ ಕೆಲಸ ಮಾಡ್ಬೇಡ್ವಾ ಎಂದಳು. ಆಫೀಸ್ಗೆ ನೀನು ವಾರದಲ್ಲಿ 2 ದಿನ ಬಾ ಸಾಕು. ಅಜ್ಜಿ ತಾತ ಇಲ್ಲಿ ಇರುವವರೆಗೂ ನಿನ್ ಕೆಲಸ ಮನೆಯಲ್ಲೇ. ಜಾಸ್ತಿ ಅವರು ಒಪ್ಪಿಕೊಂಡ್ರೆ ನೀನು ಈ ಮನೆಯ ಒಡತಿ ಆಗ್ಬಹುದು ಎಂದನು. ರಾಜೀವ, ಏನ್ ಹೇಳ್ತಿರುವೆ ನೀವು ಎನ್ನುತ್ತಾ ನಾಚಿಕೆ ಅಡ್ಡಿ ಬಂದ ಕಾರಣ ಮುಖ ಕೆಳಗೆ ಹಾಕಿ ನೆಲ ನೋಡುತ್ತಾ, ನಾನು ನಿಮ್ಮ ಸ್ನೇಹಿತೆಯಷ್ಟೇ ಎಂದಳು. ನಿಜ, ನಾವಿಬ್ಬರು ಒಳ್ಳೆಯ ಸ್ನೇಹಿತರು. ಆ ಸ್ನೇಹಕ್ಕೆ ಒಂದು ಹೆಸರಿಡುವ ತುಡಿತ ನನಗೆ. ಅದು ತಮ್ಮ ಅನುಮತಿ ಪಡೆದೆ ಎಂದು ಅನುರಾಗಭರಿತ ನೋಟ ಅವಳತ್ತ ಬೀರಿದನು. ಕವನ ಅದನ್ನು ಅರ್ಥ ಮಾಡಿಕೊಂಡಳು. ಅವಳ ಮನವು ಕ್ಷಣ ಹೋಲಾಡಿತು. ರಾಜೀವ, ಮೊದಲು ನಿಮ್ಮ ಅಜ್ಜಿ ತಾತ ಬರುವುದಕ್ಕೆ ಸ್ವಾಗತಿಸಲು ಏನೇನ್ ಮಾಡ್ಬೇಕು ಅದನ್ನು ಮಾಡೋಣ. ನಂತರ ನಮ್ಮ ವಿಷಯ ನೀವೇನು ಹೇಳಿದ್ದೀರಿ. ನಾನ್ ನಿಮ್ಮ ಮನೆಯಲ್ಲಿ ಸಂಜೆವರೆಗೆ ಬರ್ಬೇಕು ಅಂತ. ಆದ್ರೆ ನಾನು 7 ಗಂಟೆಗೆಲ್ಲ ಮನೆಗೆ ತೆರಲೇಬೇಕು. ಇಲ್ಲದಿದ್ರೆ ನಮ್ಮ ಅಪ್ಪ ಅಮ್ಮ ಕೋಪ ಮಾಡಿಕೊಳ್ಳುವರು ಎಂದಳು. ಅವರಿಗೆ ಹೇಳು ಈ ಕೆಲಸದ ಬಗ್ಗೆ, ಹಾಗೂ ಈ ನಿನ್ನ ಕೆಲಸಕ್ಕೆ ಸಂಬಳವನ್ನು ಕೊಡುವೆ. ಹೆಚ್ಚಿನ ದುಡ್ಡು ಬರುವುದೆಂದರೆ ನಿಮ್ಮ ಅಮ್ಮ ತಕರಾರು ತೆಗೆಯಲಿಕ್ಕಿಲ್ಲ. ಹಾಗೂ ನೀನು 7 ಗಂಟೆಗೆ ನಿಮ್ಮ ಮನೆಗೆ ಹೊರಡು. ನಾನು ಬಂದಿರ್ತೇನೆ ಆಫೀಸ್ನಿಂದ ಅಷ್ಟರಲ್ಲಿ ಎಂದನು. ಸರಿ, ಒಳ್ಳೆಯದು. ಹಾಗಿದ್ರೆ ನಾಳೆಯಿಂದ ಮನೆ ಎಂಬ ಮಿಷಿನ್ ಕೆಲಸ ಯಶಸ್ವಿ ಆಗಲು ಶ್ರಮಿಸುವೆ. ಈಗ ಹೊರಡ್ತೇನೆ ಮಹಾಸ್ವಾಮಿ ಎಂದಳು. ಆಗ ರಾಜೀವ, ನಿಂಗೆ ನಾಟಕವೂ ಬರುವುದೋ ಎಂದನು. ಏನಿಲ್ಲ, ಹಾಗೆ ಹೇಳ್ಬೇಕೆನಿಸಿತು ಅಷ್ಟೇ. ಬರ್ತೇನೆ ಬಾಯ್ ಎಂದು ತನ್ನ ಮನೆ ಕಡೆಗೆ ಹೋಗುವ ಬಸ್ ನಿಲ್ದಾಣದ ಕಡೆಗೆ ಹೆಜ್ಜೆ ಹಾಕಿದಳು. ರಾಜೀವ ಯೋಚಿಸುತ್ತಿದ್ದ, ಆ ಹುಡುಗಿ ನಿಜವಾಗಿಯೂ ಒಂದು ಅಮೂಲ್ಯವಾದ ರತ್ನವೇ ಸರಿಯೇ. ಎಷ್ಟೊಂದು ಕಷ್ಟ ದುಃಖ ತನ್ನೊಳಗೆ ತುಂಬಿಕೊಂಡಿರುವಳು. ಆದರೂ ಲವಲವಿಕೆಯಿಂದ ಹೇಳಿದ ಕೆಲಸ ಮಾಡುವಳು. ತನ್ನೊಳಗೆ ಜ್ವಾಲಾಮುಖಿಯನ್ನೇ ಇರಿಸಿಕೊಂಡರೂ ಹೊರಗೆ ಮಾತ್ರ ಶಾಂತ ಮೂರ್ತಿಯಂತಿರುವಳು. ಅಂದು ನಾನಂದುಕೊಂಡಿದ್ದೆ ಬಜಾರಿಯವಳು ಅಂತ. ಆದ್ರೆ ಅವಳ ಪರಿಸ್ಥಿತಿಯಲ್ಲಿ ಯಾರೇ ಇದ್ರು ಹಾಗೇ ಹಾಡುವರು. ನೋಡಲು ಅಷ್ಟೇ ಮುದ್ದಾಗಿದ್ದಾಳೆ. ಈ ಸಾರಿ ಸಂಬಳದಲ್ಲಿ ಹೊಸ ಬಟ್ಟೆ ತಗೋಬಹುದಿತ್ತು ಅವಳು. ಅದು ಬಿಟ್ಟು ದುಡ್ಡೆಲ್ಲ ಅಮ್ಮ ಅಪ್ಪನಿಗೆ ವೆಚ್ಚಿಸಿರುವಳು ಎನಿಸುವುದನ್ನು ನಾಳೆ ಅಜ್ಜಿ ತಾತ ನೋಡಿದ್ರೆ ಅವಳನ್ನು ಕೆಲಸದವಳು ಎಂದುಕೊಂಡು ಬಿಟ್ಟಾರು. ಬೇಡ ಬೇಡ, ನಾನೇ ಹೋಗಿ 1-2 ಹೊಸ ಉಡುಪು ತಂದು ನನ್ನ ಉಡುಗೊರೆಯಾಗಿ ಕೊಡ್ಬೇಕು ಎಂದುಕೊಂಡನು ರಾಜೀವ. ಮೋಹನ ಸುಮ್ಮನಾಗಿ ಕವಳಾಳನ್ನು ತನ್ನ ತಂಗಿ ಎಂದುಕೊಂಡು ಕುಳಿತಾನೆ. ಅಂದು ರಾಜೀವ್ನ ಅಜ್ಜಿ ತಾತ 8 ಗಂಟೆಗೆ ಬಂದರು. ಡ್ರೈವರ್ ಹೋಗಿ ಕರೆತಂದನು. ನಿರ್ಮಲಬಾಯಿ ರಾಜೀವ್ನ ಅಜ್ಜಿ. ಮನೆಯ ಅಂದ ಚಂದ ಎದ್ದು ಕಾಣುವುದು ಕಂಡು ಬೆರಗಾಗಿ, ರಾಜೀವ, ಈ ಮನೆ ನಿಂದೆ ಏನೋ? ನಂಗೆ ಅನುಮಾನ ಯಾರದ್ದೋ ಮನೆಗೆ ಬಂದಂತ ಅನುಭವ. ಇದ್ರಲ್ಲಿ ಯಾರದೋ ಕೈವಾಡವಿರ್ಬೇಕು. ನೀನಂತೂ ಮಾಡಿರಲಾರ. ಅದ್ರಲ್ಲೂ ಯಾವುದೋ ಹೆಣ್ಣಿನ ಕೈವಾಡವಿದೆ ಎನ್ನಿಸ್ತಿದೆ. ಯಾರದ್ದು? ನೀನ್ ನಮ್ಗೆ ಹೇಳದೆ ಮದುವೆ ಏನಾದ್ರೂ ಆಗಿರುವೆ ಹೇಗೆ ಎಂದರು. ಅಯ್ಯೋ ಅಜ್ಜಿ, ನಾನ್ ನಿಮ್ಗೆ ಹೇಳದೆ ಮದುವೆ ಆಗ್ತೇನಾ ಎಂದನು. ಹಾಗಿದ್ರೆ ಯಾರು ಇದನ್ನೆಲ್ಲ ಮಾಡಿದ್ದು? ಹೇಳು ರಾಜೀವ ಎಂದರು. ಆಗ 1 ನಿಮಿಷ ಎಂದ ಅಡುಗೆ ಮನೆಯಲ್ಲಿ ಅಜ್ಜಿ ತಾತನಿಗಾಗಿ ತಿಂಡಿ ಸಿದ್ಧಗೊಳಿಸುತ್ತಿದ್ದ ಕವನಾಳನ್ನು ಕರೆದುಕೊಂಡು ಹಾಲ್ಗೆ ಕರೆತಂದು ಕವನಾಳನ್ನು ಪರಿಚಯಿಸಿದನು. ಇವಳು ನನ್ನ ಬಲಗೈ ಇದ್ದಂತೆ, ಆಫೀಸ್ನಲ್ಲೂ ಮನೆಯಲ್ಲೂ. ಹಾಗಂತ ನಮ್ಮ ಮನೆಯಲ್ಲಿ ಇರುವುದಿಲ್ಲ. ಸಂಜೆವರೆಗೆ ಇಲ್ಲಿದ್ದು ಸಂಜೆಗೆ ಮನೆಗೆ ಮರಳುವಳು. ಇದನ್ನೆಲ್ಲ ಇವಳೇ ಮಾಡಿರುವಳು ಎಂದನು.
ಕೆಲಸದವರಿಗಿಂತ ಇವಳು ಬೆಸ್ಟ್ ಎನಿಸಿತು. ನನ್ನ ಆತ್ಮೀಯ ಸ್ನೇಹಿತೆ, ಇವಳ ಕೈಚಲ್ಕ ಇದೆಯಲ್ಲ ಎಂದನು ರಾಜೀವ. ನಿರ್ಮಲಾಬಾಯಿ ಆಗ, ಓ ಹೌದಾ, ತುಂಬಾ ಚೆನ್ನಾಗಿ ಅಲಂಕರಿಸಿದ್ಯಮ್ಮ. ನೀನ್ ಇವನಿಗೆ ಎಲ್ಲಿ ಸಿಕ್ದೆ ಎಂದರು. ನಾನು ಆಂಟಿ ಕೆಲಸ ಕೇಳಿಕೊಂಡು ಹೋಗಿದ್ದೆ ಇವರ ಆಫೀಸ್ಗೆ, ಸೊ ಅಲ್ಲಿಯೇ ಸಿಕ್ದೆ ಎಂದಳು. ಕವನ ಆಫೀಸ್ನ ಕೆಲಸದೊಂದಿಗೆ ಈ ಕೆಲಸವನ್ನು ಮಾಡಲು ನಿನ್ನ ಕೆಲಸ ನಮ್ಗೆ ಇಷ್ಟವಾಯಿತು ಎಂದರು ನಿರ್ಮಲಾಬಾಯಿ ಹಾಗೂ ತಾತ ಮಂಜಣ್ಣ. ಆಗ ಕವನ, ಒಂದ್ ನಿಮಿಷ ಆಂಟಿ ಅಂಕಲ್, ನಿಮ್ಗೆ ಕಾಫಿ ತರುವೆ ಎಂದಳು. ಸರಿ ಕೊಡಮ್ಮ, ಕುಡಿದು ಸ್ನಾನ ಮಾಡಿ ಬರುತ್ತೇನೆ ಎಂದರು. ಸರಿ ತಂದೆ ಎಂದು ಹೊಳಹೋದಳು. ಅಂದು ಮಾಡಿದ ತಿಂಡಿಗೆ ವಡೆ, ಇಡ್ಲಿ, ಸಾಂಬಾರ್ ತಿಂದು ಇಬ್ಬರು ಬಾಯಿ ತುಂಬಾ ಹೊಗಳಿದರು. ಕವನಾಲ ಊಟೋಪಚಾರ, ಅವಳ ನಡವಳಿಕೆ, ಅವಳ ಸೌಂದರ್ಯದಿಂದ ನಿರ್ಮಲಾಬಾಯಿ ಮಂಜಣ್ಣ ಪ್ರಭಾವಿತರಾದರು. ಕವನಾಲ್ಗೆ ನಿರ್ಮಲಾಬಾಯಿ ತೋರುವ ಪ್ರೀತಿ ಮಮತೆ ಇಷ್ಟವಾಗಿ ಅವರೊಂದಿಗೆ ತನ್ನ ಕಷ್ಟ ಸುಖ ಹಂಚಿಕೊಂಡಳು. ಆದರೂ ತುಂಬಾ ಧೈರ್ಯವಂತೆ ಬಿಡು. ನಿನ್ನ ವಯಸ್ಸಿನ ಹುಡುಗಿಯರು ಈಗಿನ ಕಾಲದಲ್ಲಿ ಬರೀ ತಮ್ಮದೇ ನೋಡಿಕೊಂಡು ಬಾಯ್ ಫ್ರೆಂಡ್ ಅದು ಇದು ಅಂತ ತಮ್ಮದೇ ಪರಿಧಿಯಲ್ಲಿ ಇರುವರು. ಹೆತ್ತವರು ಅವರ ವಿಚಾರಗಳನ್ನು ಬೇಡದಂತೆ ಇರುವರು. ಆದ್ರೆ ನೀನೆಲ್ಲರಿಗಿಂತ ಭಿನ್ನ. ನಿಮ್ಮ ಅಕ್ಕನಂತೆ ಸ್ವಾರ್ಥಿಯಾಗದೆ ತಂದೆ ತಾಯಿಯ ಬಾಳಿಗೆ ಬೆಳಕಾಗುತ್ತಿರುವೆ. ಹೀಗೇ ಇದ್ದು ನೀನು ಬೆಂಬಲಕ್ಕೆ ನಾನಿದ್ದೇನೆ ಎಂದರು. ಗಂಡ ಮಂಜಣ್ಣನವರಲ್ಲಿ ಬಂದು ನಿರ್ಮಲಾಬಾಯಿ ಕವನಾಲ ಗುಣಗಾನ ಮಾಡಿದರು. ಆ ಹುಡುಗಿ ತುಂಬಾ ಒಳ್ಳೆಯವಳು ಅಲ್ಲ, ತನ್ನ ಹೆತ್ತವರಿಗಾಗಿ ಕಷ್ಟಪಡುತ್ತಿದೆ. ಮದ್ವೆ ಮಾಡಿಕೊಂಡ ಹೋಗಬೇಕಾದ ವಯಸ್ಸಿನಾಗ ಹಿಂಗ ಮಂದಿ ಮನ್ಯಾಗ ಕೆಲ್ಸ, ಆಫೀಸ್ನಾಗ ಕೆಲ್ಸ ಮಾಡ್ಕೋತಾ ಸಂಸಾರದ ಬಂಡಿ ಮುಂದಕ್ಕೆ ಹೇಳಿಕೊಳ್ತಾ ಇದ್ದಾಳ. ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾಳ, ನಮ್ಮ ಕಾಳಜಿ ಮಾಡ್ತಾಳ ಅಂತ. ಮನೇನೂ ಎಷ್ಟೊಂದು ಚೆನ್ನಾಗಿ ಇರ್ತಾಳ ಎಂದರು. ಆಗ ಮಂಜಣ್ಣ, ಹ್ಞೂ, ಅದಕ್ಕ ನನ್ಗೊಂದು ವಿಚಾರ ಬಂದದು ಎಂದರು. ಏನದು? ಇವಳನ್ನು ನಮ್ಮ ರಾಜುಗೆ ಮದುವೆ ಮಾಡಿಸಿದ್ರೆ ಹೆಂಗೆ ಅಂದರು. ಆಗ ನಿರ್ಮಲಾಬಾಯಿ, ಚೇಚೆ, ಅದೆಲ್ಲ ಬೇಡ. ಕೆಲಸ ಮಾಡಿಕೊಂಡಿರುವಾಕೆ ನಮ್ಮ ಮೊಮ್ಮಗನ ಸೊಸೆ ಆಗೋದು ಬೇಡ. ನಮ್ಮ ಅಣ್ಣನ ಮಗಳ ಮದುವೆಗೆ ತಯಾರಿದ್ದಾಳೆ. ಆಕಿನ ಬರಕ್ಕ ಹೇಳ್ತೀನಿ. ಆಕಿನ ರಾಜೀವ್ನ ಮದುವೆ ಆಗೋದು. ಆ ವಿಷಯದಾಗ ಮತ್ತೊಂದು ಚರ್ಚೆ ಮಾಡೋ ಹಂಗಿಲ್ಲ ಎಂದು ಎದ್ದು ಹೋಗಿದ್ರು. ಒಟ್ಟಿನಲ್ಲಿ ರಾಜೀವನ ಅಜ್ಜಿ ತಾತನಿಗೆ ಕವನ ಇಷ್ಟವಾದರೂ ಅವಳನ್ನು ಮನೆಯ ರಾಜೀವನ ಹೊಡತಿ ಮಾಡಲು ಅಜ್ಜಿಯ ನಕಾರವಂತೂ ಇತ್ತು. ಒಂದು ದಿನ ರಾಜೀವ ಸ್ನಾನ ಮಾಡಲು ಹೋದಾಗ ಅವನ ಟವೆಲ್ ಬಾತ್ರೂಮ್ನಲ್ಲಿ ಕೆಳಬಿದ್ದು ಒದ್ದೆ ಆದ ಕಾರಣ ಟವೆಲ್ ಬೇಕು, ಯಾರಾದ್ರೂ ಬನ್ರಿ ಎಂದು ಕೂಗುತ್ತಿದ್ದನು. ಅಜ್ಜಿ ತಾತ, ಕವನ, ನೀನೇ ಹೋಗು, ರಾಜೀವ್ನ ಯಾಕ ಹಂಗ ಒದರ್ಲಿಕ್ಕ ಹತ್ಯಾನ ನೋಡು ಎಂದರು. ಒಲೆಯ ಮೇಲೆ ಆಲೂಗಡ್ಡೆ ಪಲ್ಯ ಮಾಡುತ್ತಿದ್ದಳು. ಸ್ಟವ್ ಆಫ್ ಮಾಡಿ ರಾಜೀವನ ಕೋಣೆ ಹತ್ತ ನಡೆದಳು. ಯಾರಾದ್ರೂ ಬರ್ತೀರಾ ಇಲ್ವಾ? ಕವನ, ರಾಜೀವ, ಏನಕ್ಕೆ ಕೂಗಿದಿರಿ? ಬೇಗ ಹೇಳಿ, ತಿಂಡಿ ಸಿದ್ಧ ಮಾಡ್ತಿದ್ದೆ. ಅಜ್ಜಿ ನೋಡು ಎಂದರು. ಬಂದೆ ಎಂದಳು. ಇಲ್ಲದಿದ್ರೆ ನನ್ನ ನೋಡಲು ಬರಲು ಮನಸ್ಸಿಲ್ವಾ? ಇತ್ತೀಚೆಗೆ ಅಜ್ಜಿ ತಾತ ಬಂದ್ಮೇಲೆ ನನ್ನ ಗಮನ ಹರಿಸುವುದು ಕಡಿಮೆ ಮಾಡಿರುವೆ. ಇದಕ್ಕೆಲ್ಲ ಶಿಕ್ಷೆ ವಿಧಿಸಬೇಕಾಗುವುದು ಬಾಲೆ ಎಂದನು. ಅಯ್ಯೋ ಗುರುಗಳೇ, ಹಾಗೆಲ್ಲ ಮಾಡ್ಬೇಡಿ. ಈಗ ಬಂದಿರುವೆನಲ್ಲ, ಮುನಿಸು ಬಿಟ್ಟು ಬಿಡಿ. ಈಗ ಹೇಳಿ, ಏನು ಕರೆದದ್ದು ಎಂದಳು. ನಿನ್ನ ನೋಡಲು ಕರೆದೆ ಎಂದನು. ಹಾಗಾದ್ರೆ ನಾನು ಹೊರಟೆ ಎಂದಳು. ಅದೇನು, ನಾನು ನೋಡಿಯೇ ಇಲ್ಲ. ನೀನು ಹೊರಡುವುದು ಉಚಿತವಲ್ಲ ಬಾಲೆ ಎಂದನು. ಓ ರಾಜೀವ, ಸಾಕು ನಿಮ್ಮ. ಬೆಳಿಗ್ಗೆ ರೊಮ್ಯಾಂಟಿಕ್ ಮೂಡ್ ನಲ್ಲಿ ಇರೋ ಹಾಗ ಇದ್ದೀರಾ. ತಿಂಡಿ ತಿನ್ನೋಕೆ ಹೊರಬರ್ತಿರ್ಲಿಲ್ವಾ? ಆಗ ನಾನು ನೀವು ಒಬ್ಬರನ್ನೊಬ್ಬರು ನೋಡೋಣ. ಈಗ ನಾನು ಹೊರಟೆ ಎಂದಳು. ಕವನ, ಹೋಗ್ಬೇಡ. ನನ್ನ ಹೀಗೆ ಬಿಟ್ಟು ಹೋದ್ರೆ ನಾನು ಹೊರಬರೋದು ಕಷ್ಟ. ನನ್ನ ಟವೆಲ್ ಕೆಳಗೆ ಬಿದ್ದು ಒದ್ದೆ ಆಗಿದೆ. ನನ್ನ ಬೀರುವಿನಿಂದ ಬೇರೆ ಟವೆಲ್ ಕೊಡು ಎಂದನು. ಸರಿ ಎಂದು ಬೀರುವಿನಿಂದ ಟವೆಲ್ ತೆಗೆದು, ತಗೊಳ್ಳಿ ರಾಜೀವ ಎಂದು ಬಾಗಿಲು ಸ್ವಲ್ಪ ತೆಗೆದು ಕೈ ಚಾಚಿದನು. ಆಗ ಆ ಕೈಗೆ ಟವೆಲ್ ಕೊಡಲು ಹೋದಳು. ರಾಜೀವ ಟವೆಲ್ ಇಸ್ಕೊಳ್ಳದೆ ಅವಳ ಮುಂಗಾಯಿ ಹಿಡಿದು ಎಳೆದನು. ಅವಳು ಅವನ ನಗ್ನ ದೇಹ ನೋಡಿ, ಬಿಡಿ, ನನಗೆ ನಾಚಿಕೆ ಆಗುವುದು. ಟವಲ್ ತಾನೇ ಕೇಳಿದ್ದು ಎಂದಳು. ಅದೆಂತ ನಾಚಿಕೆ? ಈ ನಾಚಿಕೆ ಮುಖ ನೋಡಲು ಇನ್ನೂ ಸುಂದರ ಎಂದನು. ರಾಜೀವ್, ನಿಮ್ಗೆ ಏನೋ ಆಗಿದೆ, ಕೈ ಬಿಡಿ. ಒಲೆಯ ಮೇಲೆ ಪಲ್ಯ ಮಾಡಲು ಇರಿಸಿರುವೆ ಎಂದಳು. ಆದ್ರೆ ನನ್ನ ಮನಸ್ಸು ಕೂಗುತ್ತಿದೆ, ಬಾ ಎಂದು ನಿನ್ನ ಎಂದನು. ಆಗ ಕೆಳಗೆ ಅಜ್ಜಿ ತಾತ ಇರುವರು, ಮರೆತು ಹೋಯ್ತೇನು ಎಂದಳು. ಇಲ್ಲ, ಮರೆತಿಲ್ಲ. ಅವರು ನಿನ್ನ ನೋಡಿ ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಏನಿದ್ರು ಇನ್ನು ಉಳಿದಿರುವುದು ಪಿಪಿ ಅಂತ ಎಂದು ಶಹನಾಯಿ ಊದಿದಂತೆ ಕೆನ್ನೆಗಳನ್ನು ಊದಿಸಿ ಬಾಯಿಯಿಂದ ಮತ್ತೆ ಪಿಪಿ ಎಂದನು. ಸರಿ ಹೋಯ್ತು, ನಿಮ್ಗೆ ಹೊತ್ತು ಗೊತ್ತು ಒಂದೂ ಇಲ್ಲ. ನಾನು ಇನ್ನು ನಿಮ್ಮ ಪ್ರಪೋಸಲ್ ಒಪ್ಪಿಲ್ಲ ಎಂದಳು. ನೋಡು, ನೀನು ಒಪ್ಪದಿದ್ರೆ ಆಫೀಸ್ನಲ್ಲಿ ಗೀತಾ ನಿಂತಿದ್ದಾಳೆ. ನಾನೇ ಅವಳಿಗೆ ತಾಳು ನನ್ನೆದೆ ಹಾಡು, ಎಂತ ಹಾಡಾಗುವುದು ತಿಳಿದು ಹೇಳ್ತೀನಿ ಅಂದಿರುವೆ. ಈಗ ಹೋಗ್ಲಾಗಿದ್ರೆ ಎಂದು ಅವಳ ಕೆನ್ನೆಗಳ ಬಳಿ ತನ್ನ ತುಟಿಗಳನ್ನು ತಂದನು. ನಿಮ್ಗೆ ಅಷ್ಟು ಇಷ್ಟವಿದ್ರೆ ಹೋಗಿ, ನಾನು ಹೆಡ್ ಕ್ಲಾಸ್ ರಮೇಶನಿಗೆ ನೀನು ಪ್ರಪೋಸಲ್ ಒಪ್ಪಿರುವೆ ಅಂತ ಹೇಳ್ತೀನಿ ಎಂದನು. ಹೌದಾ, ಹಾಗೋ ಎಂದು ಅವಳ ಕೆನ್ನೆಗೆ ತನ್ನ ದಾಡಿ ಮಾಡದ ಗಡ್ಡ ತೀಕಿದನು. ಸಾಕು ಬಿಡಿ, ಇದ್ರ ಬಗ್ಗೆ ನಂತರ ಮಾತಾಡೋಣ. ನನಗೆ ಕೆಲಸವಿದೆ ಅಡಿಗೆ ಮನೆಯಲ್ಲಿ. ಈಗ ನನ್ನ ಕೈ ಬಿಡಿ ಎಂದಳು. ನನಗೆ ಒಂದು ಉಡುಗೊರೆ ಕೊಡುವೆ ಎಂದ್ರೆ ಮಾತ್ರ. ಏನದು? ನನ್ನ ಕೆನ್ನೆಗೆ ಒಂದು ಮುತ್ತು ಎಂದನು.
ಅವನ ಹಠ ಮಾಡುವುದನ್ನು ನೋಡಲಾಗದೆ ಅವನ ಕೆನ್ನೆಗೆ ತನ್ನ ಮೃದುವಾದ ಅದ್ರಗಳನ್ನೊತ್ತಿ ಟವೆಲ್ ಬಾಗಿಲ ಬಳಿ ಹಾಕಿ ಕೆಳಗೆ ಹೊಡೆದ್ಲು. ನಂತರ ರಾಜೀವ ಇಳಿದು ಬಂದ. ತಿಂಡಿ ತಿನ್ನುತ್ತಾ, ನನಗೆ ಇಸ್ತ್ರಿ ಮಾಡಿದ ಬಟ್ಟೆ ಎಲ್ಲ ಕವನ ಮಾಡಿಕೊಡ್ತೀಯಾ? ಆಯ್ತು. ಅಜ್ಜಿ ತಾತ ಇಬ್ರಿಗೂ ಕಾಫಿ ಬೆರೆಸಿ ನಿಮ್ಗೆ ಜ್ಯೂಸ್ ಕೊಟ್ಟಾದ ಮೇಲೆ ನಿಮ್ಮ ಇಸ್ತ್ರಿ ಎಂದಳು. ಸರಿ ಬೇಗ ಎಂದನು. ಅಜ್ಜಿ ತಾತನಿಗೆ ಕಾಫಿ ಕೊಟ್ಟು ರಾಜೀವನಿಗೆ ಆರೆಂಜ್ ಜ್ಯೂಸ್ ಕೊಟ್ಟು ರಾಜೀವನ ಕೋಣೆಗೆ ಹೋದಳು. ಬೇಗ ಬೇಗ ನೀಲಿ ಶರ್ಟ್ ಬಿಳಿ ಪ್ಯಾಂಟ್ ಇಸ್ತ್ರಿ ಹಾಕಿದಳು. ಇಟ್ಟು ಇನ್ನೇನೋ ಹೊರಟಿದ್ದಳು. ಆಗ ರಾಜೀವ ಅವಳ ಕೈ ಹಿಡಿದು ಹೇಳಿದು ತನ್ನೆದೆಗೆ ಅನಿಸಿಕೊಂಡು, ಇದೇನು ರಾಜೀವ ಎಂದು ಬಾಯಿ ತೆರೆದವಳ ಬಾಯಿ ಮುಚ್ಚಿಸಿದಂತೆ 5 ಸೆಕೆಂಡ್ಗಳ ಕಾಲ ಅವಳ ತುಟಿಗಳನ್ನು ಬಿಡಲಿಲ್ಲ. ಏನಾಗಿದೆ ನಿಮ್ಗೆ ಇಂದು ಎಂದಳು. ಕವನ ಗೊತ್ತಿಲ್ಲ ಎಂದನು. ಮತ್ತೆ ಹತ್ತಿರ ಬರುತ್ತಾ ಆಗ ಕವನ, ಮೊದಲು ನಿಮ್ಮ ಅಜ್ಜಿ ತಾತ ನಮ್ಮ ಮದ್ವೆಗೆ ಕ್ಲೀನ್ ಚೀಟ್ ಕೊಡ್ಲಿ, ನಂತರ ಇದೆಲ್ಲ ಎಂದು ಓಡಿದಳು. ಹೀಗೆ ರಾಜೀವ ಕವನ ತುಂಬಾ ಹತ್ತಿರವಂತೂ ಬಂದಿದ್ರು. ಒಂದಿನ ಕವನ ಹೇಳಿದ್ಲು, ನಾನ್ ನಿಮ್ಮನ್ನು ಮದ್ವೆ ಆದ್ರೂ ನಮ್ಮ ತಂದೆ ತಾಯಿ ನೋಡಿಕೊಳ್ಬೇಕು ಅಂತ. ಆಗ ರಾಜೀವ್, ಅದ್ಯಾಕೆ ಚಿಂತೆ? ಕವನ, ಅಜ್ಜಿ ತಾತ ಏನು ಇಲ್ಲಿ ಇರೋಲ್ಲ, ಅವರ ಮಗಳ ಮನೆಗೆ ಹೋಗುವರು. ಒಂದು ವೇಳೆ ಇದ್ರೂ ಸರಿಯೇ, ನಿಮ್ಮ ಅಪ್ಪ ಅಮ್ಮನಿಗೆ ಈ ಮನೆಯಲ್ಲಿ ಬಂದು ಇರಲು ನನ್ನ ಅಡ್ಡಿ ಇಲ್ಲ, ಅಜ್ಜಿ ತಾತನ ಅಡ್ಡಿಯೂ ಇಲ್ಲ. ಇನ್ನು ಬೇರೆ ಏನೇನು ಯೋಚಿಸದೆ ನಂಗೆ ಜೋಗುಳ ಹಾಡು. ಅಪ್ಪ ಅಮ್ಮನ ಜೋಗುಳ ಹೇಗಿರುತ್ತೆ ಅಂತ ತಿಳಿಯಬೇಕು ನಾನು ಅಂತ ಹೇಳಿ ಅಂದು ಕವನ ಮಡಿಲಲ್ಲಿ ತಲೆ ಇಟ್ಟು ಮಗುವಿನಂತೆ ಮಲಗಿದನು. ಆಗ ಮಲಗಿದ ರಾಜೀವನ ನೋಡಿ ಅವನಾಡಿದ ಮುತ್ತಿನಂತ ಮಾತುಗಳು ನೆನೆದು ಅವನ ಮೇಲೆ ಹೆಮ್ಮೆ ಮೂಡಿ ಅವನ ತಲೆಗೂದಲಲ್ಲಿ ಕೈ ಆಡಿಸ್ತಾ ಎಲ್ಲೋ ತೇಲುತ್ತಿರುವ ಅನುಭವ ಸವಿದಿದ್ದಳು. ಅಂದು ಒಂದು ದಿನ ಕವನ ರಾಜೀವನ ಮನೆಯಿಂದ ಹೊರಡುವುದು ತಡವಾಯಿತು. ರಾಜೀವ ಮನೆಗೆ ಬಂದಿರಲಿಲ್ಲ. ಹೀಗಾಗಿ ಅವನಿಗಾಗಿ ಕಾಯುತ್ತಾ ಕುಳಿತಳು. ಆದರೂ ಬಾರದಾಗ, ಆಂಟಿ ನಾನು ಹೊರಡುವೆ ಎಂದಳು. ನಿರ್ಮಲ ಬಾಯಿ, ಆಯ್ತು ಜೋಪಾನ ಎಂದು ಹೇಳಿ ಕಳಿಸಿದರು. ಬಸ್ಸಿಗಾಗಿ ಕಾಯ್ತಾ ನಿಂತಾಗ ರಾತ್ರಿ ವೇಳೆ ಬಸ್ಗಳು ಸರಿಯಾಗಿ ಬಾರದೆ ಏನು ಮಾಡುವುದು ಎಂದು ಬಸ್ ನಿಲ್ದಾಣದಲ್ಲಿ ಒಬ್ಬಳೇ ನಿಂತಿದ್ದಳು. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಬೈಕ್ ನಿಲ್ಲಿಸಿ, ಬಾ ಮನೆಯವರೆಗೂ ಡ್ರಾಪ್ ಕೊಡುವೆ ಎಂದನು. ಇಲ್ಲ ಬೇಡ ಎಂದಳು. ಅಯ್ಯೋ ಕವನ, ನಾನ್ಯಾರು ಅಂತ ಗೊತ್ತಾಗ್ಲಿಲ್ವಾ? ಇರು ಎಂದು ತಲೆಗೆ ಹಾಕಿದ ಹೆಲ್ಮೆಟ್ ತೆಗೆದು, ಗೀನಾ ಎಂದಳು. ನಾನೇ. ಹೆದರುವ ಅಗತ್ಯವಿಲ್ಲ. ನಾನ್ ನಿನ್ನ ಅಂದಿನ ಹೇಟಿನಿಂದ ಬದಲಾಗಿರುವೆ. ನನಗೂ ನಿನ್ನ ವಯಸ್ಸಿನ ತಂಗಿ ಇರುವಳಲ್ಲ, ನಿನ್ನನ್ನು ನಾನು ನನ್ನ ತಂಗಿಯಂತೆ ಕಾಣ್ತಿರುವೆ. ನಿನ್ನನ್ನು ಮನೆಗೆ ನಾನು ಬಿಡುವೆ. ಈ ಸಮಯಕ್ಕೆ ಬಸ್ಗಳು ಸರಿಯಾಗಿ ಬರುವುದಿಲ್ಲ. ನೀನು ಮನೆ ಸೇರಲು ಇನ್ನಷ್ಟು ತಡವಾಗುವುದು. ಮೊದಲೇ ವಟಾರದ ಜನ ನಿನ್ನ ಅಕ್ಕನ ಬಗ್ಗೆ ಏನೆಲ್ಲಾ ಮಾತನಾಡುವರು. ಈಗ ನೀನು ರಾತ್ರಿ ತಡವಾಗಿ ಮನೆಗೆ ಹೋಗುವುದು ನೋಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥೈಸುವರು. ನನ್ನೊಂದಿಗೆ ಬಂದ್ರೆ ನಾನು ಅವರಿಗೆಲ್ಲ ಹೇಳುವೆ, ನಿನಗೆ ಏನು ಅನ್ನದಂತೆ ನೋಡಿಕೊಳ್ಳುವೆ ಎಂದನು. ಬೇಡ, ನೀನ್ ಹೋಗು, ಬಸ್ ಇಲ್ಲದಿದ್ರೆ ಆಟೋದಲ್ಲಿ ಹೋಗುವೆ ಎಂದಳು. ಆಟೋ ಈಗ ಸಮಯದಲ್ಲಿ ಸಿಗುವುದು ಇಲ್ಲ, ಮತ್ತು ಸಿಕ್ಕರು ಆಟೋದಲ್ಲಿ ಗೊತ್ತಿಲ್ಲ. ಅವನೊಂದಿಗೆ ಹೋಗುವುದಕ್ಕಿಂತ ನನ್ನೊಂದಿಗೆ ಬರುವುದು ಕನಿಷ್ಠವೇ. ಹಾಗೂ ನಾನು ಮೊದಲನ ಮೋಹನ ಅಲ್ಲ ಎಂದನು. ಕೊನೆಗೆ ದೇವರ ಮೇಲೆ ಭಾರ ಹಾಕಿ ಹೋದಳು. ಬೈಕ್ ತುಸು ದೂರ ಕ್ರಮಿಸಿದ ಮೇಲೆ ಮನೆಯ ದಾರಿಯ ಬಿಟ್ಟು ಬೇರೆ ದಾರಿ ಹಿಡಿಯಿತು. ಆಗ ಕವನ, ಇದೇನು ಮೋಹನ, ಇದು ನಮ್ಮ ಮನೆಯ ದಾರಿ ಅಲ್ವಲ್ಲ, ಎಲ್ಲಿಗೆ ಹೋಗುತ್ತಿರುವೆ? ನಿಲ್ಲಿಸು, ನಾನು ಹೇಳ್ತಿದ್ದೀನಿ, ನಿಲ್ಲಿಸದಿದ್ರೆ ನಾನು ಬೈಕ್ನಿಂದ ಜಿಗಿವೆ ಎಂದಳು. ಆಗ ಮೋಹನ, ಹೆದರಬೇಡ ಕವನ, ನನ್ನ ಗೆಳೆಯನ ಮನೆ ಇಲ್ಲಿ ಹತ್ತಿರದಲ್ಲಿ ಇದೆ. ಅವನ ಹುಟ್ಟಿದ ಹಬ್ಬದ ಆಚರಣೆಗೆ ಕರೆದಿದ್ದಾನೆ. 5 ನಿಮಿಷ, ಅವನಿಗೆ ಶುಭ ಹಾರೈಕೆಗಳನ್ನು ಹೇಳಿ ಹೊರಡೋಣ, ಹೆದರಬೇಡ ಎಂದನು. ಇನ್ನೇನು ಮಾಡಲಾಗದು, ಬಂದಿರುವೆ, ಹಾಳಾಗಿ ಹೋಗ್ಲಿ. 5 ನಿಮಿಷಗಳ ನಂತರ ಏನಾದ್ರೂ ಹೇಳಿ ಎಬ್ಬಿಸಿಕೊಂಡು ಹೋದರಾಯ್ತು ಎಂದುಕೊಂಡನು. ಸುಮ್ಮನಾದಳು. ಬೈಕ್ ಒಂದೇ ಒಂದು ಒಂಟಿ ಮನೆಯ ಮುಂದೆ ನಿಂತಿತು. ಅಕ್ಕಪಕ್ಕ ಏನೂ ಇರಲಿಲ್ಲ. ಕಾಡಿನಲ್ಲಿ ನಿಂತ ಅನುಭವ. ಅಮಾವಾಸ್ಯೆ ಕತ್ತಲು. ತಾನು ಇಳಿದು ಮೋಹನ್ ಕವನಾಳನ್ನು ಒಳಗೆ ಕರೆದುಕೊಂಡು ಹೋಗಿ ತನ್ನ ಗೆಳೆಯನಿಗೆ ಪರಿಚಯಿಸಿದನು. ಅಲ್ಲಿ ಒಳಗಡೆ 2 ಗಂಡಸರು 2 ಹುಡುಗಿಯರು ಇದ್ದರು. 5-10 ನಿಮಿಷಗಳ ನಂತರ ಕವನ, ನಡಿ ಇನ್ನು ಹೋಗೋಣ ಎಂದಳು. ಇರು 1 ನಿಮಿಷ ಎನ್ನುವಾಗ ಮೋಹನ ಗೆಳೆಯ, ಏನಪ್ಪ ನೀನು, ಗೆಳತಿಗೆ ಇಲ್ಲಿ ಸರಿ ಹೋಗುವುದಿಲ್ಲವೇನು ಎಂದಳು. ಹಾಗಲ್ಲ, ಅವಳು ಮೊದಲ ಸಲ ಬಂದಿದ್ದಾಳಷ್ಟೇ ಎಂದನು. ಇರು, ಕುಡಿಯಲು ಏನಾದ್ರೂ ಕೊಡುವೆ ಎನ್ನುತ್ತಾ ಅವನ ಗೆಳೆಯ ಹಾಗೂ ಗೆಳತಿ ಒಳ ಹೋದರು. ಅವರೊಂದಿಗೆ ಆ ಮೋಹನ ಹೋದನು. ಕವನ ಒಂದು ಕುರ್ಚಿಯಲ್ಲಿ ಬೇಸರದಿಂದ ಕುಳಿತು ಯೋಚಿಸುತ್ತಿದ್ದರು. ಅಲ್ಲೇ ಮೂಲೆಯಲ್ಲಿ ಒಂದು ಜೋಡಿ ತಮ್ಮ ಲೋಕದಲ್ಲಿ ಮೈಮರೆಯುತ್ತಿದ್ದರು. ಅದನ್ನು ನೋಡಿ ಕವನಾಳಿಗೆ ಕಸಿಮಿಸಿ, ಇವನ ಮಾತನ್ನು ನಂಬಿ ನಾನು ಬಂದಿರುವೆನಲ್ಲ, ಈ ಜಾಗ ಈ ವಾತಾವರಣ ನನ್ನಂತವರಿಗಾಗಿ ಅಲ್ಲ, ಹೇಗೆ ನಾನು ಇಲ್ಲಿಂದ ಪರಾರಿ ಆಗುವುದು ಲೆಕ್ಕ ಹಾಕಿದಳು. ಅಷ್ಟರಲ್ಲಿ ಮೋಹನ 2 ಗ್ಲಾಸ್ ಹಿಡಿದು ಬಂದನು. ಮೋಹನ ಅವಳಿಗೆ ತಂದ ಪಾನೀಯ ಕುಡಿಯಲು ಬಲವಂತ ಮಾಡುತ್ತಾ ಅವಳ ಮೇಲೆ ಬಾಗಿದನು. 1 ನಿಮಿಷ ಮೋಹನ, ಸರಿಯಾಗಿ ಕೂರ್ಬೇಕು, ನೀ ನನ್ ಮೇಲೆ ಎರಗ್ಬೇಡ. ಒಂದೇ 1 ನಿಮಿಷ, ನಂಗೆ ಖರ್ಚಿಬ್ಬೇಕು, ನನ್ನ ಪರ್ಸನಲ್ ಇದೆ, ತಗೋಬೇಕು, ಸ್ವಲ್ಪ ಜಾಗ ಬಿಡು ಎಂದಳು. ಸರಿ ಎಂದು ಸ್ವಲ್ಪ ಜರುಗಿ ಅವಳ ಮುಂದೆ ಬಾಗಿ ಗ್ಲಾಸ್ ಹಿಡಿದು ನಿಂತನು.
ಪರ್ಸ್ನಲಿ ತಡಕಾಡಿದಂತೆ ಮಾಡಿ ಖಾರದ ಪುಡಿ ಇದ್ದ ಕರ್ಚಿಪ್ ಗಂಟನ್ನು ಬಿಚ್ಚಿ ಅವನಿಗೆ ಅನುಮಾನ ಬಾರದಂತೆ ಅದನ್ನು ಎತ್ತಿ ಕವನ, ಅಲ್ಲ ನೋಡು ನೀ ಗೆಳೆಯ ಹೇಗೆ ಕುಣಿತಿದ್ದಾನೆ ಎಂದಳು. ಹೌದು ಕವನ, ನಾವು ಅವರಂತೆ ಡ್ಯಾನ್ಸ್ ಮಾಡಿ ನಂತರ ಮನೆಗೆ ಹೋಗೋಣ ಎನ್ನುತ್ತಾ ತನ್ನ ಗೆಳೆಯನೊಡೆಗೆ ನೋಟ ಹರಿಸಿದನು. ಆಗ ಪೆನ್ ಎತ್ತಿದ ಪೇಪರ್ ಸ್ಪ್ರೇ ಖಾರದ ಪುಡಿ ಸರಿಯಾಗಿ ಅವನ ಕಣ್ಣಿಗೆ ಬೀಳುವಂತೆ ಗುರಿ ಇಟ್ಟು ಊದಿದಳು. ಹೇ ಅನ್ನುತ್ತಾ ಅಯ್ಯೋ ಅಮ್ಮ ಏನ್ ಮಾಡ್ದೆ ಎನ್ನುವಾಗ ಬಾಗಿಲಿನಡೆಗೆ ಓಡಿದಳು. ಮ್ಯೂಸಿಕ್ ಜೋರಾಗಿದ್ದರಿಂದ ಉಳಿದೆರಡು ಜೋಡಿಗಳಿಗೆ ಬೇಗ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ಕವನ ಬಾಗಿಲು ಹಾಕಿದಳು. ಮೋಹನ ತನ್ನ ಗೆಳೆಯರನ್ನು ಕೂಗಿ ಅವಳು ನನಗೆ ಕಾರ ಹೆರಚಿದಳು, ಹಿಡೀರೋ ಅವಳನ್ನು ನನ್ಗೆ ನೀರ್ ಕೊಡ್ರೋ ಎಂದನು. ಖಾರದ ಪುಡಿಯ ಪೊಟ್ಟಣವನ್ನು ಹಾಗೂ ಪೇಪರ್ ಸ್ಪ್ರೇ ತನ್ನೊಂದಿಗೆ ಪರ್ಸ್ನಲ್ಲಿ ಇರಿಸಿಕೊಂಡೇ ಹೊರ ಹೋಗುತ್ತಿದ್ದಳು. ಮೋಹನ ಮುಖ ತೊಳೆದು ತನ್ನ ಗೆಳೆಯರೊಂದಿಗೆ ಹುಡುಕಲು ಬಂದಾಗ ಕವನ ತುಂಬಾ ದೂರ ಹೋಗಿರ್ಲಿಲ್ಲ. ಅವರು ಬರುವರು ಎಂದುಕೊಂಡು ಆ ಮನೆಯಿಂದ ಕೆಲ ದೂರದ ಪದರದಲ್ಲಿ ಅವಿತು ಕುಳಿತಿದ್ದಳು. ಎಲ್ಲೋ ಹೋದಳು. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಎಂದುಕೊಂಡಿದ್ದ ತನ್ನ ಕೆನ್ನೆಗೆ ಬಾರಿಸಿದಳಲ್ಲ, ಅಂದು ಛೆ ಎಲ್ಲ ಹಾಳಾಯ್ತು. ನೀವುಗಳು ಸ್ವಲ್ಪ ಗಮನವಿಡಬೇಕಾಗಿತ್ತು. ಈಗ ಹೆತ್ತ ಹೋದಳು. ಇಲ್ಲಿಯವರೆಗೆ ನೋಡಿದ್ದೇವಲ್ಲ ಮಾರಾಯ, ಯಾವುದಾದರೂ ಕಾಡಾಣೆ ಬಾಯಿಗೆ ಆಹಾರವಾಗಿರ್ಬೇಕು. ಇಲ್ಲ, ಇಲ್ಲಿ ಹಾವುಗಳು ಬಹಳವೇ, ಅದು ಕಚ್ಚಿದ್ರೆ ಗೊಟಕ್ಕೆಂದಿರ್ತಾಳೆ. ನಡಿ ನಮ್ಮ ಹುಡುಗಿಯರು ಕಾಯ್ತಿದ್ದಾರೆ ಎಂದು ವಾಪಸ್ ಹೋದರು. ಇತ್ತ ಕವನಳಿಗೆ ಹಾದಿ ಯಾವುದು ಎಂದು ಗೊತ್ತಾಗಲಿಲ್ಲ. ಇಷ್ಟೊತ್ತಿನಲ್ಲಿ ಹೇಗೆ ಮನೆಗೆ ಸೇರಲಿ? ಇದು ಯಾವ ಏರಿಯಾ ಎಂದು ಗೊತ್ತಿಲ್ಲದೆ ನಾನು ಹೇಗೆ ಬೆಪ್ಪಿನಂತೆ ಮೋಹನನ ಬಣ್ಣದ ಮಾತುಗಳಿಗೆ ಮರಲಾಗಿ ಎಂತ ಕೆಲಸ ಮಾಡಿದೆ? ಸದ್ಯ ಹೇಗೋ ಆಗುವ ಅನಾಹುತ ತಪ್ಪಿತು. ಬಡವರಿಗೆ ಇಷ್ಟೊಂದು ರೂಪ ಇರಬಾರ್ದು. ಇದೇ ಮುಳುವಾಗುವುದು ನಮ್ಮ ಜೀವನಕ್ಕೆ. ಅಕ್ಕ ಮಾಡಿ ಹೋದ ರಾಮಾಯಣವೇ ಹಳತಾಗಿಲ್ಲದಂತೆ ವಟಾರದ ಜನರ ಬಾಯಲ್ಲಿ ಹಸಿರಾಗಿರುವುದು. ದಿನಕ್ಕೊಂದು ಕತೆ ಕಟ್ಟಿ ಆಡುವರು. ಇನ್ನು ನಾನು ಈಗ ಏನಾದ್ರೂ ಮಾಡಿಕೊಂಡಿದ್ರೆ ಆತ್ಮಹತ್ಯೆಯೊಂದೇ ನಂಗೆ ಗತಿಯಾಗುತ್ತಿತ್ತಲ್ಲದೆ ಅಪ್ಪ ಅಮ್ಮನ ಗತಿಯೂ ಇಲ್ಲದಂತೆ ಸಾವನ್ನಪ್ಪಬೇಕಾಗಿತ್ತು. ಸದ್ಯ ದೇವರು ನನ್ನ ಕೈ ಬಿಡ್ಲಿಲ್ಲ. ಆದ್ರೆ ಈಗ ಏನ್ ಮಾಡ್ಲಿ? ಹೇಗೆ ಮನೆಗೆ ಹೋಗ್ಲಿ? ಅಮ್ಮ ಹೆದರಿಕೊಂಡಿರ್ತಾಳೆ. ನಿನ್ನೆನೆ ಪಕ್ಕದ ಮನೆಯವರು ನನ್ನ ಬೆನ್ನ ಹಿಂದೆ ಆಡುವ ಮಾತು ಕೇಳಲಿಲ್ಲವೇ? ಈಗ ಇಷ್ಟೊತ್ತಿನಲ್ಲಿ ಮನೆಗೆ ಹೋಗುವುದು ನೋಡಿದ್ರೆ ಆ ಮಹಾತಾಯಿ ಏನೇನೋ ಅನ್ನುವಳು. ಶ್ರೀಮಂತ ಒಂಟಿ ಹೆಣ್ಣು ಮಕ್ಕಳು ಯಾವ ಸಮಯಕ್ಕಾದ್ರೂ ಎಲ್ಲಿ ಬೇಕಲ್ಲಿ ಹೋಗಿ ಬರುವರು. ಅದನ್ನು ನೋಡಿ ಸಮಾಜ ಚಕಾರವೆತ್ತದು. ಅದೇ ನಮ್ಮಂತಹ ಹೊಟ್ಟೆಪಾಡಿಗಾಗಿ ರಾತ್ರಿ ತಡವಾಗಿ ಹೋದ್ರೆ ಸಮಾಜದ ಕಣ್ಣು ಕೆಂಪಾಗುವುದು. ಅಕ್ಕಪಕ್ಕದವರ ಮಾತುಗಳು ಕೇಳಿ ಹೆದರಿ ಅಮ್ಮ ನನಗೆ ಮಹಾಭಾರತ ಹೇಳುವಳು. ದೇವರೇ, ಯಾವುದಾದ್ರೂ ಒಳ್ಳೆಯ ಮನುಷ್ಯನನ್ನು ಕಳಿಸು, ಅವನನ್ನ ಮನೆಗೆ ಬಿಡುವಂತೆ ಮಾಡು ಎಂದು ದೇವರಲ್ಲಿ ಮೊರೆ ಇಡುತ್ತಾ ತನ್ನ ದುಪ್ಪಟ್ಟವನ್ನು ಮುಖ ಕಾಣದಂತೆ ಸುತ್ತಿಕೊಂಡಳು. ಹಾಗೆ ಹಿಂದೆ ನೋಡುವುದು ಮುಂದೆ ನಡೆಯುವುದು ಮಾಡುತ್ತಾ ಇರುವಾಗ ಒಂದು ಗಾಡಿ ಬರುವುದು ಕಂಡಿತು. ಅದನ್ನು ಸಂದೇಹಾಸ್ಪದವಾಗಿ ನೋಡದೆ ಸರ್ ನಿಲ್ಲಿಸಿ ಎಂದಳು. ಅವನು ಗಾಡಿ ನಿಲ್ಲಿಸಿದನು. ನನಗೆ ಡ್ರಾಪ್ ಕೊಡಿ, ಬೈ ಮಿಸ್ಟೇಕ್ ಇಲ್ಲಿ ಬಂದೆ. ದಯವಿಟ್ಟು ನಿಸ್ಸಹಾಯಕಳಾಗಿ ನಿಂತಿರುವ ನನಗೆ ನಮ್ಮ ಮನೆಯ ಬೀದಿವರೆಗೂ ಬಿಟ್ಟರೆ ಉಪಕಾರವಾಗುವುದು ಎಂದಳು. ಅದೇಕೋ ಆ ವ್ಯಕ್ತಿ ಸರಿ ಕುಳಿತುಕೊಳ್ಳಿ ಎಂದನು. ಹತ್ತಿ ಹಿಂದಿನ ಸೀಟ್ನಲ್ಲಿ ಕುಳಿತು ತಮ್ಮ ಮನೆಯ ವಿಳಾಸ ಹೇಳಿದಳು. ಮನೆ ಇನ್ನು ಮೋರೆಯ ಪಕ್ಕ ಹಾಯ್ದು ಹೋಗಬೇಕಾಗಿತ್ತು. ಗಾಡಿಯವನು ಏನಾದರೂ ಎಂದುಕೊಂಡಾನು ಎಂದು ಒಂದು ರಸ್ತೆ ತಿರುವಿನ ಮೊದಲೇ ಹೇಳಿದು ಉಪಕಾರವಾಯಿತು ಸರ್, ತುಂಬಾ ಧನ್ಯವಾದಗಳು ಸರ್ ಎಂದಳು. ಪರವಾಗಿಲ್ಲ ಎಂದು ಗಂಭೀರವಾಗಿ ಹೇಳಿ ಆ ವ್ಯಕ್ತಿ ಗಾಡಿ ಮುಂದಕ್ಕೆ ಓಡಿಸಿದನು. ಆ ಸ್ವರ ಎಲ್ಲೋ ಕೇಳಿದ ಹಾಗೆ ಎನಿಸಿತ್ತು ಕವನಾಳಿಗೆ. ನಂತರ ಗೊತ್ತಾಯಿತು ರಾಜೀವ ಎಂದು. ನಾನ್ಯಾರು ಅಂತ ಅವನಿಗೆ ಗೊತ್ತಾಗಿಲ್ಲ. ಗೊತ್ತಾಗಿದ್ರೆ ನಾಳೆ ಕೇಳುವನು, ನೋಡೋಣ ಎನ್ನುತ್ತಾ ಮನೆಯ ಹಾದಿ ಹಿಡಿದಳು. ಕವನ ಹೋಗುವಾಗ ವಟಾರದ ಬಿಬಿಸಿ ಖ್ಯಾತಿಯ ಸೂರಮ್ಮ ಬಾಗಿಲು ತೆಗೆದು ಹಾಕುತ್ತಾ, ಕವನ ಅಲ್ವೇನೆ, ಇಷ್ಟೊತ್ನಲ್ಲಿ ಬರ್ತಾ ಇದ್ಯಾ? ಬಿಡು ಎಂದು ಕವನ ಉತ್ತರಿಸುವ ಮುಂಚೆ ದಡಾರ ಎಂದು ಬಾಗಿಲು ಹಾಕಿಕೊಂಡಳು. ಕವನ ದಾಟಿ ಹೋಗುತ್ತಾ ನಾಳೆಯ ಸೂರಮ್ಮ ಬ್ರೇಕಿಂಗ್ ನ್ಯೂಸ್ ಮಾಡುವಳು, ಮಸೆಯಲ ಭರಿತ ಎಂದುಕೊಂಡು ಬೇಸರದಿಂದ ಮನೆಯ ಬಾಗಿಲು ತಟ್ಟಿದಳು. ಇದೇನು ಇಷ್ಟೊತ್ತು ಮಾಡಿದಿ ಎಂದರು ಕವನಾಳ ಅಮ್ಮ ರಾಜೀವ್ನ ಅಜ್ಜಿಗೆ ಹುಷಾರಿಲ್ಲ, ಅದಕ್ಕೆ ಇಷ್ಟೊತ್ತಾಯ್ತು ಎಂದಳು. ಹೋಗಲಿ ಬಾ ಎಂದರು. ಎಲ್ಲಾ ಸರಿಯಾಗಿದ್ರೆ ಅವರೇನು ಇಷ್ಟಕ್ಕೆ ಸುಮ್ಮನಾಗದೆ ನಾಳೆಯಿಂದ ಅಂತ ಕೆಲಸಕ್ಕೆ ಹೋಗಬೇಡ ಎನ್ನುತ್ತಿದ್ದರು. ಆದ್ರೆ ಹೊಟ್ಟೆ ಬಟ್ಟೆ ಭ್ರಷ್ಟಾನ ಅಲ್ಲದಿದ್ದರು ಹೊಟ್ಟೆ ತುಂಬುವಂತಾಗಿದೆ ಎಂದು ಸುಮ್ಮನಾದರು. ಸಂದರ್ಭ ಸನ್ನಿವೇಶಗಳು ವಿಚಿತ್ರ ಅಲ್ವಾ? ಕವನಾನ ಅಮ್ಮ ಸರಿ ಬಾ, ಕೈಕಾಲು ತೊಳೆದು ಬಾ, ಊಟ ಮಾಡು ಎಂದರು. ಊಟ ಬೇಡಮ್ಮ, ನಂಗೆ ತುಂಬಾ ಸುಸ್ತಾಗಿದೆ, ಮಲಗುವೆ. ಈ ಊಟವನ್ನೇ ನಾಳೆ ತಿಂಡಿಗೆ ತಿಂದು ಹೋಗುವೆ ಎಂದಳು. ಕವನಾಳ ಅಮ್ಮ ಬಲವಂತ ಮಾಡಲಿಲ್ಲ. ಮಾರನೇ ದಿನ ಬಿಬಿಸಿ ಸುದ್ದಿ ಮಸಾಲ ಭರಿತ ಬಿಸಿ ಬಿಸಿ ದೋಸೆಗಳು ಎಲ್ಲರ ಹೊಟ್ಟೆಗೆ ಇಳಿಯುತ್ತಿದ್ದವು. ಕವನ ಆಫೀಸ್ಗೆ ಹೊರಟು ಮನೆಯಿಂದ ಹೊರಬಿದ್ದ ಪೂರ್ತಿ ವಟಾರ ದಾಟೋವರೆಗೂ ಅವಳ ದಿಮಾಕು ನೋಡಿ ಸರಿ ರಾತ್ರಿ ಯಾವನೋ ಗಾಡಿಯಲ್ಲಿ ತಂದು ಬಿಟ್ಟು ಹೋದ. ಇಷ್ಟೊತ್ತಿಗೆ ಸಿಂಗಾರ ಮಾಡಿಕೊಂಡು ಕಾಲ ಮುಗಿಯಿತು. ರಾತ್ರಿ 12 ಗಂಟೆಗೆ ಬರ್ತಾಳ ಅಂದಾಗ ಸುಬ್ಬಮ್ಮನವರಿಗೆ ಗೊತ್ತೇ ಇದೆಯಲ್ಲ,
ಅಥವಾ ಗೊತ್ತಿದ್ದರೂ ಯಾವುದೋ ಮಾಯದ ಹೊಟ್ಟೆಗೆ ಬಟ್ಟೆಗೆ ಕೂತ್ಕೊಂಡು ತಿಂತಾರಲ್ಲ. ಮಗಳ ಏನಾರ ಮಾಡಿದ್ರು ಕೇಳಕ್ಕ ಬಾಯಿ ಬರ್ತದ್ರ ಹಂಗ ಎಂದಳು ಸೂರವ್ವ. ಉಳಿದ ಹಕ್ಕಿಯ ಸಂಗಡಿಗರು, ನಿಜ ಇರ್ಬೇಕು ಸೂರಮ್ಮ, ಅವರ ತಾಯಿಗೆ ಇಷ್ಟಿರೋ ಗಮ್ಮಂಡ ಎಷ್ಟು ಆದ ಅಂತೀರಿ, ನಮ್ಮನ್ನು ನೋಡಿದ್ರೆ ನಗೋದಿಲ್ಲ ಸದೆ ಎಂದರು. ಮೂಲೆ ಮನೆಯ ನೀಲವ್ವ, ಅವರ ಬಾಯಿಗೆ ಹತ್ತದೇ ಇರುವುದು ಒಳ್ಳೆಯದು. ನಾನು ಹೇಗೆಂದು ಆ ಪರಮಾತ್ಮನಿಗೆ ಗೊತ್ತಿದೆ ಸಾಕು. ನನಗೂ ಒಂದು ಕಾಲ ಬಂದ್ರೆ ಸರಿಯಾಗಿ ಉತ್ತರಿಸುವ ಇವರಿಗೆಲ್ಲ. ತಮ್ಮ ಮಕ್ಕಳ ಭವಿಷ್ಯ ನಂಗೆ ಗೊತ್ತಿಲ್ವಾ, ಮಾತನಾಡಲಿ ಎಂದುಕೊಂಡು ಮುಂದೆ ಹೆಜ್ಜೆ ಹಾಕಿದಳು. ಅಂದು ಕವನ ರಾಜೀವ ಮನೆಗೆ ಹೋದಾಗ ರಾಜೀವಗೆ ಅತ್ತೆ ಮಗಳಾಗಬೇಕು ಇವಳು ಎಂದು ನಿರ್ಮಲಾ ಬಾಯಿ ಪೂರ್ಣಿಮಳನ್ನು ಪರಿಚಯಿಸಿದರು. ಅದನ್ನು ಕೇಳಿ ಅವಳನ್ನು ನೋಡಿ ಏಕೋ ಮನದಲ್ಲಿ ಕಸಿವಿಸಿ ಶುರುವಾಯಿತು. ಮೊನ್ನೆ ತಾನೇ ರಾಜೀವ ನನಗೆ ಐ ಲವ್ ಯು ಎಂದಿರುವನು, ಜೊತೆಗೆ ವಜ್ರದ ಉಂಗುರ ತೊಡಿಸಿ ನಮ್ಮ ನಿಶ್ಚಿತಾರ್ಥ ಆಯಿತು ಎಂದಿರುವನು. ಅಂಥದ್ರಲ್ಲಿ ನಿರ್ಮಲಾ ಬಾಯಿ ಪೂರ್ಣಿಮಾ ರಾಜೀವನ ಹೆಂಡತಿಯಾಗುವವಳು ಎಂದು ಹೇಳುತ್ತಿರುವವರಲ್ಲ. ನನ್ನೊಂದಿಗೆ ಏನೆಲ್ಲ ಮಾತನಾಡುವ ಈ ಅಜ್ಜಿ ಈ ವಿಷಯ ಮಾತ್ರ ಗೌಪ್ಯವಾಗಿರಿಸಿದರೆ ಏನು ಮಾಡಲಿ, ವಿಷಯ ಹೇಗೆ ತಿಳಿದುಕೊಳ್ಳಲಿ? ರಾಜೀವನನ್ನು ಕೇಳಬೇಕು ಎಂದುಕೊಂಡಳು. ಬೇಸರದಿಂದಲೇ ಅಡಿಗೆ ಕೆಲಸ ಮಾಡುತ್ತಿದ್ದಳು. ರಾಜೀವ ಅಂದು ಮಧ್ಯಾಹ್ನ ಊಟಕ್ಕೆ ಬಂದಾಗ ಕೇಳಲು ಸಮಯವೇ ಸಿಗಲಿಲ್ಲ. ಪೂರ್ಣಿಮಾ ಅವನನ್ನು ಆವರಿಸಿಕೊಂಡು ಕುಳಿತಿದ್ದಳು. ತಮ್ಮ ಊರಿನ ಕತೆ, ತನ್ನ ಗೆಳತಿಯರ ಸಂಗಾತಿ ಜೋಕ್ ಹೇಳುತ್ತಾ ರಾಜೀವನ ಲಕ್ಷ್ಯವನ್ನು ಹಿಡಿದಿಟ್ಟಿದ್ದಳು. ಅಂದು ದೀಪಾವಳಿ ಹಬ್ಬ ಎಂದು ಹೊಸ ಬಟ್ಟೆಗಳನ್ನು ತರಲು ಹೋಗ್ಬೇಕು, ಸಿದ್ಧವಾಗಿರು ಕವನ, ಸಂಜೆ 5ಕ್ಕೆ ಗಾಡಿ ಕಳಿಸುವೆ ಎಂದನು ರಾಜೀವ. ಹೂ ಎಂದು ರಾಜೀವನೊಂದಿಗೆ ಬಜಾರಿಗೆ ಹೋಗಿದ್ದಳು. ಕವನ ಎಲ್ಲರಿಗೂ ಬಟ್ಟೆ ಆರಿಸುವಾಗ ರಾಜೀವ 1 ನಿಮಿಷ ನನ್ನ ಗೆಳೆಯ ಎಂದು ಹೋದನು. ಹೋಗಿ ಬಿಲ್ ಮಾಡಿಸುವಾಗ ಬಂದನು. ಅವನ ಮುಖದ ಹಾವ ಭಾವ ಬದಲಾದಂತೆ ಕಂಡಿತು. ಆಗ ಕವನ ಅಂದುಕೊಂಡದ್ದು ಗೆಳೆಯನೊಂದಿಗೆ ಮಾತಾಡಿ ಬಂದ ಪರಿಣಾಮ ಇರಬಹುದು ಎಂದುಕೊಂಡಳು. ಆದ್ರೆ ಅದು ದಿನೇ ದಿನೇ ರಾಜೀವನ ವರ್ತನೆ ಬದಲಾದಂತೆ ಆಯಿತು. ಅವಳನ್ನು ಕಂಡರೆ ಸಾಕು ಸಿಡಿಮಿಡಿ ಗುಟ್ಟುತ್ತಿದ್ದನು. ಅಷ್ಟು ದಿನ ಪೂರ್ಣಿಮಳನ್ನು ಮಾತನಾಡಿಸಲು ಮುಜುಗರ ಪಟ್ಟುಕೊಳ್ಳುತ್ತಿದ್ದವನು ಈಗೀಗ ಬೇಕಂತಲೇ ಪೂರ್ಣಿಮಳೊಂದಿಗೆ ಕೈ ಹಿಡಿದು ಹೋಗುವುದು. ಕವನಾಲ ಕೈಯಲ್ಲಿ ತಿಂಡಿ ಮಾಡಿಸಿ ಬಲವಂತದಿಂದ ಬಿಸಿ ಬಿಸಿ ಬೋಂಡ ಜಾಮೂನನ್ನು ಪೂರ್ಣಿಮನಿಗೆ ತಾನೇ ತಿನ್ನಿಸುತ್ತಿದ್ದನು. ಪೂರ್ಣಿಮಳೊಂದಿಗೆ ಕುಳಿತು ಆಟಗಳನ್ನು ಆಡುತ್ತಿದ್ದನು. ಕವನ ಏನಾದರೂ ಕೇಳಲು ಹೇಳಲು ಹೋದರೆ ಸಮಯವಿಲ್ಲ ಎನ್ನುತ್ತಿದ್ದನು. ಕವನಾಲಿಗೆ ಏನೋ ಒಂದು ದಿನ ಅಪಸ್ವರ ಶುರುವಾಗಿದೆ ನಮ್ಮಿಬ್ಬರ ರಾಗದಲ್ಲಿ. ಅದು ಏನು, ಏಕೆ ಕಂಡುಹಿಡಿಯಬೇಕು, ಹೇಗೆ ಎಂಬ ಆಲೋಚನೆಯಲ್ಲಿ ಇತ್ತೀಚೆಗೆ ಅನ್ಯಮನಸ್ಕಳಾಗಿ ಇರುತ್ತಿದ್ದಳು. ಅವಳ ಮನ ಬಿಸಿಲಿಗೆ ಬಾಡಿದ ಹೂವಿನಂತಾಗಿತ್ತು. ಅವಳಂತೂ ರಾಜೀವನ ಪ್ರೀತಿಗೆ ಯಾವ ದ್ರೋಹವನ್ನು ಮಾಡಿರಲಿಲ್ಲ. ಇದರ ಮಧ್ಯೆ ರಾಜೀವ ಅಜ್ಜಿ ತಾತ ಪೂರ್ಣಿಮಳೊಂದಿಗೆ 2 ದಿನಗಳ ನಿಶ್ಚಿತಾರ್ಥ ಎಂದು ಎಲ್ಲವನ್ನೂ ಸಿದ್ಧ ಮಾಡಿಕೊಳ್ಳುತ್ತಿದ್ದಳು. ರಾಜೀವ ಅಂದು ಕವನಾಳ ವಿಶ್ರಾಂತಿಗೆ ಎಂದು ಕೊಟ್ಟ ಕೋಣೆಗೆ ಹೋಗಿ ಕವನಾಳಿಗೆ ಒಂದು ಸೀರೆಯ ಕವರ್ ಕೊಡುತ್ತಾ, ಇದು ನಾಳೆ ನನ್ನ ನಿಶ್ಚಿತಾರ್ಥ ದಿನ, ನೀನು ಹುಟ್ಟುಕೋಬೇಕು ಎಂದು ಹೇಳಿ ಅವಳ ಮುಖ ನೋಡಿದರೆ ಸೋಲು ಎಂಬ ಭಾವನೆಯಲ್ಲಿ ನಂಗೆ ಸ್ವಲ್ಪ ಕೆಲಸವಿದೆ ಎಂದು ಹೊರಟು ಹೋದನು. ಕವನಾಳಿಗೆ ಕಟ್ಟಿದ ಕನಸುಗಳು ನುಚ್ಚು ನೂರಾದ ಪರಿ. ಆಗ ಮರಳಿನ ಮನೆಯಂತಾದ ಅವಳ ಅನುರಾಗದ ಜೀವನ. ಅಂದೆಲ್ಲ ಕೆಲಸ ಮಾಡುತ್ತಾ ಯೋಚಿಸುತ್ತಿದ್ದಳು. ನಾಳೆ ನಾನು ಬರದಿದ್ರೆ ಆಗೋಲ್ಲ, ರಾಜೀವನ ಮನೆಗೆ ಅಜ್ಜಿ ಮೊದಲೇ ಹೇಳಿದ್ದಾರೆ. ಮನೆಯಲ್ಲಿ ನಾಳೆ ಕೆಲಸ ತುಂಬಾ ಇರ್ತದೆ, ನೀನು ಬೇಕಿದ್ರೆ ಇಂದು ರಾತ್ರಿ ಇಲ್ಲೇ ಉಳಿದು ರಾಜೀವನ ಪೂರ್ಣಿಮಾ ನಿಶ್ಚಿತಾರ್ಥ ಸರಾಗವಾಗಿ ಆಗುವಂತೆ ನೋಡಿಕೊಳ್ಬೇಕು ಅಂತ ಹೇಳಿದ ಮೇಲೂ ನಾನು ರಾಜೀವನ ಮುಂದೆ ಇರುವುದು ಬೇಡ ಎಂದುಕೊಂಡು ಹೊರಟು ಹೋಗಲಾಗದು. ನಾನೊಂದು ಕೆಲಸದವಳಂತೆ ಅವರಿಗೆಲ್ಲ ನನ್ನ ಕೆಲಸ ಮಾಡಿ ಹೋದರಾಯ್ತು. ಅಷ್ಟೊಂದು ಪ್ರೀತಿ ತೋರಿದವನೇ ಇಂದು ಉದಾಸೀನ ಮಾಡುತ್ತಿರುವನು. ಏನಕ್ಕೆ ಬದಲಾದ? ಪೂರ್ಣಿಮಾ ಬಂದ ಮೇಲೂ ಎಷ್ಟೊಂದು ದಿನ ನನ್ನೊಂದಿಗೆ ಚೆನ್ನಾಗಿಯೇ ಇದ್ದವನು. ಈಗ ಕೆಲ ದಿನಗಳಿಂದ ರಾಜೀವನ ನಡವಳಿಕೆ ಬದಲಾಗಿದೆ. ನನ್ನ ಭಾವನೆಗಳೊಂದಿಗೆ ಆಟವಾಡಿ ನನ್ನ ನಡು ನೀರಿನಲ್ಲಿ ಕೈ ಬಿಟ್ಟಂತೆ ಮಾಡುತ್ತಿರುವನು. ದುಡ್ಡು ಕೊಟ್ಟು ಕೆಲಸಕ್ಕೆ ಇರಿಸಿಕೊಂಡಿದ್ದಾನೆ. ನಾನು ಹೇಳಿದಂತೆ ನನ್ನೊಂದಿಗೆ ಇರಬೇಕು ಅವಳು ಎಂದುಕೊಂಡಿರುವನು. ಹಾಗೆಂದು ಒಂದು ದಿನವೂ ನನಗೆ ಅನಿಸ್ಲೇ ಇಲ್ಲ. ಅಂದರೆ ನಾಟಕವಾಡಿದನೆ. ಎಲ್ಲಾ ಸಿರಿವಂತರಂತೆ ಇವನು ಸಹ. ನಾನೇ ಇವನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಎಡವಿದ್ದೇನೆ. ಅವನು ನಯವಾಗಿ ಅಂದು ಪ್ರೀತಿ ಎಂಬ ಬೀಜ ನಾನು ಬಿತ್ತಿರುವೆ, ಅದಕ್ಕೆ ನೀರು ಗೊಬ್ಬರ ಹಾಕಿ ನೀನು ಪೋಷಿಸಿ ಇದ್ದರೆ ಸಸಿ ಬದುಕಿ ಬಿಡುವುದು, ಇಲ್ಲದಿದ್ರೆ ಒಣಗುವುದು. ಬೇಗ ಹೇಳು ಕವನ, ನಿನ್ನ ಮನದಲ್ಲಿ ಏನಿದೆ ಅಂತ, ಇಲ್ಲದಿದ್ದರೆ ನಾನು ಹಾರುವೆ ಎಂದು ಟ್ಯಾರೆಸ್ ನಲ್ಲಿ ಧುಮುಕಲು ಸಿದ್ಧವಾಗಿದ್ದ. ಅದೆಲ್ಲ ನಾಟಕವೇ. ಇದ್ಯಾವುದು ಅವನಿಗೆ ನೆನಪಾಗುತ್ತಿಲ್ಲವೇ? ನಾನು ಹಗಲಿನಲ್ಲಿ ಚಂದ್ರನ ಕಂಡಂತಾಯ್ತು. ನಾನು ಭೂಮಿ ಮೇಲಿನ ಸಣ್ಣ ಜೀವಿ, ಅವನು ಗಗನದೆತ್ತರಕ್ಕೆ ಬೆಳೆದ ದೇವತಾ ಸ್ವರೂಪಿ ಎಂದುಕೊಂಡಿದ್ದೆ. ಇಲ್ಲಿಯವರೆಗಿನ ಅವನ ನಡವಳಿಕೆಗಳನ್ನು ಕಂಡು, ಆದರೆ ಅದೊಂದು ಲೆಕ್ಕಕ್ಕೆ ಬಾರದಂತೆ ನನ್ನ ನೆನಪನ್ನು ತನ್ನ ಮನಸ್ಸಿನಿಂದ ಕಿತ್ತೊಗೆದಂತೆ ವರ್ತಿಸ್ತಿರುವನು. ನಾನು ಅವನನ್ನು ಮನಸಾರೆ ಪ್ರೀತಿಸಿದೆ. ಆದರೆ ಅವನು ನನಗೆ ಏನಿದೆಯೋ ಮನದಲ್ಲಿ ಅದನ್ನು ಮನಬಿಚ್ಚಿ ಹೇಳಿದರಾದರೂ ನನಗೆ ತಿಳಿಯುವುದು. ಅದನ್ನು ಮಾಡದೆ ಅವನ ಈ ಉದಾಸೀನ ನನ್ನನ್ನು ಇಂಚು ಇಂಚು ಕೊಲ್ಲುತ್ತಿದೆ. ಏನ್ ಮಾಡ್ಲಿ?
ಹೇಗೋ ಪೂರ್ಣಿಮಳೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಳ್ಳುತ್ತಿರುವನಲ್ಲ. ನಾನು ಅವನ ಮದುವೆ ಆದ ಮೇಲಂತೂ ಮನೆಯ ಆಗು ಹೋಗು ನೋಡಿಕೊಳ್ಳುವ ಕೆಲಸ ನನಗಿರುವುದಿಲ್ಲ. ಬರೀ ಆಫೀಸ್ನ ಕೆಲಸವಷ್ಟೇ. ಆಗ ನನ್ನ ಕೆಲಸ ನಾನು ಮಾಡಿಕೊಂಡು ಹೊರಟರಾಯ್ತು. ಕೆಲಸ ಬಿಟ್ಟರೆ ಹೊಟ್ಟೆಗೆ ಅಮ್ಮ ನನ್ನ ಮೇಲೆ ಭರವಸೆ ಇಟ್ಟಿದ್ದಾಳೆ. ಅವರನ್ನು ಕೊನೆವರೆಗೂ ನೋಡಿಕೊಳ್ಳೋ ಜವಾಬ್ದಾರಿ ಬೇರೆ ನನ್ನ ಮೇಲಿದೆ. ರಾಜೀವನ ಜೊತೆಗೆ ಜಾಸ್ತಿ ಮಾತನಾಡದೆ ಅಂತರ ಕಾಯ್ದುಕೊಂಡು ನನ್ನ ಕೆಲಸ ನಾನು ಮಾಡಿಕೊಂಡು ಹೋಗಬೇಕು. ಇನ್ನು ಮುಂದೆ ಎಂದೆಲ್ಲ ಸಾವಿರ ಯೋಚನೆಗಳು ಕವನಾಳಿಗೆ. ರಾಜೀವ ಕವನಾಳಿಂದ ದೂರ ಇರುತ್ತಿದ್ದರು. ಅವನು ಯಾವ ಕಾರಣಕ್ಕೆ ಅವಳಿಂದ ದೂರವಾಗಬೇಕೆಂದು ನಿಶ್ಚಯಿಸಿದನು. ಅದು ನಿಜವಾ, ಅವಳಂತವಳೆ ಆಗಿರುವಳೆ ಎಂದು ಅದರ ಹಿನ್ನೆಲೆ ಮುನ್ನೆಲೆ ಎಲ್ಲ ತಡಕಾಡಿ ಒಂದು ನಿರ್ಧಾರ ಮಾಡಿಕೊಂಡಿದ್ದನು. ಅದು ಯಾವ ನಿರ್ಧಾರ? ಕವನ ರಾಜೀವ ಮತ್ತೆ ಒಂದಾದರೆ? ಅಂದು ರಾತ್ರಿ ರಾಜೀವ್ನ ಅಜ್ಜಿ, ಇಲ್ಲೇ ಇರು, ನಾಳೆ ರಾಜೀವ್ನ ನಿಶ್ಚಿತಾರ್ಥ, ತುಂಬಾ ಕೆಲಸ ಇವೆ ಎಂದರು. ಆ ಕಾರಣ ಅಂದು ರಾಜೀವ್ನ ಮನೆಯಲ್ಲಿಯೇ ಕವನ ಉಳಿದುಕೊಂಡಳು. ಅಂದು ರಾತ್ರಿ ರಾಜೀವ್ನೊಂದಿಗೆ ಕೊನೆಯ ಸಾರಿ ಆದ್ರೂ ಸರಿಯಾಗಿ ಮಾತನಾಡಬೇಕು ಎಂದುಕೊಂಡಿದ್ದಳು. ಆದರೆ ರಾಜೀವ್ ತುಂಬಾ ತಡವಾಗಿ ಮನೆಗೆ ಬಂದ. ಹಾಗೂ ಅವನು ಯಾವಾಗ ಬಂದನೋ ಗೊತ್ತಾಗ್ಲಿಲ್ಲ ಕವನಾಳಿಗೆ. ಮನೆಯ ಮೆಟ್ಟಿಲಿಗೆ ಹೂವಿನಿಂದ ಅಲಂಕಾರ ಮಾಡಿಸುತ್ತಿದ್ದಳು. ಹಾಗೂ ದೇವರ ಕೋಣೆಯ ಮುಂದೆ ನಿಶ್ಚಿತಾರ್ಥಕ್ಕೆ ಕೂರುವ ಜೋಡಿಗಾಗಿ ಹೂವಿನ ಮಂಟಪ ಮಾಡಿಸುತ್ತಿದ್ದಳು. ಹೊಸ ರತ್ನಗಂಬಳಿ ಹಾಸಿ ಅಲ್ಲಲ್ಲಿ ಸಣ್ಣ ಸಣ್ಣ ಗುಲಾಬಿ ಹೂವಿನ ಗಿಡಗಳ ಕುಂಡವನ್ನು ಇರಿಸಿದ್ದಳು. ನಂತರ ಬಾಗಿಲಿಗೆ ತೋರಣ ತಾನೇ ಕಟ್ಟಿದ್ದಳು. ಹೀಗಾಗಿ ರಾಜೀವ್ ಬಂದದ್ದು ಗೊತ್ತಾಗ್ಲಿಲ್ಲ. ಮಾರನೇ ದಿನ ಅಡುಗೆ ತಿಂಡಿ ಏನೇನೋ ಮಾಡ್ಬೇಕೆಂದು ಅಡುಗೆ ಭಟ್ಟರಿಗೆ ಚಾಟ್ ಸಿದ್ಧಪಡಿಸಿ ಕೊಟ್ಟಳು. ಪೂರ್ಣಿಮಳಿಗೆ ಡ್ರೆಸ್ ಮಾಡ್ಬೇಕು ಎಂದು ಹೊರಟಳು. ಪೂರ್ಣಿಮಳನ್ನು ರೆಡಿ ಮಾಡುವಾಗ ಎಲ್ಲಿ ಹೊಳ ತುಂಬಿದ ಮೋಡ ಮಳೆ ಹನಿ ಆಗುವುದೋ ಎಂದುಕೊಂಡು ಹೆದರಿದ್ದಳು. ಆದರೆ ಮನದೊಳಗೆ ಮಳೆ ಹಣಿಯುತ್ತಿದ್ದರೂ ಹೊರಬಾರದೆ ಅವಳ ಮಾನ ಕಾಪಾಡಿತ್ತು. ಅಂತೂ ಪೂರ್ಣಿಮಳನ್ನು ರೆಡಿ ಮಾಡಿದ್ಲು. ರಾಜೀವ್ನ ಅಜ್ಜಿ, ತಾತ, ಪೂರ್ಣಿಮಾ ತಂದೆ ತಾಯಿ ಎಲ್ಲ ಸಿದ್ಧವಿದ್ದರು. ಅವರನ್ನೆಲ್ಲ ಪೂರ್ಣಿಮಳ ಕೋಣೆಯಿಂದ ಇಳಿದು ಬರುವಾಗ ನೋಡಿ ಕವನ ತನ್ನ ಮನದಲ್ಲಿ, ನಾಳೆಯಿಂದ ಈ ಮನೆಯ ಋಣ ತೀರಿತು. ನನ್ಗೆ ಯಾವುದೇ ಕಾರಣವೂ ಇರದು ಈ ಮನೆಗೆ ಬರಲು. ನಾನ್ಯಾರೋ ರಾಜೀವ್ ಯಾರೋ ಎಂಬಂತೆ ಜೀವನ ನಡೆಸಬೇಕು. ನನ್ನದೆಂತ ಹಣೆ ಬರಹ. ನಾನು ಮನಸಾರೆ ಪ್ರೀತಿಸಿದವನ ನಿಶ್ಚಿತಾರ್ಥ ನಾನೇ ಮುಂದೆ ನಿಂತು ನಡೆಸಿಕೊಡ್ಬೇಕಂತೆ. ವಾವ್, ನನ್ನ ಇಂತಹ ದುರದೃಷ್ಟಕ್ಕೆ ಮೆಡುಲು ಕೊಟ್ಟರು ಕಡಿಮೆ. ನಾನು ಮಾಡಿರುವ ಪಾಪವಾದ್ರೂ ಏನು? ನನಗೇಕೆ ಇಂಥ ಸ್ಥಿತಿ? ಅಕ್ಕ ಯಾರನ್ನೂ ಗಣನೆಗೆ ತೆಗೆದುಕೊಳ್ಳದೆ ತನ್ನ ಸುಖ ನೋಡಿಕೊಂಡು ಹೋದಳು. ಸುಖವಾಗಿ ಬದುಕುತ್ತಿರುವಳು. ಆದ್ರೆ ನಾನು ಸಮಾಜ, ಅಪ್ಪ ಅಮ್ಮ, ನ್ಯಾಯ ನೀತಿ ಎಂದು ಬಡಿದಾಡುತ್ತಿದ್ದರೆ ನನಗೇಕೆ ಇಂಥ ಸ್ಥಿತಿ? ನಾನು ಮದುವೆ ಆಗಬಾರದೆಂದಿದ್ದೆ. ಆದ್ರೆ ಈ ರಾಜೀವ್ನ ಮೋಹ ಜಾಲದಲ್ಲಿ ಹೇಗೆ ಬಿದ್ದೆ ನಂಗೆ ಗೊತ್ತಾಗ್ಲಿಲ್ಲ. ಅವನು ಹೇಳಿದ್ದೆಲ್ಲ ಬೂಟಾಟಿಕೆಯೇ. ನಾನು ಅವನನ್ನು ಹೇಗೆ ನಂಬಿದೆ? ಅವನು ಹೇಗೆ ನನ್ನೊಂದಿಗೆ ಮಾತಿಗೂ ಸಿಗದಂತೆ ಮುಖ ಮಾಚುತ್ತಿರುವನು? ಅಂತ ತಪ್ಪು ನಾನೇನು ಮಾಡಿರುವೆ? ಮತ್ಯಾರಾದರೂ ಹಾಗಿದ್ರೆ ನಂಗೆ ಮದುವೆ ಆಗುವೆನೆಂದು ನಂಬಿಸಿ ಈಗ ಬೇರೆಯವಳನ್ನು ಕಟ್ಟಿಕೊಳ್ಳಲು ಹೇಗೆ ತಯಾರಾಗಿರುವೆ? ನೀನು ಕಟ್ಟಿಕೊಳ್ಳುತ್ತಿರುವ ಹುಡುಗಿಗೆ ನಮ್ಮಿಬ್ಬರ ನಡುವೆ ಇದ್ದ ಅನುಬಂಧ ಎಲೆ ಎಲೆಯಾಗಿ ಬಿಡಿಸಿ ಬಿಡುವೆ ಎನ್ನುತ್ತಿದ್ದರು. ಹಾಗೆಲ್ಲ ನಾನು ನಗದೇ ಇದ್ದ ದಿನಗಳಲ್ಲಿ ನಮ್ಮ ಚಂದ್ರಿಕೆಗೆ ಗ್ರಹಣ ಬಡಿದಿದೆ. ಇಂದು ಏಕೆ ಅಂತದ್ದು ಏನಾಯ್ತು ಕೇಳಿ ನಾನು ಅಂದು ಆಗೇಕೆ ಇರುವೆ ಎಂಬುದನ್ನು ತಿಳಿದು ಅದಕ್ಕೆ ಪರಿಹಾರ ಹೇಳಿ ನಂತರ ನನ್ನ ಮುಖದಲ್ಲಿ ನಗು ಅರಳುವಂತೆ ಏನಾದರೂ ಹೇಳಿ ನನ್ನ ಮನಸ್ಸನ್ನು ಪ್ರಸನ್ನಗೊಳಿಸುತ್ತಿದ್ದವನು ಈಗ ನನ್ನ ಮುಖದಲ್ಲಿ ಸತ್ತ ಕಳೆ ಇರುವುದು ಕಾಣುತ್ತಿಲ್ಲವೇ ಅವನಿಗೆ? ಅವನ ಈ ವರ್ತನೆ ಸಹಿಸಲು ಸಾಧ್ಯ? ಏನು ಮಾಡಲಿ ನಾನು? ನಡೆಯುವ ದಾರಿಯಲ್ಲಿ ಬರೀ ಹೂಗಳ ಕಂಪೆ ಇರುವಂತೆ ಮಾಡುವೆನು ಎಂದವನು ಈಗ ನನ್ನ ಬಾಳಲ್ಲಿ ಅವನೇ ಮುಳ್ಳು ನಡೆಸುತ್ತಿರುವಂತೆ ಭಾಸ ನನಗೆ. ನನ್ನ ಮುಂದಿನ ಬಾಳ ಪ್ರಯಾಣ ಹೇಗೆ? ಸುಪ್ತವಾಗಿದ್ದ ಬಯಕೆಗಳನ್ನೆಲ್ಲ ಬಡಿದೆಬ್ಬಿಸಿ ಆಕಾಶಕ್ಕೆ ಹಾರಲು ರೆಕ್ಕೆ ಕಟ್ಟಿ ಆ ರೆಕ್ಕೆಗಳನ್ನು ಅವನೇ ಕತ್ತರಿಸಿರುವನು. ಇನ್ನು ನಾನೆಂದು ಹಾರೆನು ಆಕಾಶದ ಕಡೆಗೆ, ಕತ್ತನ್ನು ಚಾಚೆನು. ನನ್ನ ಶೋಕದ ಕತೆ ಯಾರಿಗಾದರೂ ಹೇಳಿದರೆ ನಂಗೆ ಬುದ್ಧಿ ಹೇಳುವರು. ಶ್ರೀಮಂತರು ಹೀಗೆ, ಅವರು ನಮ್ಮಂತ ಸಣ್ಣ ಜನರ ಭಾವನೆಗಳೊಂದಿಗೆ ಆಟವಾಡುವರು. ನಮ್ಮ ವೀಕ್ನೆಸ್ ಅನ್ನು ಅರ್ಥ ಮಾಡಿಕೊಂಡು ಅದಕ್ಕನುಗುಣವಾಗಿ ಹಲವಾರು ಬಲೆಗಳನ್ನು ಹೆಣೆದು ಮೀನನ್ನು ಬಲೆಗೆ ಕೆಡವಿಯೇ ಬಿಡುವರು. ಆ ಕಾರಣ ನೀನೇ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಹಾಗಿದ್ದೆಲ್ಲ ಮರೆತು ಮುಂದೆ ಸಾಗುವುದೊಂದೇ ನಿನಗೆ ಉಳಿದಿರುವ ದಾರಿ ಎನ್ನುವರು. ಹಾಗಂತ ನಾನು ಎಲ್ಲವನ್ನೂ ಮರೆಯಲಾದಿತ್ತೆ? ನನ್ನ ಉಸಿರಾಗಿದ್ದವನನ್ನು ಹೇಗೆ ಮರೆಯಲಿ? ನನಗಾಗುವುದೇ? ನಾನು ಅವನು ಚುಕ್ಕಿ ಚಂದ್ರಮನಂತೆ ವಿಹರಿಸುತ್ತಿದ್ದಾಗ ನನ್ನ ನೆಲಕ್ಕೆ ಎಸೆದಂತ ಆಗಿದೆ. ನನ್ನ ಬದುಕು ಬಣ್ಣವಿಲ್ಲದ ಬಿಳಿಯ ಹಾಳೆಯಂತಾಗಿದೆ. ಗುಲಾಬಿಗೆ ಆಸೆಪಟ್ಟು ಅದರ ಮುಳ್ಳನ್ನು ಚುಚ್ಚಿಸಿಕೊಂಡ ಸ್ಥಿತಿ ನನ್ನದು. ಇನ್ನೇನಿದೆ ಜೀವನದಲ್ಲಿ? ಅಪ್ಪ ಅಮ್ಮನನ್ನು ನೋಡಿಕೊಳ್ತಾ ಜೀವನ ಸಾಗಿಸುವುದೊಂದೇ ನಂಗೆ ಉಳಿದಿರುವ ದಾರಿ. ರಾಜೀವ್ನನ್ನು ನೋಡುವುದು ಬೇಡ ಎಂದುಕೊಂಡು ದೂರ ಹೋದರೆ ಕೆಲಸವಿಲ್ಲದೆ ಮತ್ತೆ ಹೊಟ್ಟೆಗೆ ತಣ್ಣೀರು ಬಟ್ಟೆ ಗತಿಯಾಗುವುದು. ವಟಾರದ ಜನ ಕೂಡ 4 ದಿನ ಉಪ್ಪಿಲದಂಗ ಮೆರೆದದ್ದೇ ಬಂತು. ಈಗ ನೋಡ್ರಿ ಮೆರವಣಿಗೆ ಹಾಳು ಹತ್ತಿತ್ತು, ಡಬ್ಬ ಬಿತ್ತ ಎನ್ನುವರು. ನಾನು ಕೆಲಸವನ್ನಂತೂ ಬಿಡೋದಿಲ್ಲ. ರಾಜೀವ್ನಿಂದ ದೂರವಿದ್ದರಾಯ್ತು. ಅವನೇ ಅಲ್ವೇ ನನಗೆ ಇಂಥ ಸ್ಥಿತಿ ತಂದಿರುವನು. ಅವನನ್ನು ನಿಜವಾಗಿ ಇಷ್ಟಪಡಲೇ ಇಲ್ಲವೇನೋ. ಸುಮ್ಮನೆ ಚೆಲ್ಲಾಟ ಆಡೋಕೆ ಒಂದು ಹೆಣ್ಣು ಬೇಕಾಗಿತ್ತೇನೋ. ನಾನು ಕೈಗೆ ಎಟುಕಿದೆ. ಅಲ್ಲಿಗೆ ಅಧ್ಯಾಯ ಮುಕ್ತಾಯ. ಮದುವೆ ಹೆಂಡತಿ ಎಂದರೆ ಅಂತಸ್ತು ಅಧಿಕಾರ ಇರುವವರನ್ನೇ ನೋಡುವರು.
ಛೇ, ಹಾಳು ಮನಸ್ಸು, ಏನು ಅಂದುಕೊಂಡರೂ ಸಮಾಧಾನವಾಗುತ್ತಿಲ್ಲ. ಇರು, ನನ್ನ ಕಾಡ್ಬೇಡ, ನಂಗೆ ಇನ್ನೂ ಕೆಲಸವಿದೆ ಎಂದು ತನ್ನ ಮನಸ್ಸಿಗೆ ಬುದ್ಧಿ ಹೇಳಿ ತಿಂಡಿಗಾಗಿ ಬೆಳ್ಳಿ ಡಿನ್ನರ್ ಸೆಟ್ ತೆಗೆಯಬೇಕಿತ್ತು. ಅದನ್ನು ತೆಗೆದಲು ಹೊರಟವಳಿಗೆ ಮನೆಯ ಉಳಿದ ಕೆಲಸ ಮಾಡುವ ರಾಮು ಬಂದು, ಅಕ್ಕ, ನಿಮ್ಮನ್ನು ರಾಜೀವನ್ನ ಕರೆಸಿದ್ದಾರೆ ಎಂದನು. ಈಗ ಏಕೆ ಕರೆದನು? ಎಲ್ಲಾ ಸಿದ್ಧತೆ ಆಗಿದೆ. ಪುರೋಹಿತರು ಇನ್ನೇನು ಬರುವರು. ಪೂರ್ಣಿಮಾ ಕೂಡ ಸಿದ್ಧವಾಗಿರುವಳು. ಈಗ ನಾನು ಅವನ ಕೋಣೆಗೆ ಹೋದರೆ ಎಲ್ಲರೂ ತಪ್ಪು ತಿಳಿಯುವರು. ಏನು ಮಾಡಲಿ ಎನ್ನುವಾಗ ಮತ್ತೆ ಬಂದ ರಾಮು, ಅಕ್ಕ, ಅರ್ಜೆಂಟ್ ಅಂತೆ ಎಂದನು. ಸರಿ, ಹೊರಟೆ ಎಂದು ಕೈಯಲ್ಲಿ ತನ್ನ ಅಳುವ ಹೃದಯದ ಹಿಡಿದು ಮೆಟ್ಟಿಲು ಹೇರಿದಳು. ಕವನ ರಾಜೀವನ ಕೋಣೆ ಒಳಕ್ಕ ಕೂಡಲೇ ಬಾಗಿಲು ಹಾಕು ಎಂದನು. ಕಣ್ಣಲ್ಲೇ ಪ್ರಶ್ನಿಸಿದಳು. ಹೇಳಿವೆ, ಹಾಕು ಎಂದನು. ಹಾಕಿದಳು. ನಂಗೆ ಈ ಜುಬ್ಬ ಚೆನ್ನಾಗಿರುವುದೋ ಇಲ್ಲ, ಈ ನೀಲಿ ಜುಬ್ಬ ಚೆನ್ನಾಗಿರುವುದೋ ಎಂದನು. ಈ ಪ್ರಶ್ನೆ ನನಗೆ ಕೇಳುವುದಕ್ಕಿಂತ ಪೂರ್ಣಿಮಳನ್ನು ಕೇಳಿದ್ರೆ ಒಳ್ಳೆಯದು. ಅವಳ ರುಚಿ ಅಭಿರುಚಿಗೆ ತಕ್ಕಂತೆ ನೀವಿರ್ಬೇಕು ಅಲ್ವೇ? ಅವಳನ್ನೇ ಕಳಿಸುವೆ. ನಾನೇನಿದ್ದರೂ ಸಂಬಳಕ್ಕೆ ಇರುವವಳು. ನಮ್ಮ ಟೇಸ್ಟ್ ಎಲ್ಲ ಯಾರಿಗೂ ರುಚಿಸುವುದಿಲ್ಲ ಎಂದಳು. ನಾನು ಅವಳನ್ನು ಆಮೇಲೆ ಕೇಳುವೆ, ಮೊದಲು ನೀನು ಹೇಳು ಎಂದನು. ಇಲ್ಲ, ನಂಗೆ ಬೇರೆ ಕೆಲಸವಿದೆ. ನಾನು ಎನ್ನುತ್ತಿದ್ದವಳು, ಕವನ, ಏನು ನೀನು ಎಂದನು. ನನ್ನನ್ನು ಒಂದು ಸ್ನೇಹದಿಂದ ಕೂಡ ನೋಡಿಲ್ಲದಾದಂತ ತಪ್ಪು ನಾನೇನು ಮಾಡಿರ್ವೆ ಹೇಳು? ನೀನು ಮಹಾ ಸುಳ್ಳಿನ ಕಂತೆ. ನೀನು ಸುಳ್ಳು ಹೇಳುವುದೊಂದೇ ಮೈಗೂಡಿಸಿಕೊಂಡಿಲ್ಲ, ನಡತೆ ಕೆಟ್ಟವಳು ಎಂದನು. ಏನು? ಏನಾಗಂದ್ರೆ? ರಾಜೀವನ ಮೈ ಮೇಲೆ ಜ್ಞಾನವಿದೆ ತಾನೆ? ನನ್ನವರು 6 ತಿಂಗಳಾಗಿ ಮೇಲಾಗಿ ನೋಡುತ್ತಿರುವೆ. ಅಂತ ಕೆಲಸ ನಿಮ್ಮ ಕಣ್ಣಿಗೆ ಬಿದ್ದಿದೆ. ನನ್ನ ಭಾವನೆಗಳಿಗೆ ಬೆಲೆ ಕೊಡದೆ ಅವುಗಳನ್ನು ಸುಟ್ಟು ಬೂದಿ ಮಾಡಿರುವಿರಿ. ಆದರೂ ನಾನು ಮೇಲ್ಮುಖವಾಗಿ ಸಮಾಧಾನದಿಂದ ಇರಲು ನೋಡುತ್ತಿರುವೆ. ನಿಮಗೆ ನನ್ನ ಪ್ರೀತಿ ಬೇಡವಾಯಿತು. ನಾನೊಬ್ಬ ಬಡವಳು, ಕೆಲಸದವಳು ಅಂತ ನಿಮ್ಮ ಅಜ್ಜಿ ತಾತ ಹೇಳಿದಕ್ಕೆ ಒಪ್ಪಿಕೊಂಡು ಪೂರ್ಣಿಮಳ ಗಂಡನಾಗುತ್ತಿರುವಿರಿ. ಸರಿ, ನನ್ನ ಮನದಲ್ಲಿ ನಿಗಿ ಕೆಂಡ ಹಾಗೇ ಇದೆ. ಆದ್ರೂ ನಾನು ನಿಮ್ಮಿಂದ ದೂರವಾಗಬೇಕು ಎಂದುಕೊಂಡು ಸುಮ್ಮನಾಗಿರುವೆ. ಬಿಡಿ, ಏಕಿದೆಲ್ಲ. ನಾನು ಬಡವಳಲ್ವಾ? ನನಗೆ ಮನಸ್ಸು ಇಲ್ಲ. ನಿಮ್ಮ ಪಕ್ಕ ನಿಲ್ಲುವ ಅರ್ಹತೆನೂ ಇಲ್ಲ. ಅದಕ್ಕೆ ನಿಮ್ಮ ಬಾಯಿಗೆ ಬಂದಂತೆ ಮಾತನಾಡುವಿರಿ. ಆದರೆ ಮಾತನಾಡುವುದನ್ನು ಸ್ವಲ್ಪ ಯೋಚಿಸಿ ಮಾತನಾಡಿ. ನನಗೇನು ನಿಮ್ಮ ಬಲವಂತದ ಪ್ರೀತಿ ಬೇಡ. ನೀವೆಲ್ಲಾ ಶ್ರೀಮಂತ ವ್ಯಕ್ತಿಗಳಂತೆ ಇಲ್ಲ ಎಂದುಕೊಂಡಿದ್ದೆ. ಆದ್ರೆ ಶ್ರೀಮಂತರೆಲ್ಲ ಒಂದೇ ಸಾಲಿನಲ್ಲಿ ನಿಲ್ಲುವವರು ಅಂತ ಗೊತ್ತಿರ್ಲಿಲ್ಲ. ಬಿಡಿ, ನಾನು ಪೂರ್ಣಿಮಳನ್ನು ಕಳಿಸುವೆ ನಿಮ್ಮ ಕುರ್ತಾ ಸೆಲೆಕ್ಟ್ ಮಾಡಲು ಎಂದು ಬಾಗಿಲು ತೆಗೆಯ ಹೋದಳು. ಆಗ ಬಾಗಿಲು ಲಾಕ್ ಮಾಡಿ 1 ನಿಮಿಷ, ಕವನ, ನೀನ್ ತುಂಬಾ ಒಳ್ಳೆಯವಳಾದ್ರೆ ಇದೇನು ಎಂದು ತನ್ನ ಮೊಬೈಲ್ನಲ್ಲಿದ್ದ ಫೋಟೋ ತೋರಿಸಿದನು. ಇದನ್ನು ನಿಮ್ಗೆ ಯಾರು ಕೊಟ್ಟರು ಹೇಳಿ? ಈ ಕತೆ ನಾನು ಹೇಳುವೆ ಎಂದಳು. ಆಗ ಮೋಹನ ಎಂಬ ಗೆಳೆಯ ಕೊಟ್ಟನು ಎಂದನು ರಾಜೀವ. ಓ, ಅವನು ನಿಮ್ಗೆ ತುಂಬಾ ದಿನಗಳಿಂದ ಗೆಳೆಯನೇ ಎಂದಳು. ಕಾಲೇಜ್ನಲ್ಲಿಯ ಗೆಳೆಯ ಅಂದ್ರೆ ನನ್ನ ಯಾವ ಮಾತು ನೀವು ಒಪ್ಪಲಿ ಬಿಡಿ. ನಾನೇಕೆ ಹೇಳ್ಬೇಕು? ಹೇಗೋ ನನ್ನ ಕತೆ ಚೆನ್ನಾಗಿ ಓದಿರ್ವಿರಿ. ಹಾಗೆ ಇರಿ, ಆಲ್ ದಿ ಬೆಸ್ಟ್ ಎಂದು ಬಾಗಿಲಿನಡಿಗೆ ಮತ್ತೆ ತಿರುಗಿದಳು. ಆಗ ಅವಳ ಕೈ ಹಿಡಿದು, ನೀನಿದಕ್ಕೆ ಪೂರಕವಾಗಿ ಏನು ಹೇಳುವುದಿದೆಯೋ ಹೇಳು, ನಾನು ಕೇಳ್ಬೇಕು, ನಂತರ ನೀನು ಹೋಗು ಎಂದನು. ಅಸೈಕಳಂತೆ ನಿಂತು ಕಂಪನಿ ಮಿಡಿಯುತ್ತಾ ಅಂದು ಮೋಹನ್ನೊಂದಿಗೆ ಹೋಗಿದ್ದು, ತಾನು ತಪ್ಪಿಸಿಕೊಂಡಿದ್ದು, ತನಗೆ ಒಬ್ಬ ಒಳ್ಳೆಯ ವ್ಯಕ್ತಿ ಮನೆಯವರೆಗೆ ತನ್ನ ಗಾಡಿಯಲ್ಲಿ ಬಿಟ್ಟಿದ್ದು ಹೇಳಿದಳು. ಹೇಳು ಎಂದನು ರಾಜೀವ. ಅಂದು ತಾನು ನಿಂತ ಸ್ಥಳ ಅವಳಿಗೆ ಗೊತ್ತಿರ್ಲಿಲ್ಲ. ಇನ್ನು ಇವನಿಗೇನು ಹೇಳಿಯಾಳು? ಅಲ್ಲಿ ಕಾಡಿನಂತೆ ಇತ್ತು. ಒಂಟಿ ಮನೆಯದು. ಅಂದು ಶುಕ್ರವಾರ ಎಂದಳು. ಹಾಗಾದ್ರೆ ಎಂದನು ಆಶ್ಚರ್ಯದಿಂದ. ಏನು ಹಾಗಾದ್ರೆ ಎಂದಳು. ನಾನೇ ನಿಮ್ಮ ಮನೆಯವರೆಗೆ ತಲುಪಿದ್ದು. ನನಗೆ ನನ್ನ ಒಳ ಮನಸ್ಸು ಹೇಳುತ್ತಿತ್ತು ನೀನ್ ತಪ್ಪು ಮಾಡಿಲ್ಲ ಅಂತ. ಆದ್ರೂ ನನಗೆ ಕನ್ಫರ್ಮ್ ಆಗಬೇಕಾಗಿತ್ತು. ಹಾಗಂತ ನೀನು ಹೇಳಿದ ಮೇಲೆ ಅಂತ ಅಲ್ಲ. ನಾನು ಈ ಫೋಟೋವನ್ನು ಲ್ಯಾಬ್ ಕಳಿಸಿ ವಿಚಾರಿಸಿದೆ. ಇದು ನಿಂದೆ ಎಂದರು. ಅದಕ್ಕೆ ನೀನು ಇವನೊಂದಿಗೆ ಅಲ್ಲಿಗೆ ಏಕೆ ಹೋಗಿದ್ದೆ ಎಂದು ಕೇಳಬೇಕಾಗಿತ್ತು. ಅದಕ್ಕೂ ಮುಂಚೆ ನಿಮ್ಮ ವಟಾರದಲ್ಲಿ ಸ್ವಲ್ಪ ವಿಚಾರಿಸಲು ಹೇಳಿದೆ. ನಿನ್ನ ಹಾಗೂ ಮೋಹನ್ನ ಬಗ್ಗೆ ವಟಾರದ ಅರ್ಧ ಭಾಗದ ಜನರು ನಿಮ್ಮ ಕುಟುಂಬವನ್ನು ದ್ವೇಷಿಸುವವರು ಎಂದು ಗೊತ್ತಾಯ್ತು. ಅದರಲ್ಲಿ ಇಬ್ಬರು ನಿನ್ನ ಬಗ್ಗೆ ನೀನು ಇರುವಂತೆ ಹೇಳಿದರು. ಹಾಗೂ ಆ ಮೋಹನನ ಕೆನ್ನೆಗೆ ಬಾರಿಸಿದ್ದು ನೋಡಿರುವ ಹುಡುಗಿ ಹೇಳಿದಳು. ಹೀಗಾಗಿ ನೀ ಆ ರಾಜೀವನ ಆರಾಧಕ ಆಗಿದವನಲ್ಲ, ಹಾಗೆಯೇ ಇರುವನು. ಮುಂದೆಯೂ ಆ ಮೋಹನನ್ನು ಜೈಲಿಗೆ ಕಳಿಸಿರುವೆ. ಅವನು ನಿನ್ನ ತಂಟೆಗೆ ಬರೋದಿಲ್ಲ. ಬಂದರೆ ಅವರ ತಂಗಿಯನ್ನು ವಾಪಸ್ ನನ್ನ ಗೆಳೆಯ ತವರಿಗೆ ಕಳಿಸುವನು. ಹೀಗಾಗಿ ಇನ್ನು ಮೋಹನ್ ಆತಂಕ ಬೇಡ. ಈಗ ನೀನು ನನ್ನನ್ನು ಪ್ರೀತಿಸ್ತೀಯೋ ಇಲ್ಲವೋ ಹೇಳು. ನಾನೇನೋ ಪೂರ್ಣಿಮಳನ್ನು ಮದುವೆಯೂ ಆಗುತ್ತಿಲ್ಲ, ನಿಶ್ಚಿತಾರ್ಥವೂ ಮಾಡಿಕೊಳ್ಳುತ್ತಿಲ್ಲ. ನೀನು ಹೂ ಅಂದರೆ ನಿನ್ನ ನಿಶ್ಚಿತಾರ್ಥ ಆಗುವುದು ಎಂದನು. ಮತ್ತೆ ಅದೆಲ್ಲ ತಯಾರಿ ನಡೆದಿದೆ. ಆ ತಯಾರಿ ಎಲ್ಲ ತಾವು ನನ್ನ ಬಂದು ಕೇಳಿಕೊಳ್ಳಲಿ ಅಂತ. ಆದ್ರೆ ಇದರ ಬಗ್ಗೆ ಅಜ್ಜಿ ಮೊದಲು ಒಪ್ಪಲಿಲ್ಲ. ಮುಂದಿನದು ನಾನು ಹೇಳುವುದಿಲ್ಲ. ಮೊದಲು ನೀನು ನನ್ಗೆ ನಿನ್ನ ಮನಸ್ಸಿನಲ್ಲಿ ನಾನು ಇರುವೆನೋ ಇಲ್ಲವೋ ತಿಳಿಸು. ನಂತರ ಮುಂದಿನ ಎಪಿಸೋಡ್ ತಮ್ಮ ಮುಂದೆ ಇಡುವೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರೇ ಎಂದನು. ಆಗ ನಸುನಾಚುತ್ತ ಕವನ, ನಂಗೆ ಪ್ರೀತಿ ಏನೆಂದು ಹೇಳಿದ ಗುರು ನೀವು. ನಿಮ್ಮ ಗುಣ ನಡತೆ ನನಗೆ ಕೆಲಸ ಕೊಟ್ಟ ದಿನದಿಂದಲೇ ಇಷ್ಟವಾದವು. ನೀವು ನನ್ನ ಅಳತೆಗೆ ಮೀರಿ ಒಳ್ಳೆಯವರು. ನಾನೇ ನಿಮ್ಗೆ ಯೋಗ್ಯಳಲ್ಲವೇನು ಎನ್ನಿಸುವುದು. ನಾನು ನೆಲದ ಮೇಲಿರುವ ಹೂವು, ನೀವು ಬಾನಿನ ಚಂದ್ರ.
ಇಬ್ಬರು ಸಮಾನಾಗುವುದೇ? ನೀವೇ ಯೋಚಿಸಿ ಹೇಳಿ. ಕವನ, ನನಗೆ ಭೇದ ಭಾವ ಎಂಬುದು ಗೊತ್ತಿಲ್ಲ. ನನಗೆ ಮನುಷ್ಯ, ಅವನ ಗುಣ ನಡತೆ ಇಷ್ಟ. ನೀ ನನ್ನ ಮನಗೆದ್ದ ದೇವಲೋಕದ ಪಾರಿಜಾತ. ನಿನ್ನನ್ನೇನು ಕೇಳು ಎಂದುಕೊಳ್ಳುವುದು ಬೇಡ. ನನ್ನ ಹೃದಯದ ರಾಣಿ ನೀನೇ ಎಂದನು. ಆಗ ಕವನಳ ಕಂಗಳಲ್ಲಿ ಮುತ್ತಿನ ಬಿಂದುಗಳು ನೆಲ ಸೇರಲು ಕಸರತ್ತು ನಡೆಸ್ತಿರೋದು ನೋಡಿ, ಏನಾಯ್ತು ನನ್ನ ಹುಡುಗಿ ಝಾನ್ಸಿ ರಾಣಿ ಎಂದುಕೊಂಡು ನಾನು ಬೀಗುತ್ತಿದ್ದರೆ ನೀನು ಬಾವುಕಳಾಗಿರುವೆ ಎನ್ನುತ್ತಾ ಅವಳ ಕಂಬನಿ ಕೆಳ ಬೀಳದಂತೆ ತನ್ನ ಬೊಗಸೆಯಲ್ಲಿ ಹಿಡಿದು, ಈ ಕಣ್ಣೀರು ತುಂಬಾ ಮಹತ್ವವಾದುದು, ಯಾವಾಗ ಬೇಕು ಆಗ ಸುರಿಸಲಿಕ್ಕಲ್ಲ, ಅರ್ಥವಾಯಿತೇ? ನನ್ನ ರಾಣಿ ಎನ್ನುತ್ತಾ ಅವಳನ್ನು ತಬ್ಬಿಕೊಂಡು ಮುಖಕ್ಕೆಲ್ಲ ಮುತ್ತಿಟ್ಟನು. ನಂತರ ಕವನ ಕೆಲವು ಕ್ಷಣಗಳ ನಂತರ ಅವನಿಂದ ಬಿಡಿಸಿಕೊಳ್ಳುತ್ತಾ, ಮುಂದಿನ ಎಪಿಸೋಡ್ ಹೇಳಿ ಗುರುಗಳೇ ಎಂದಳು. ಹಾ, ಹೇಳುವೆ ಶಿಷ್ಯಳೆ, ಸಮಾಧಾನ. ನಮ್ಮ ಅಜ್ಜಿ ನಿನ್ನೊಂದಿಗೆ ಮದುವೆ ಎಂದಾಗ ತುಂಬಾ ವಿರೋಧ ಮಾಡಿದರು. ಅಜ್ಜನಿಗೆ ಇಷ್ಟವಿದೆ, ಅಜ್ಜಿಗೂ ನೀನು ಒಳ್ಳೆಯ ಹುಡುಗಿ ಎಂದು ಇಷ್ಟ. ಆದರೆ ನೀನು ಬಡವಳೆಂಬ ಕಾರಣಕ್ಕೆ ಹಿಂದೆ ಮುಂದೆ ನೋಡುತ್ತಿದ್ದರು. ಅವಳು ನಾನು ಖಂಡಿತವಾಗಿ ಹೇಳಿದೆ, ಅವಳೇ ನನ್ನ ಹೃದಯವನ್ನಾಳುವ ರಾಣಿ. ಅವಳನ್ನು ಬಿಟ್ಟರೆ ನನಗೆ ಬೇರೆಯವರಲ್ಲಿ ಆಸಕ್ತಿ ಇಲ್ಲ. ನೀವು ತುಂಬಾ ವಿರೋಧ ಮಾಡಿದ್ರೆ ನಾನು ಯಾರನ್ನು ಮದುವೆ ಆಗುವುದಿಲ್ಲ ಎಂದೆ. ಕೊನೆಗೂ ಅಜ್ಜಿ ಒಪ್ಪಿಕೊಂಡರು. ಪೂರ್ಣಿಮಗೆ ಸಮಾಧಾನದಿಂದ ತಿಳಿಸಿ ಹೇಳಿದೆ, ನೀನ್ ನನ್ನ ಮನದಲ್ಲಿ ಯಾವತ್ತೂ ಇರಲಿಲ್ಲವೇ ಇಲ್ಲ. ಈಗ ಅಜ್ಜಿ ತಾತ ಕರೆಸಿರುವ ಮಾತ್ರಕ್ಕೆ ನಿನ್ನೊಂದಿಗೆ ಬಲವಂತದ ನಗೆ ಬೀರಲಾಗದು. ನನ್ನ ಹೃದಯ ಚೋರಿಯಾಗಿದೆ. ಆ ಚೋರಳಿಗೆ ನಾನು ಶರಣಾಗತನಾಗಿರುವೆ ಅಂತ ಅವಳು ತನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡಳು. ಹಾಗೂ ಅವಳಿಗೆ ನಾನು ಹೇಳಿದ್ದೆ, ನೀನು ವಧುವಿನಂತೆ ಸಿಂಗರಿಸಿಕೊಂಡಿರು ಅಂತ. ಅದಕ್ಕೆ ಅವಳು ಶೃಂಗಾರ ಮಾಡಿಕೊಂಡಿರುವಳು. ಅಜ್ಜಿ ತಾತನಿಗೂ ಹೇಳಿದೆ. ಅಜ್ಜಿ ಒಪ್ಪಲು ಸ್ವಲ್ಪ ಜಾಸ್ತಿ ಮನ ಹೊರಬೇಕಾಯ್ತು. ಹೊತ್ತೆ. ಆದರೆ ಅಜ್ಜಿಗೆ ಹೇಳದೆ ತಯಾರಿ ಎಲ್ಲ ನಡೆಯಲಿ, ಕವನಳಿಗೆ ಸರ್ಪ್ರೈಸ್ ಕೊಡ್ಬೇಕು ನಾನು, ಯಾರು ಏನು ಹೇಳ್ಬಾರ್ದು ಅಂತ ಅವರೆಲ್ಲ ಒಪ್ಪಿದರು. ಆಯ್ತು ನನ್ನ ಪುರಾಣ. ಈಗ ಹೇಳಿ, ನಿಮ್ಗೆ ಇಷ್ಟವಾದ ಜುಬ್ಬ ನಾನು ಹಾಕಿಕೊಳ್ಬೇಕು, ಜೊತೆಗೆ ತಾವಾದಷ್ಟು ಬೇಗ ಸಿದ್ಧವಾಗ್ಬೇಕು ಎಂದನು ರಾಜೀವ. ಆದರೆ ನಮ್ಮ ಅಪ್ಪ ಅಮ್ಮನನ್ನು ಕೇಳದೆ ಹೇಳದೆ ನಾನೀಗ ನಿಮ್ಮೊಂದಿಗೆ ನಿಶ್ಚಿತಾರ್ಥ ಎನ್ನುತ್ತಿದ್ದಳು. ನಿಮ್ಮ ಅಪ್ಪ ಅಮ್ಮ ಇನ್ನೇನು ಬರುವರು, ನೀನು ಮೊದಲು ಸಿದ್ಧಳಾಗು ಎಂದನು. ಹಾ ಎಂದಳು ಆಶ್ಚರ್ಯದಿಂದ. ಹೌದು ಮಗು, ನಾವೆಲ್ಲ ವೇದಿಕೆ ಸಿದ್ಧ ಮಾಡಿದ್ದೇವೆ, ತಾವು ವಧುವಿನ ರೂಪದಲ್ಲಿ ಸಿದ್ಧವಾಗಿ ಬನ್ನಿ ಎಂದನು. ಹೋ ರಾಜೀವ, ನೀವು ನನಗಾಗಿ ಇಷ್ಟೆಲ್ಲ ಮಾಡಿದೀರಾ. ತುಂಬಾ ಅದೃಷ್ಟವಂತಳು. ನಿಮ್ಮ ಈ ಪ್ರೀತಿ ಹೀಗೆ ಹನೆಗಾಲ ನನ್ನೊಂದಿಗೆ ಇರಲಿ ಎಂದು ದೇವರಲ್ಲಿ ಬೇಡುವೆ ಎಂದನು. ಮಗು, ಇಷ್ಟೇ ಅಲ್ಲ, ನಮ್ಮ ಕಾರ್ಯವ್ಯಾಪ್ತಿ ಇನ್ನೂ ಇದೆ. ಏನದು? ಇಲ್ಲಿ ಬನ್ನಿ. ಅಷ್ಟು ದೂರ ನಿಂತರೆ ನಮಗೆ ಹೇಳಲು ಕಸಿಮಿಸಿ ಆಗೋದು. ಹಾ ಹೌದು ಪ್ರಿಯೆ. ರಾಜೀವ, ಕವನ, ಮಗು ತರ ಆಡ್ಬೇಡಿ. ನಾನು ಮಗುನೇ ಹೀಗೆ ಹಾಡುವುದು. ಹೇಗೋ ನನಗೆ ತಂದೆ ತಾಯಿಯ ಪ್ರೀತಿ ಸಿಕ್ಕಿಲ್ಲ, ಅದು ನಿನ್ನಿಂದ ಸಿಗ್ಬೇಕು. ಅಂದ ಹಾಗೆ ಏನು ಹೇಳಲು ಹೊರಟಿದ್ದೀರಿ ಎಂದರೆ, ಅದೇ ನಿಮ್ಮ ವಟಾರದಲ್ಲಿ ನಿಮ್ಮ ಕುಟುಂಬದ ಬಗ್ಗೆ, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವವಳನ್ನು ಉಸಿರೆತ್ತದಂತೆ ಮಾಡಿರ್ವೆ. ಮೊನ್ನೆ ನನ್ನ ಜನರು ಪತ್ತೆದಾರಿ ಕೆಲಸ ಮಾಡಲು ಹೋದಾಗ ನಿನ್ನ ಬಗ್ಗೆ ಸಿಕ್ಕಾಪಟ್ಟೆ ಏನೇನೋ ಹೇಳ್ತಿದ್ದಳಂತೆ. ಆಗ ಅವಳ ಮಗಳು ಒಬ್ಬ ಗೂಂಡನನ್ನು ಇಟ್ಟುಕೊಂಡು ಏನೇನೋ ದಂಧೆ ಮಾಡುವುದಲ್ಲದೆ ಆಗ ಅವಳ ಗಂಡ ಅದೇ ವಟಾರದ ಒಬ್ಬರೊಂದಿಗೆ ಅನೈತಿಕದಿಂದ ಇರುವ ಬಗ್ಗೆಯೂ ಹೇಳಿ ಅವಳ ಬೆನ್ನನ್ನು ಅವಳಿಗೆ ತೋರಿಸಿ ಸಾಕ್ಷಿ ಸಮೇತ ವರದಿ ಎಲ್ಲರ ಮುಂದೆ ಓದಿ ಬಂದ ಕಾರಣ ಇನ್ನೇಳೇಳು ಜನ್ಮಕ್ಕೂ ಅವಳು ಬೇರೆಯವರ ಸಂಸಾರದ ವಿಷಯ ಅಪ್ಪಿತಪ್ಪಿಯೂ ಎತ್ತಲ್ಲ ಎಂದವನೇ ಅವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡು, ಇಷ್ಟು ದಿನಗಳಿಂದ ಉಪವಾಸ ಇದ್ದೆ, ಇನ್ನು ಸಾಧ್ಯವಿಲ್ಲ ಎಂದವಳೆ ಕವನಾಲ ಕೆನ್ನೆಗಳು ಹೊಳೆಯುವಂತೆ ಮುತ್ತಿಟ್ಟನು. ಅಷ್ಟರಲ್ಲಿ ರಾಜೀವ ಅಜ್ಜಿ ಪುರೋಹಿತರು ಬಂದರು. ಬೇಗ ಬಾ ರಾಜೀವ ಎಂದರು. ಆಗ ಕವನ ಅವನಿಂದ ದೂರವಾಗಿ ಕೆಳಕ್ಕೆ ಹೊಡೆದಳು. ನಂತರ ಕವನ ಪಿಂಕ್ ಬಣ್ಣದ ರೇಷ್ಮೆ ಸೀರೆ ಹುಟ್ಟು ಅದಕ್ಕೊಪ್ಪುವ ಚೋಲಿ ಹಾಕಿಕೊಂಡು ಒಂದು ಜಡೆ ಹೆಣೆದು ಮಲ್ಲಿಗೆ ಮುಡಿದು ಬಂದಳು. ಕತ್ತಿನಲ್ಲಿ ಏನೂ ಇರದ ಕಾರಣ ರಾಜೀವನ ಅಜ್ಜಿ ಒಂದೇಲೆ ಸರ ಇದು ರಾಜೀವನ ಅಮ್ಮನದೆಂದು ಹಾಕಿದರು. ಅಸಲಿ ಕವನಾಳ ಅಪ್ಪ ಅಮ್ಮನನ್ನು ಕರೆದುಕೊಂಡು ಒಬ್ಬ ವ್ಯಕ್ತಿ ಒಳ ಬಂದರು. ಕವನಾಳ ತಂದೆ ತಾಯಿಗೆ ಖುಷಿಯಾಯ್ತು. ತಂದೆ ಅಂದು ಮಾತನಾಡದೆ ಮನದಲ್ಲೇ ಸಂತಸ ಪಡುತ್ತಿದ್ದರೇನು, ಏಕೆಂದ್ರೆ ಡಾಕ್ಟರ್ ಹೇಳಿದ್ರಲ್ಲ ಅವರಿಗೆ ಯಾವುದರ ಸ್ಪಂದನೆ ಇಲ್ಲ, ಮುಂದೆ ಬರುವುದಿಲ್ಲ ಎಂದು. ಆದರೂ ಅವರ ಕಣ್ಣಲ್ಲಿ ಯಾವುದೋ ಜ್ಯೋತಿ ಬೆಳಗ್ತಿದೆಯೇನು ಎಂಬಂತ ಬೆಳಕು ಹರಡಿತು. ಅದೇ ಅವರು ಪ್ರಸನ್ನರಾಗಿರುವರು ಎಂಬುದಕ್ಕೆ ಕಂಡ ಚಿಹ್ನೆ. ಸುಬ್ಬಮ್ಮ ರಾಜೀವನ ಗುಣಗಾನ ಮಾಡಿ ತಮ್ಮ ಸಂತಸ ಹಂಚಿಕೊಂಡರು. ತಾವಾಗಿ ಹುಡುಕಿದರೆ ಸಾದಾ ಗಂಡ ಸಿಗದೆ ಪರಿಸ್ಥಿತಿ ಇತ್ತು. ಅಂತದ್ರಲ್ಲಿ ಈಗ ಸಿಕ್ಕ ಹಳಿಯ ಚೆಲುವ ಶ್ರೀಮಂತ, ಮಗಳನ್ನು ಪ್ರೀತಿಸುವವನು ಹಾಗೂ ತಮ್ಮನ್ನು ಇನ್ನು ಜೀವವರೆವರೆಗೂ ತನ್ನ ಮನೆಯಲ್ಲಿ ಇರಿಸಿಕೊಂಡು ನೋಡಿಕೊಳ್ಳುವವನು ಎಂಬ ಸತ್ಯ ರಾಜೀವನ ಬಾಯಿಂದ ಕೇಳಿದ ದಿನದಿಂದಲೇ ಖುಷಿಯಾಗಿದ್ದರು. ಸುಬ್ಬಮ್ಮನನ್ನು ಭೇಟಿಯಾದಾಗಲೇ ಎಲ್ಲಾ ತಿಳಿಸಿ ಹೇಳಿದನು ರಾಜೀವ. ಏಕೆಂದರೆ ಸುಬ್ಬಮ್ಮನಿಗೆ ಚಿಂತೆ ಇತ್ತು. ಕವನಾಳ ಕೈ ಹಿಡಿದು ರಾಜೀವ ತನ್ನ ಮನೆಗೆ ಕರೆದುಕೊಂಡು ಹೋದರೆ ನಮ್ಮ ಗತಿ ಏನು ಎಂಬ ಪ್ರಶ್ನೆ ಭೂತಾಕಾರವಾಗಿ ಮುಂದೆ ನಿಂತು ಅಣಕಿಸಿದಕ್ಕೆ ತಮ್ಮ ಸಮ್ಮತಿ ಕೊಡಲು ಹಿಂದೇಟು ಹಾಕುವಾಗ ಅದನ್ನು ತಿಳಿದ ರಾಜೀವ, ನಾನು ನಿಮ್ಮನ್ನು ನಿಮ್ಮ ಉಸಿರಿರುವವರೆಗೆ ನೋಡಿಕೊಳ್ಳುವೆ ಎಂದನು. ಆಗ ಸುಬ್ಬಮ್ಮ ಕಮಲ ಹರಳಿದಂತೆ ಮುಖದಲ್ಲಿ ನಗು ತಂದುಕೊಂಡು, ತುಂಬಾ ದೊಡ್ಡ ಮಾತು ಆಯ್ತು.
ನಿನಗೆ ಹೇಗೆ ತಿಳಿಯುವುದೋ ಹಾಗೆ ಮಾಡು ಎಂದಿದ್ದರು. ಈ ಎಲ್ಲ ವಿಷಯ ಕವನಳಿಗೆ ಸದ್ಯಕ್ಕೆ ಗೊತ್ತಾಗಬಾರ್ದು. ನೀವು ಅವಳಿಗೆ ಏನೋ ಹೇಳಬಾರ್ದು ಎಂದು ಸುಬ್ಬಮ್ಮನಿಂದ ಭಾಷೆ ತೆಗೆದುಕೊಂಡಿದ್ದರು. ಹೀಗಾಗಿ ಕವನಳಿಗೆ ತನ್ನ ಹಿಂದೆ ಇಷ್ಟೆಲ್ಲ ನಡೆದಿರುವುದು ತಿಳಿದೇ ಇಲ್ಲ. ಅಂತೂ ಆಲ್ ಈಸ್ ವೆಲ್ ಎನ್ನುವಂತೆ ರಾಜೀವ್ನೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡು ಸಂತಸದಿಂದ ಉಬ್ಬಿ ಹೋಗಿದ್ದಳು. ಎಲ್ಲಾ ಶ್ರೀಮಂತ ವ್ಯಕ್ತಿಗಳಿಗಿಂತ ರಾಜೀವ ಭಿನ್ನವಾಗಿ ಕಂಡ. ಮುಂದಿನ 8 ದಿನಕ್ಕೆ ಮದುವೆ ಎಂದು ಗೊತ್ತು ಮಾಡಿದರು. ಹೀಗಾಗಿ ಸರಳವಾಗಿ ಮನೆಯಲ್ಲಿ ಹೆಚ್ಚಿನ ಆಡಂಬರವಿಲ್ಲದೆ ರಾಜೀವನ ಪತ್ನಿಯಾದಳು ಕವನ. ಪೂರ್ಣಿಮಾ ಮದುವೆಯ ದಿನ ಕವನಳಿಗೆ, ನೀನು ತುಂಬಾ ಸುದೈವಿ. ರಾಜೀವನಂತ ವಿಶಾಲ ಮನೋಭಾವದ ವ್ಯಕ್ತಿ ನಿಂಗೆ ಪತಿಯಾಗಿ ದೊರಕಿದನು. ನಾನೆಷ್ಟು ಪ್ರಯತ್ನ ಪಟ್ಟೆ ನಿನ್ನಿಂದ ರಾಜೀವನ ನನ್ನತ್ತ ಸೆಳೆಯಲು. ಆದ್ರೆ ಆ ಪ್ರಯತ್ನಗಳು ಬರೀ ಪ್ರಯತ್ನಗಳಾಗಿಯೇ ಉಳಿದವು. ರಾಜೀವ್ ಸೋಲಲಿಲ್ಲ. ನಿನ್ನ ಮೇಲೆ ಅಂತ ಪ್ರೀತಿ ಇರಿಸಿದಾನೆ. ನೀ ನಿಜಕ್ಕೂ ಪುಣ್ಯವಂತೆ. ನೀವಿಬ್ಬರು ಸಂತಸದಿಂದ ಇರಿ ಎಂದು ಮನದುಂಬಿ ಹಾರೈಸಿ ಅಂದೇ ತಮ್ಮ ಊರಿಗೆ ಪ್ರಯಾಣ ಬೆಳೆಸಿದಳು. ಮುಂದಿನ ಸುಮುಹೂರ್ತದಲ್ಲಿ ರಾಜೀವ ಕವನ ಸತಿಪತಿಗಳಾದರು. ಅಪ್ಪ ಅಮ್ಮನನ್ನು ತಂದು ರಾಜೀವನ ಮನೆಯಲ್ಲಿ ಇರಿಸಿಕೊಂಡು ಪ್ರೀತಿಸುವ ಪತಿಯೊಂದಿಗೆ ಹಾಯಾಗಿ ಕಾಲ ಕಳೆಯುತ್ತಿದ್ದಳು. ಕವನ ಕೂಡ ಆಫೀಸ್ಗೆ ಗಂಡನೊಂದಿಗೆ ಹೋಗಿ ಕೆಲಸ ನಿರ್ವಹಿಸ್ತಾ ಮನೆಯನ್ನು ನೋಡಿಕೊಳ್ಳುತ್ತಾ ಸ್ವರ್ಗವೇ ಭೂಮಿಗೆ ಬಂದ ಅನುಭವದಲ್ಲಿ. ಕೆಂಡಸೆಂಪಿಗೆ ಹೂವು ನೋಡಲು ಪುಟ್ಟದಾದರೂ ಅದರ ಸುವಾಸನೆ ತುಂಬಾ ಹೊತ್ತು ಮನದಲ್ಲಿ ಇರುವ ಹಾಗೆ ಗಗನ ಕುಸುಮ ಎಂದುಕೊಂಡಿರುವ ರಾಜೀವನ ಪ್ರೀತಿ ಕವನಾಳ ಬಾಳಿನಲ್ಲಿ ಕೆಂಡಸಂಪಿಕೆಯಂತೆ ಸುವಾಸನೆ ಬೀರಿತು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದಕ್ಕಾಗಿ.